Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ, ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ. ಎಸ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಗೇಮರ್ ಅಂಡ್ ಲಾವಣ್ಯ, ಪ್ರಣವಿ, ನಾಗೇಶ್ ಅಂಡ್ ಯಾವುದು ನಾಯ್ಕುಡಿ ಅಂಡ್ ಜಾನು, ಯಾವುದು ಬ್ಲಾಸ್ಟ್ ಎಡಿಟ್ಸ್, ಮಹಾದೇವಿ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಎಸ್ ಆಕಾಶ್, ಗುಡ್ ಮಾರ್ನಿಂಗ್. ಎಸ್ ಕೂಲ್ ಡ್ಯೂಡ್, ಹಾಯ್ ಹಾಯ್. ಎಸ್ ಹಾಯ್ ಹಮಿತ್. ಶ್ರೇಯಾ, ಗುಡ್ ಮಾರ್ನಿಂಗ್. ದಕ್ಷಿತಾ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಸ್ ಸ್ಪರ್ಶ, ಶಾಂಭವಿ, ಶ್ರಾವಣಿ, ಸಂಭ್ರಮ್ ನಾಯಕ್, ವರ್ಧನ್, ಸ್ಮಿತಾ, ಸ್ಪಂದನ್ ಪಾಟೀಲ್, ರವಿ, ಸ್ಫೂರ್ತಿ. ಏ ಅಪ್ಪ, ಮೇಲೆ ಮೇಲೆ ಜಾಸ್ತಿ ಹೋಗ್ತಿದ್ಯೋ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇದು ಯಾಕೋ ಅಡ್ವರ್ಟೈಸ್ಮೆಂಟ್ ಮುಗೀತಿಲ್ಲ, ನಾನು ಸ್ಕಿಪ್ ಮಾಡ್ಬಿಡ್ತೇನೆ. ರೈಟ್, ಓಕೆ ಓಕೆ, ಫೈನ್ ಫೈನ್ ಫೈನ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಲ್ಲರೂ ರೆಡಿನಾ? ಎಸ್, ಇವತ್ತಿನ ಸೆಷನ್ ಅಲ್ಲಿ ನಾವು 2 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ಐ ಥಿಂಕ್ ನೀವು ವಾಟ್ಸಪ್ ನಲ್ಲಿ ನೋಡಿರ್ತೀರಾ, ಲೈಕ್ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಹೇಳಿ ಅಪ್ಲೋಡ್ ಮಾಡಿದ್ವಿ. ಓಕೆನಾ? ಸೊ ದಟ್ ಈಸ್ ನಥಿಂಗ್ ಬಟ್ ಗೆಸ್ ದ ಪೇಪರ್ ಅಂತಾನೆ. ಓಕೆ, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಪೇಪರ್ ಆಗಿರುತ್ತೆ. ರೈಟ್, ಸೊ ಆರ್ ಯು ಗೈಸ್ ರೆಡಿ? ಸೊ ರೆಡಿ ಆಗಿದ್ರೆ ಒಂದ್ಸತಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬೆಂಕಿ ಬೆರಗಾಳಿ ಬಂದ್ಬಿಡ್ಲಿ ಬೇಗ ಬೇಗ. ಎಸ್, ರೈಟ್. ಶಿಲ್ಪಾ, ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಬಹುದು. ನಿಮಗೆ ನಿಮ್ ಕಡೆಯಿಂದ ಎಫರ್ಟ್ ಬೇಕಷ್ಟೇ. ಓಕೆ, ರೈಟ್. ಸೊ ನಿಮ್ಗೆ ಏನೇ ಅಕಾಡೆಮಿಕ್ಸ್ ಡೌಟ್ ಇದ್ರು ಸಹಿತ, ಓಕೆ, ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದರೂ ಡೌಟ್ ಇದ್ರು ಸಹಿತ, ಡೋಂಟ್ ವರಿ. ಸೊ ಒನ್ಸ್ ವಿ ಡನ್ ವಿತ್ ದಿಸ್ ಸೆಷನ್ ಅಲ್ವಾ, ಸೊ ಕೊನೆಗೆ ಐ ವಿಲ್ ಬಿ ಟೇಕಿಂಗ್ ಸಮ್ ಟೈಮ್ ಟು ಆನ್ಸರ್ ಆಲ್ ಯುವರ್ ಕ್ವಶನ್ಸ್. ಓಕೆ, ಆರ್ ಯು ಗೈಸ್ ರೆಡಿ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ, ತರುಣ್ ಕುಮಾರ್, ಗುಡ್ ಮಾರ್ನಿಂಗ್. ಎಸ್ ಗೋಪಾಲ್, ಓಕೆ, ಫೈನ್ ಫೈನ್ ಫೈನ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಗೆಸ್ ದ ಪೇಪರ್ ದಟ್ ಈಸ್ ಸೆಕೆಂಡ್ PUC ಇದು ಪೇಪರ್ 1, ಪೇಪರ್ 2 ಎರಡು ಪೇಪರ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ರೈಟ್, ಐ ಹೋಪ್ ಎಲ್ಲರೂ ಸಹಿತ ಸೊ ರೆಡಿ ಆಗಿದ್ದೀರಾ ಟು ಆನ್ಸರ್ ಫಸ್ಟ್ ಪಾರ್ಟ್, ದಟ್ ಈಸ್ MCQ ಪಾರ್ಟ್. ಓಕೆ, ಸೊ MCQ ಪಾರ್ಟ್ ನ ಆನ್ಸರ್ ಮಾಡಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಆರ್ ಯು ಗೈಸ್ ರೆಡಿ? ಎಸ್ ಸರ್, ಅಲ್ಟಿಮೇಟ್ KCET ಪೇಯ್ಡ್ ಬ್ಯಾಚ್ಗೆ ನೀವು ಜಾಯ್ನ್ ಆಗಿ ಸರ್. ನಾನೇ ತಗೊಳ್ಳೋದು ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಅಲ್ಲಿ ಫಿಸಿಕ್ಸ್ ನಾನೇ ತಗೊಳ್ಳೋದು. ಓಕೆನಾ? ರೈಟ್, ಓಕೆ ಫೈನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವೆರಿ ಫಸ್ಟ್ ಪಾರ್ಟ್. ಓಕೆ, ಸೊ ಬಿಫೋರ್ ದಟ್ ಈ ನೋಟ್ಸ್ ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ಜಸ್ಟ್ ಏನ್ ಮಾಡಬೇಕು, ಡೌನ್ಲೋಡ್ PW ಆಪ್, ಸೈನ್ ಇನ್ ವಿತ್ ಮೊಬೈಲ್ ನಂಬರ್ ಅಂಡ್ OTP. ಓಕೆ, ಸೈನ್ ಇನ್ ಆದ್ಮೇಲೆ ಸರ್ಚ್ ಬೈ ನೇಮ್ ಯಾವುದು ಅಂತಂದ್ರೆ, ಇದರಲ್ಲಿ ನಿಮಗೆ ನಾರ್ಮಲ್ ಆಗಿ PW ಆಪ್ ನಲ್ಲಿ ಸೆಕೆಂಡ್ PUC ಅಂತ ಟೈಪ್ ಮಾಡಿದ್ರೆ ನಮಗೆ ಒಂದು ಬ್ಯಾಚ್ ಬರುತ್ತೆ, ಅದರಲ್ಲಿ ಆಕ್ಸೆಸ್ ಮಾಡಿ. ಓಕೆನಾ? ಸಪೋಸ್ ಇದರಲ್ಲಿ ನಿಮಗೆ ನೋಟ್ಸ್ ಸಿಗ್ಲಿಲ್ಲ ಅನ್ಕೊಳ್ಳಿ. ಓಕೆ, ಸೊ ಸಪೋಸ್ ನಿಮಗೆ ನೋಟ್ಸ್ ಸಿಗ್ಲಿಲ್ಲ ಅನ್ಕೊಳ್ಳಿ, ಅವಾಗ ನೀವೇನ್ ಮಾಡಬೇಕು, ಸೊ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗ್ಬೇಕು. ಓಕೆ, ಸೊ ಹೋಪ್ಫುಲಿ ಎಲ್ಲರೂ ಸಹಿತ ವಾಟ್ಸ್ಆಪ್ ನಲ್ಲಿ ಜಾಯ್ನ್ ಆಗಿದ್ರ ಅಂತ ಅನ್ಕೊಂಡಿದೀನಿ. ಸೊ ಆದಷ್ಟು ಬೇಗ, ಓಕೆ, ಸೊ ಆದಷ್ಟು ಬೇಗ ಈ ನೋಟ್ಸ್ ನಾನು ವಾಟ್ಸ್ಆಪ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಫ್ ಯು ಡೋಂಟ್ ಫೈಂಡ್ ನೋಟ್ಸ್ ಹಿಯರ್. ಓಕೆನಾ? ರೈಟ್, ಫೈನ್. ಸೊ ನಿಮ್ಮೆಲ್ಲ ಡೌಟ್ಗೂ ಸಹಿತ ನಾನು ಹೇಳಿದಿನಲ್ಲ, ನಿಮ್ಮೆಲ್ಲ ಡೌಟ್ಸ್ಗೂ ಸಹಿತ ನಾನು ಆನ್ಸರ್ ಮಾಡ್ತೀನಿ, ನಿಮ್ಮ ಎಲ್ಲಾ ಕ್ವಶನ್ಸ್ಗೂ ಸಹಿತ ಆನ್ಸರ್ ಮಾಡ್ತೀನಿ ಒನ್ಸ್ ವಿ ಕಂಪ್ಲೀಟ್ ದಿಸ್ ಸೆಷನ್. ಓಕೆ, ಸೊ ದಟ್ ಈಸ್ ಪಾರ್ಟ್ 1, ಸಾರಿ ಕ್ವಶನ್ ನಂಬರ್ 1 ಅಂಡ್ ಕ್ವಶನ್ ನಂಬರ್ 2. ಕ್ಲಿಯರಾ? ಎಸ್ ಸರ್, ಲಕ್ಷ KCET ಬ್ಯಾಚ್ ಅಲ್ಲಿ ಯಾಕೆ ಯಾವ ಕ್ಲಾಸ್ನು ತಗೋತಾ ಇಲ್ಲ? ಲಕ್ಷ KCET ಬ್ಯಾಚ್ ಮುಗೀತಲ್ಲೋ, ಕೂಲ್ ಡೌಟ್ ಮುಗೀತಲ್ಲ. ಸೊ ನಮ್ಮ ಸಿಲೆಬಸ್ ಡಿಸೆಂಬರ್ಗೆ ಮುಗೀತದು, ಸೆಕೆಂಡ್ PUC ಸಿಲೆಬಸ್. ಓಕೆ, ರೈಟ್. ಓಕೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಪ್ರಜ್ವಲ್. ರೈಟ್, ಸೊ ಓಕೆ, ಸೊ ಇದೆ ನೋಡಿ ನಮ್ಮ PW ವಾಟ್ಸ್ಆಪ್ ಚಾನಲ್. ಓಕೆ, ಸೊ ಇದನ್ನ ಜಾಯ್ನ್ ಆಗ್ಬಿಡಿ. ಓಕೆ, ಸೊ ದಟ್ ಈಸ್ ನಮಸ್ಕಾರ ಫಸ್ಟ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳೇ ಅಂತಿದೆ ನೋಡಿ, ಇದೆ. ಸಪೋಸ್ ಇದು ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ಜಸ್ಟ್ ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಆ ಡಿಸ್ಕ್ರಿಪ್ಷನ್ ಕೆಳಗಡೆ ನಿಮಗೆ ನಾರ್ಮಲ್ ಆಗಿ ಒಂದು ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್ ಅಂತೇಳಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಎಸ್, ಪ್ರಾಕ್ಟೀಸ್ ಪೇಪರ್. ಎಸ್, ದಿಸ್ ಸೆಷನ್ ಇನ್ಕ್ಲೂಡ್ಸ್ ಪ್ರಾಕ್ಟೀಸ್ ಪೇಪರ್ ಕ್ವಶನ್ಸ್. ಎಸ್, ಅದನ್ನ ಡಿಸ್ಕಸ್ ಮಾಡ್ತಾರೆ, ಪ್ರಾಕ್ಟೀಸ್ ಪೇಪರ್. ಓಕೆ, ರೈಟ್. ದ ವೆರಿ ಫಸ್ಟ್ ಪಾರ್ಟ್ ಆಫ್ ಗೆಸ್ ದ ಪೇಪರ್ 1. Okay, so that is the practice paper. So part A, pick the correct options among the 4 given options for all the following questions. ನಿಮಗೆ ಟೋಟಲ್ 15 ಕ್ವಶನ್ಸ್ ಇರುತ್ತೆ ಅಂಡ್ ಈ 15 ಕ್ವಶನ್ಸ್ ಗೆ 15 ಮಾರ್ಕ್ಸ್ ಇರುತ್ತೆ. ಯಾಕೆಂದ್ರೆ ಒಂದು ಕ್ವಶನ್ ಕ್ಯಾರಿ 1 ಮಾರ್ಕ್.
ಓಕೆ ಸೊ ಪೋಲ್ ವರ್ಕ್ ಆಗ್ತಿಲ್ಲ, ಡೋಂಟ್ ಮೈಂಡ್. ಓಕೆ ಸೊ ಇದು ಯಾಕೋ ತುಂಬಾ ದಿನದಿಂದ ನನ್ನದ್ರಲ್ಲಿ ಅಂದ್ರೆ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಮಾತ್ರ ಪ್ರಾಬ್ಲಮ್ ಇದೆನಾ ಅಥವಾ ಎಲ್ಲರಿಗೂ ಇದೇ ತರ ಆಗ್ತಿದೆನಾ ಅಂತ ಗೊತ್ತಾಗ್ತಿಲ್ಲ. ಸೊ ಲೆಟ್ ಮೀ ಚೆಕ್. ಓಕೆ ಸೊ ಆಫ್ಟರ್ ದಿಸ್ ಸೆಷನ್, ಓಕೆ ಐ ವಿಲ್ ಕನೆಕ್ಟ್ ವಿತ್ ಟೆಕ್ ಟೀಮ್ ಅಂಡ್ ಐ ವಿಲ್ ರೆಕ್ಟಿಫೈ ಇಟ್. ಓಕೆ ಆಸ್ ಸೂನ್ ಆಸ್ ಪಾಸಿಬಲ್, ಬಿಕಾಸ್ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಿದ್ರ ಸರ್ ಪೋಲ್ ಅಂತೇಳಿ. ಐ ವಿಲ್ ರೆಕ್ಟಿಫೈ ಇಟ್. ಓಕೆ ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಡಸ್ ನಾಟ್ ಡಿಪೆಂಡ್ ಆನ್. ಇಲ್ಲಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ರ. ಸೊ ನಿಮಗೆ ಫಾರ್ಮುಲಾ ಬಂದ್ರೆ ಸಾಕು. ಏನ್ ಕೇಳಿರೋದು ಇಲ್ಲಿ ಫಾರ್ಮುಲಾದಲ್ಲಿ? ಸರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ ನಾವ್ ಏನಂತ ಕರಿತೀವಿ? ಕೂಲಮ್ ಫೋರ್ಸ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಿಸ್ ಎಫ್ ಇಸ್ ಈಕ್ವಲ್ಸ್ ಟು ಕೆ. ಕೆ ಏನ್ ಇಂಡಿಕೇಟ್ ಮಾಡುತ್ತೆ? ಮೀಡಿಯಂ ನ ಇಂಡಿಕೇಟ್ ಮಾಡುತ್ತೆ. ಓಕೆ ಸೊ ಕೆ ಅನ್ನೋದನ್ನ ಕೆ ಏನನ್ನ ಇಂಡಿಕೇಟ್ ಮಾಡುತ್ತೆ? ಮೀಡಿಯಂ. ಯಾವ ಮೀಡಿಯಂ ಅಲ್ಲಿ 2 ಚಾರ್ಜಸ್ ಇದೆ ಅಂತ. ಓಕೆ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ಪ್ರಕಾರ ಎಫ್ ಇಸ್ ಈಕ್ವಲ್ಸ್ ಟು ಕೆ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಎಫ್ ಇಸ್ ನಥಿಂಗ್ ಬಟ್ ಕೂಲಮ್ ಫೋರ್ಸ್ ಅಥವಾ ಏನಂತ ಕರಿತೀವಿ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. Q1 Q2 ಆರ್ ದ ಪ್ರಾಡಕ್ಟ್ ಆಫ್ ಚಾರ್ಜಸ್ ಅಂಡ್ ಆರ್ ಇಸ್ ದ ಸಪರೇಷನ್ ಬಿಟ್ವೀನ್ ದೆಮ್ ಅಂಡ್ ಕೆ ಇಸ್ ದ ಮೀಡಿಯಂ. ಈ ಮೂರರ ಮೇಲೂ ಡಿಪೆಂಡೆಂಟ್ ಇದೆ. ಸೊ ದೇರ್ ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಅಂಡ್ ಮೀಡಿಯಂ ವೇರ್ ಚಾರ್ಜಸ್ ಆರ್ ಪ್ರೆಸೆಂಟ್. ಸೊ ಮೂರರ ಮೇಲೆ ಡಿಪೆಂಡೆಂಟ್ ಇದೆ. ಬಟ್ ಇಲ್ಲಿ ಮಾಸ್ ಆಫ್ ದ ಚಾರ್ಜಸ್, ಇಲ್ಲಿ ಈ ಫಾರ್ಮುಲಾದಲ್ಲಿ ಯಾವುದೇ ರೀತಿ ಮಾಸ್ ಅನ್ನೋದು ಮೆನ್ಷನ್ ಮಾಡಿಲ್ಲ. ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಹಾ. BMW 1000 RR. Sir, when ultimate KCET batch will start? ನಿಮಗೆ ಮಾರ್ಚ್ 17th ಎಕ್ಸಾಮ್ ಮುಗಿತಲ್ಲ, ಸಾರಿ ನಿಮಗೆ ಯಾವಾಗ ಎಕ್ಸಾಮ್ ಮುಗಿಯೋದು? ಫಾರ್ ಎಕ್ಸಾಂಪಲ್ ಓಕೆ ಮಾರ್ಚ್ 16th ನಿಮಗೆ ಎಕ್ಸಾಮ್ ಮುಗಿದ್ರೆ ಮಾರ್ಚ್ 17th ಇಂದಾನೆ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಓರಿಯಂಟೇಷನ್ ಸೆಷನ್ ಇರುತ್ತೆ. ಸೊ ಬಿಫೋರ್ ದಟ್ ಓನ್ಲಿ ಯು ವಿಲ್ ಗೆಟ್ ಟು ನೋ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಕ್ಲಾಸಸ್ ಇರುತ್ತೆ, ಪ್ರತಿದಿನ ಎಷ್ಟು ಕ್ಲಾಸ್ ಇರುತ್ತೆ, ಮತ್ತೆ ಟೆಸ್ಟ್ಗಳು ಯಾವಾಗ ಬರಿಬೇಕು, ಹೇಗೆ ಬರಿಬೇಕು, ಎಲ್ಲಾನು ಸಹಿತ ಗೈಡೆನ್ಸ್ ಸಿಗುತ್ತೆ. ಓಕೆ ಡೋಂಟ್ ವರಿ. ರೈಟ್, ಶಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್? ಓಕೆ ವೆರಿ ಗುಡ್. 16th ಮುಗಿದ್ರೆ ನಿಮಗೆ 17th ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎನ್ ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಎ ಪಾಯಿಂಟ್ ಇನ್ ದ ಇಕ್ವಟೋರಿಯಲ್ ಪ್ಲೇನ್ ಅಂತ ಕೇಳ್ತಾ ಇರೋದು. ಸೊ ಇಕ್ವಟೋರಿಯಲ್ ಪ್ಲೇನ್ ಅಂದ್ರೆ ವಾಟ್ ಇಸ್ ಆಂಗಲ್? ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಲಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗಿರ್ಲಿ, ಸೊ ನಿಮಗೆ 2 ಪಾಯಿಂಟ್ಸ್ ಬರುತ್ತೆ ಅಥವಾ 2 ಪ್ಲೇನ್ ಬರುತ್ತೆ. ಒಂದು ಆಕ್ಸಿಯಲ್, ಇನ್ನೊಂದು ಇಕ್ವಟೋರಿಯಲ್ ಅಂತ ಬರುತ್ತೆ. ಸೊ ಆಕ್ಸಿಯಲ್ ಅಂದ್ರೆ ಏನು? when the point is on the axis of a dipole, and ಇನ್ನೊಂದು ಇಕ್ವಟೋರಿಯಲ್ ಅಂದ್ರೆ the point is perpendicular to the axis of a dipole. ಇಲ್ಲಿ ಇಕ್ವಟೋರಿಯಲ್ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಸೊ which is perpendicular to the axis of a dipole, therefore it is a 90 degree. okay so theta is equals to 90 degree. and as per the equation, okay so electric field ಏನು ಹೇಳುತ್ತೆ? ಸರ್ it is kp divided by r cube ಅಲ್ವಾ? ಅದೇ ಪೊಟೆನ್ಷಿಯಲ್ ಏನು ಹೇಳುತ್ತೆ? ಸರ್ it is a kp cos theta. okay so kp cos theta ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳುತ್ತೆ. ಇಲ್ಲಿ ಟೀಟಾ ವ್ಯಾಲ್ಯೂ 90 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಏನಾಗುತ್ತೆ? ಸರ್ ಪೊಟೆನ್ಷಿಯಲ್ ವಿಲ್ ಬಿ 0. ಓಕೆ ಸೊ ಪೊಟೆನ್ಷಿಯಲ್ ವಿಲ್ ಬಿ 0. ಗೆಟ್ ಪಾಯಿಂಟ್? ಕ್ಲಿಯರಾ? ಹಾ ರಾಜು ಸಾಬ್ ಸರ್ ರುದ್ರ ತಾಂಡವ್ ಬ್ಯಾಚ್ ಅಲ್ಲಿ ಫಿಸಿಕ್ಸ್ ಇಲ್ಲ ಕಣ, ನನಗೆ ಸ್ವಲ್ಪ ನೀಟ್ ಬ್ಯಾಚಸ್ ಇದೆ. ಓಕೆನಾ? ಸೊ ನೀಟ್ ಬ್ಯಾಚಸ್ ಇದೆ, ಸೊ ಅದರಿಂದ ನಾನು ಸ್ವಲ್ಪ ಬಿಸಿ ಆಗಿಬಿಟ್ಟಿದ್ದೀನಿ. ನಮ್ಮ PW ನೀಟ್ ಕರ್ನಾಟಕ ಅಂತ ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಎಷ್ಟು ಜನ ಗೊತ್ತು? ಸ್ವಲ್ಪ ರೇಸ್ ಮಾಡಿ ಹ್ಯಾಂಡ್ನ. ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ಎಷ್ಟು ಜನಕ್ಕೆ ನಮ್ಮ PW ಕರ್ನಾಟಕ ನೀಟ್ ಚಾನಲ್ ಲಾಂಚ್ ಆಗಿದೆ ಅಂತ ಹೇಳಿ ಎಷ್ಟು ಜನಕ್ಕೆ ಗೊತ್ತು? ಅದರಲ್ಲಿ ನೀಟ್ ಬ್ಯಾಚ್ ನ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ವಿ. ಓಕೆ ಸೊ ಫ್ರೀ ಯಾವ್ದು ರೂಪಾಯಿ, 1 ರೂಪಾಯಿನೂ ಇರಲ್ಲ. ಓಕೆ ಸೊ ಲೈಕ್ ಇಟ್ ಈಸ್ ಅಬೌಟ್ ಉಗ್ರಂ. ಬ್ಯಾಚ್ ನೇಮ್ ಉಗ್ರಂ. ಇವಾಗ ನಿಮಗೆ ರುದ್ರ ತಾಂಡವ ಅಂತಿದಿಲ್ಲ, ಆ ತರ ನಿಮಗೆ ಉಗ್ರಂ ಅಂತ ಇದೆ. ಇಲ್ಲಿ ರುದ್ರ ತಾಂಡವ ಅನ್ನೋದು ಇಟ್ ಈಸ್ ಓನ್ಲಿ 1 ಶಾರ್ಟ್ ಲೆಕ್ಚರ್. ಅಲ್ಲಿ ನಿಮಗೆ 30 ಚಾಪ್ಟರ್ ಇದೆಯಲ್ಲ, ಸೊ ಫಿಸಿಕ್ಸ್ ಅಲ್ಲಿ ಆಕ್ಚುಲಿ 28, ಬಟ್ ನಿಮಗೆ ಸ್ಪೆಷಲ್ ಕೇಸಸ್ ಬರುತ್ತೆ ಲೈಕ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತೇಳಿ, ಇಲ್ಲಿ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್ ಅಂತೇಳಿ ಸಪರೇಟ್ ಮಾಡ್ತೀವಿ. ಅವಾಗ ನಿಮಗೆ 30 ಚಾಪ್ಟರ್ಸ್ ಆಗುತ್ತೆ. 30 ಚಾಪ್ಟರ್ಸ್ ಸಹಿತ ನಾವು ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಯಾರ್ಯಾರಿಗೆ ಫಸ್ಟ್ ಇಯರ್ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ, ಯು ಪ್ಲೀಸ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ ಆಲ್ರೆಡಿ ಐ ಆಮ್ ಡನ್ ವಿತ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಒಂದ್ಸತಿ ನೋಡಿ, ಕಂಟೆಂಟ್ ನ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ. ಓಕೆನಾ? ಕ್ಲಿಯರಾ? ನಿಮಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ. ಡನ್? ಓಕೆ ಸರ್, ಇಫ್ ಯು ರೆಫರ್ ದೀಸ್ MCQs ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸಮ್ ಮಾರ್ಕ್ಸ್? ಸರ್ ಇಫ್ ಇಲ್ಲ, ನಮಗೆ ಏನಾದ್ರೂ ಇವು ಮಾರ್ಕ್ಸ್ ಬರಲ್ಲ ಅಂತ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇದ್ರೆ ನಮಗೆ ನಾವು ಮಾಡೋದೇ ಇಲ್ಲ ಇದನ್ನ. ಓಕೆನಾ? ನೀವು ಅರ್ಥ ಮಾಡ್ಕೊಳ್ಬೇಕಾರದು ಕ್ವಶನ್ ಅಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ ಥ್ಯಾಂಕ್ ಯು. ನಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ 0 ಆಯ್ತಾ? ಸೊ ಆನ್ಸರ್ ಇಸ್ 0. ದಟ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನ್ ಮೋಸ್ಟ್ ಪ್ರಾಬಬ್ಲಿ ಇವತ್ತೇ ಆಫರ್ ಎಂಡ್ ಆಗ್ಬಹುದು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇಸ್ column 1 contains a graph of resistivity against temperature. Different material are listed in column 2. Identify the correct match ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್.
ಅಂಡ್ ಇಲ್ಲಿ ನಮಗೆ ಮಟೀರಿಯಲ್ಸ್ ಕೊಟ್ಟಿದ್ದಾರೆ ಕಾಲಮ್ 2 ಅಲ್ಲಿ ಅಂಡ್ ಯು ಹ್ಯಾವ್ ಟು ಮ್ಯಾಚ್ ದಟ್. ಓಕೆನಾ? ಇದರ ಪ್ರಕಾರ ಓಕೆ, ಸೊ ಇದರ ಪ್ರಕಾರ ನಿಮಗೆ ಕಾಲಮ್ 1 ಇಲ್ಲಿ ನೋಡಿ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟಿವಿಟಿ ಸಹಿತ ಇನ್ಕ್ರೀಸ್ ಆಗುತ್ತೆ. ಅಂಡ್ ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದ್ರೂ ಸಹಿತ ರೆಸಿಸ್ಟಿವಿಟಿ ಏನಾಗ್ತಿದೆ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್, ಬಟ್ ಇಲ್ಲಿ ನಾನ್ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್. And the next one, it is non-uniformly decreasing. Which one? The first one indicates it is a conductor. Okay, so this one is conductor, and this one is alloy, and this one is semiconductor. Okay, this one is semiconductor. Getting a point? So this one is a semiconductor, and match that. Already, first one conductor and the other part, sir, it is copper. So therefore, the first one indicates a copper, that is a B. And the second graph indicates alloy. Alloy is nichrome, nickel plus chromium. Okay, so that means it is a C. And the third one mikkidu yadu A. So that is semiconductor. Okay, so BCA anta barutte. Okay, so BCA yavud barutte sir? Option B, that is the BCA. Okay, so BCA is the right answer. Hey, super contra. Very good. Okay, now let's move on to the next question. Ready na? The magnetic field B at a distance R due to straight infinite. ಇಲ್ಲಿ ಕಾನ್ಫಿಗರೇಷನ್ ಯಾವ್ದಿದೆ? ವೈರ್ ಸ್ಟ್ರೇಟ್ ಲೈನ್. ಓಕೆ, ಸ್ಟ್ರೇಟ್ ಲೈನ್ ಇದೆ, ನಾಟ್ ಅ ಸರ್ಕ್ಯುಲರ್ ಲೂಪ್. ಓಕೆ, ಸರ್ಕ್ಯುಲರ್ ಲೂಪ್ ಇಲ್ಲ, ಸ್ಟ್ರೇಟ್ ಲೈನ್ ಇದೆ. ಕ್ಯಾರಿಂಗ್ ಅ ಕರೆಂಟ್ I ಈಸ್ ಈಕ್ವಲ್ ಟು, ಡೈರೆಕ್ಟ್ ಕ್ವಶನ್ ಇದು. ಓಕೆ, ಸೊ B is equals to mu naught I divided by 2 pi R. Okay, so that is option C. Okay, so mu naught I divided by 2 pi R. Okay, so 2 pi R is the right answer. Clear? So option C. ಸೂಪರ್. ಈ ತರ ಇರಬೇಕಪ್ಪ. ನನಗೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಗೊತ್ತಾ? ತುಂಬಾ ಖುಷಿ ಆಗ್ತಿದೆ. ಇಷ್ಟು ದಿನ ನಾವು ಎಫರ್ಟ್ ಹಾಕಿದ್ದಕ್ಕೂ ಒಂದು ತರ ಖುಷಿ ಆಗ್ತಿದೆ. ಓಕೆ, ನೀವು ನೋಡ್ತಿರ್ಬೋದು, ರೈಟ್ ಫ್ರಮ್ MCQs ಅಂತೆ, ಕ್ವಶನ್ ಬ್ಯಾಂಕ್ ಸಾಲ್ವಿಂಗ್ ಅಂತೆ, PYQs ಅಂತೆ, ಒನ್ ಶಾರ್ಟ್ ಲೆಕ್ಚರ್ಸ್ ಅಂತೆ, ಒನ್ ಶಾರ್ಟ್ ಚಾಪ್ಟರ್ ವೈಸ್ ಲೆಕ್ಚರ್ಸ್ ಅಂತೆ, ಇವೆಲ್ಲ ಮಾಡಿದಕ್ಕೂ ಸಹಿತ ಸಾರ್ಥಕ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, I can see the clear result. Okay, so clear result. ನಿಮ್ಮ ಆನ್ಸರ್ಗಳು ನೋಡಿದ್ರೆ ಸಾಕು. ಓಕೆ, ಸೊ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲ ನೋಡ್ತಿದ್ದೀನಲ್ಲ, ಕೆಲವೊಂದು ಕರೆಕ್ಟ್ ಆನ್ಸರ್ ಬಂದ್ರೆ ಲಾಟ್ ಆಫ್ ದ ರೆಸ್ಪಾನ್ಸಸ್ ಆರ್ ರಾಂಗ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ರೈಟ್ ಸರ್, 11th PUದು ನಮ್ದು ನಿನ್ನೆ ಫಿಸಿಕ್ಸ್ ಎಕ್ಸಾಮ್ ಮುಗೀತು ಸರ್. ನಾನು ಅದರಲ್ಲಿ ಔಟ್ ಮಾರ್ಕ್ಸ್ ಬರ್ದಿದ್ದೀನಿ. ಕಂಗ್ರಾಚುಲೇಷನ್ಸ್ ಕಿಂಗ್ ಏನೋ ಸಮಥಿಂಗ್ ಮೇಲೆ ಹೋಯ್ತು. ಸಾರಿ, ನಿಮ್ಮ ಹೆಸರು ಫುಲ್ ಓದಕ್ಕಾಗಿಲ್ಲ. ಕಂಗ್ರಾಚುಲೇಷನ್ಸ್. ಓಕೆ, ನಾ ದ ರೇಷಿಯೋ ಆಫ್ ಮ್ಯಾಗ್ನೆಟೈಸೇಷನ್ ಟು ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಇಲ್ಲಿ magnetization. Okay, so that is magnetization, that is M. Okay, so that is magnetization M, so divided by H. Okay, so magnetization divided by magnetic intensity. ಇದು ನಾವು ಏನಂತ ಬರೀತೀವಿ? ನಾನು ಪೇಡ್ ಬ್ಯಾಚಲ್ಲಿ ಹೇಗೆ ಬರ್ಸಿರೋದು ಗೊತ್ತಾ? ಇದನ್ನೇ ಸೊ ಮ್ಯಾಗ್ನೆಟೈಸೇಷನ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈ ತರ ಬರ್ತಿರೋದು. ಬೋತ್ ಆರ್ ಸೇಮ್. ಇದು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಓಕೆ, ಸೊ ಇದನ್ನೇನ ಇಂಡಿಕೇಟ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಸೊ ದೇರ್ ಫೋರ್ ರೈಟ್ ಆನ್ಸರ್ ಫಾರ್ ದಿಸ್ ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೂಪರ್ ಕಂಡ್ರೋ. ಸರ್, ಕ್ವಶನ್ ಬ್ಯಾಂಕ್ ಇಂದ MCQ ಕೇಳ್ತಾರಾ? ಸುಮಂಗಳ ಆಲ್ರೆಡಿ ನಾನು ಕ್ವಶನ್ ಬ್ಯಾಂಕ್ MCQ ಸಹಿತ ಸಾಲ್ವ್ ಮಾಡಿಸಿದೀನಿ. ಓಕೆನಾ? ಕ್ವಶನ್ ಬ್ಯಾಂಕ್ ಸಹಿತ MCQ ಸಾಲ್ವ್ ಮಾಡಿಸಿದೀನಿ. ಒಂದ್ಸತಿ ಲೈವ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿ. ಯಾವಾಗ ಮಾಡಿಸಿರೋದಂದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನೋಡಿ. ಯಾರ್ಯಾರಿಗೆ MCQs ಬಗ್ಗೆ ಡೌಟ್ ಇದೆ ಹೇಳಿ. ಆಲ್ರೆಡಿ ಹ್ಯಾವ್ ಡನ್ MCQ ಪಾರ್ಟ್. ಐ ವಿಲ್ ಟೆಲ್ ಯು ದ ಪ್ರಾಸೆಸ್, ಹೇಗೆ ಚೆಕ್ ಮಾಡ್ಬೇಕನ್ನೋದು ನಿಮಗೆ ಹೇಳ್ತೇನೆ ನೋಡಿ. ಓಕೆ, ಸೊ ಹೇಗೆ ಚೆಕ್ ಮಾಡ್ಬೇಕನ್ನೋದು ಹೇಳ್ತೀನಿ. ಸೊ ದಯವಿಟ್ಟು ಇದಕ್ಕೆ ಹೋಗಿ. ಸೊ ಫಸ್ಟ್ PW ಆಪ್ಗೆ ಹೋಗಿ. ಯಾಕೆ ಇಂಟರ್ನೆಟ್ ಸ್ಲೋ ಇದೆ? ಸೊ ಫಸ್ಟ್ ಇದಕ್ಕೆ ಹೋಗಿ ಕೆಳಗಡೆ ಬಂದ್ರೆ ನಿಮಗೆ, ಓಕೆ, ಸೊ ಲೈವ್ ಸೆಕ್ಷನ್ ಅಲ್ಲಿ ಕೆಳಗಡೆ ಬಂದ್ರೆ, ಓಕೆ, ಸೊ ಯಾವತ್ತು ಮಾಡಿಸಿರೋದು? MCQs. ಹಾ, ಸೆಕೆಂಡ್ PUC ಕಂಪ್ಲೀಟ್ ರಿವಿಷನ್ ಯಾವಾಗ? 6 days ago, 12th February ಮಾಡಿಸಿದೀನಿ. ಓಕೆನಾ? ಸೊ 12th Februaryಗೆ ಮಾಡಿಸಿದೀನಿ. ಒಂದ್ಸತಿ ನೋಡಿ. ಓಕೆ, ಸೊ 12th Februaryಗೆ ಮಾಡಿಸಿದೀನಿ ಕ್ವಶನ್ ಬ್ಯಾಂಕ್ ಇದು. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. The magnitude of induced EMF in a coil is equal to. So magnitude of induced EMF in a coil ಯಾವ್ದ್ರ ಬಗ್ಗೆ ಹೇಳುತ್ತೆ? That is nothing but, okay, so that is nothing but Faraday laws ಇಂದ ಕೊಡುತ್ತೆ. Okay, so Faraday laws, EMF. Okay, so that is equals to minus, so d phi divided by dt. What is this? The d phi, that is a magnetic flux. So divided by T ಅಂತ ಬಂತಂದ್ರೆ that is rate of change of a magnetic flux through the coil ಆಗುತ್ತೆ, not electric flux. This one indicates a magnetic flux. Okay, so this one indicates a magnetic flux. ಇದರ ಪ್ರಕಾರ magnetic flux through the coil? No, it is rate of change of a magnetic flux. And the next one, rate of change of a magnetic flux through the coil? Yes. And electric flux ಅಂತೂ ಬರೋದಿಲ್ಲ. ಓಕೆ, ಇಲ್ಲಿ ನಾವು induced EMF ಬಗ್ಗೆ ಮಾತಾಡ್ತಿರೋದು. ಓಕೆ, so therefore right answer that is option B.
ಓಕೆನಾ? ಸೊ ವೆರಿ ಗುಡ್ ಕಣ್ರ, ವೆರಿ ಗುಡ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Thick winding wires are used in a transformer ಟು ರೆಡ್ಯೂಸ್ ದ ಎನರ್ಜಿ ಲಾಸ್. ಓಕೆ, ಇಲ್ಲಿ ನಮಗೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಲಾಸಸ್ ಇರುತ್ತೆ. ಅದು ಫ್ಲಕ್ಸ್ ಲೀಕೇಜ್ ಆಗಿರ್ಬೋದು. ಫ್ಲಕ್ಸ್ ಲೀಕೇಜ್ ಅಂದ್ರೆ ಫಸ್ಟ್ ಕಾಯಿಲ್ ಇರುತ್ತಲ್ಲ, ಪ್ರೈಮರಿ ಕಾಯಿಲ್ ಇಂದ ಮತ್ತೆ ಸೆಕೆಂಡರಿ ಕಾಯಿಲ್ಗೆ ಏನಿರುತ್ತಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕರೆಕ್ಟ್ ಆಗಿ ಲಿಂಕ್ ಆಗ್ಲಿಲ್ಲ ಅಂತಂದ್ರೆ 100% ಲಿಂಕ್ ಆಗ್ಲಿ ಅಂದ್ರೆ ಅದರಲ್ಲಿ ಯಾವ ತರ ಲೀಕೇಜ್ ಇರುತ್ತೆ, ದಟ್ ಇಸ್ ಅ ಫ್ಲಕ್ಸ್ ಲೀಕೇಜ್ ಅಂತ ಕರೀತಾರೆ. ದಟ್ ಇಸ್ ಅ ಒನ್ ಫಾರ್ಮ್. ಅಂಡ್ ಎಡ್ಡಿ ಕರೆಂಟ್ ಅಂದ್ರೆ ಏನಾಗುತ್ತೆ, ಡ್ಯೂ ಟು ಆಲ್ಟರ್ನೇಟಿಂಗ್ ಕರೆಂಟ್ ಇಂದ ಏನಾಗುತ್ತೆ, ಅಲ್ಲಿ ನಿಮಗೆ ಎಡ್ಡಿ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಲಾಸ್ ಆಫ್ ಎನರ್ಜಿ. ಅಂಡ್ ರೆಸಿಸ್ಟೆನ್ಸ್ ಯಾವ್ದ್ರಿಂದ ಆಗುತ್ತೆ, ದಟ್ ಈಸ್ ಅ ವೈರ್ಸ್. ಸ್ಮಾಲ್ ವೈರ್ಸ್ ಇರುತ್ತೆ, ಥಿಕ್ನೆಸ್ ಕಮ್ಮಿ ಇರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಅಂಡ್ ಇದರ ಪ್ರಕಾರ ಸರ್ ರೆಸಿಸ್ಟೆನ್ಸ್, ಈ ರೆಸಿಸ್ಟೆನ್ಸ್ ಅನ್ನೋ ಬದಲು ಇನ್ನೊಂದು ತರನು ಕೇಳ್ಬೋದು. ಏನಂತ, ದಟ್ ಈಸ್ ಅ ಕಾಪರ್ ಲಾಸ್ ಅಂತಾನು ಕೇಳ್ಬೋದು. ಓಕೆ, ಸೊ ದಟ್ ಈಸ್ ಅ ಕಾಪರ್ ಲಾಸ್. ಓಕೆ, ಸೊ ಕಾಪರ್ ಲಾಸ್ ಅಂತಾನು ಕರಿಬಹುದು. ಓಕೆ, ಸೊ ವೈರ್ಸ್ ಬಗ್ಗೆ ಹೇಳಿದಾಗ ದಟ್ ಈಸ್ ಅ ರೆಸಿಸ್ಟೆನ್ಸ್. ಅಂಡ್ ಕೋರ್ ಲ್ಯಾಮಿನೇಟೆಡ್ ಅಂತ ಕೇಳ್ತಾರೆ ನೋಡಿ, ಕೆಲವರು ಎಡ್ಡಿ ಕರೆಂಟ್ ಅಂತ ಹೇಳ್ತಿದ್ರೆ ಕೋರ್ ಕರೆಂಟ್. ಓಕೆ, ಸೊ ಕೋರ್ ನ ಲ್ಯಾಮಿನೇಟ್ ಮಾಡ್ತಾರ ಅಂತ ಹೇಳ್ತಾರಲ್ಲ, ಸೊ ದಟ್ ಈಸ್ ಡ್ಯೂ ಟು ಎಡ್ಡಿ ಕರೆಂಟ್. ಅಂಡ್ ಫ್ಲಕ್ಸ್ ಲೀಕೇಜ್ ಗೊತ್ತಿದೆ, ಎಷ್ಟು ನಮಗೆ ಫ್ಲಕ್ಸ್ ಜನರೇಟ್ ಆಗುತ್ತೆ ನಾ ಪ್ರೈಮರಿ ಕಾಯಿಲ್, ಇದು 100% ಆಗಿ ಸೆಕೆಂಡ್ ಕಾಯಿಲ್ಗೆ ಲಿಂಕ್ ಆಗಲ್ಲ, ಅವಾಗ ಎನರ್ಜಿ ಲಾಸ್ ಅನ್ನೋದಾಗುತ್ತೆ. ಸೊ ದಟ್ ಈಸ್ ಡ್ಯೂ ಟು ಫ್ಲಕ್ಸ್ ಲೀಕೇಜ್. ಕ್ಲಿಯರಾ? ಎಸ್. ನೆಕ್ಸ್ಟ್ ಒನ್, ಇದಕ್ಕೆ ಆನ್ಸರ್ ಮಾಡಿ. ಎಸ್, ಎಕ್ಸಾಕ್ಟ್ಲಿ ರಾಜೇಶ, ವೆರಿ ಗುಡ್ ಕಣ. ನೆಕ್ಸ್ಟ್, ವೆನ್ ಅ ಹೆವಿ ಮೆಟಲ್ಸ್ ಆರ್ ಬಂಬಾರ್ಡ್ ಬೈ ಹೈ ಎನರ್ಜಿ ಎಲೆಕ್ಟ್ರಾನ್, ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಸೊ ಈ ತರ ಕ್ವಶನ್ಸ್ ಕೇಳಲ್ಲ, ಬಟ್ ಇರ್ಲಿ ಅಂತೇಳಿ ನಾನು ತಗೊಂಡ್ ಬಂದಿರೋದು, ದಟ್ ಇಸ್ ಎಕ್ಸ್ರೇ. ಓಕೆ, ಸೊ ಪ್ರೊಡಕ್ಷನ್ ಬಗ್ಗೆ ಕೇಳಲ್ಲ. ಆಸ್ ಪರ್ ದ ಲೇಟೆಸ್ಟ್ ಸಿಲೆಬಸ್ ಪ್ರಕಾರ ಏನು ಯೂಸಸ್ ಅಂತ ಕೇಳಿದ್ರು. ಓಕೆ, ಬೈ ಮಿಸ್ ಆಗಿ ಕ್ವಶನ್ ಬಂದಿರೋದು. ಓಕೆ, ಡೋಂಟ್ ಟೇಕ್ ಇಟ್ ಸೀರಿಯಸ್. ಓಕೆ, ನಾ ನೆಕ್ಸ್ಟ್ ಒನ್, ದಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಆಪ್ಟಿಕಲ್ ಫೈಬರ್. ಇದಂತೂ ಎಷ್ಟು ಸತಿ ಕೇಳಿದರೆ ನಾವು ನೋಡಿದ್ವಿ, PYQs ಅಲ್ಲಿದೆ. ಓಕೆ, ಸೊ PYQs ಅಲ್ಲಿದೆ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಎಲ್ಲದರಲ್ಲೂ ಇದೆ ಈ ತರ ಕ್ವಶನ್ಸ್. ಓಕೆ, ಸರ್ ಹೌ ಮೆನಿ ಮಾರ್ಕ್ಸ್ ಕ್ಯಾನ್ ವಿ ಗೆಟ್ ಇಫ್ ವಿ ರೆಫರ್ ದೀಸ್ ಕ್ವಶನ್ಸ್? ನಾನು ಐ ಕ್ಯಾನಾಟ್ ಗ್ಯಾರಂಟಿ. ಓಕೆ, ಸೊ ಇದರಲ್ಲಿ ನಿಮಗೆ ಗ್ಯಾರಂಟಿ ಕೊಡಕ್ಕಾಗಲ್ಲ, ಯಾಕೆಂದ್ರೆ ಸೇಮ್ ಕ್ವಶನ್ಸ್ ನಾನು ತಗೊಂಡಿರೋದು. ಓಕೆನಾ, ಸೇಮ್ ಕ್ವಶನ್ಸ್ ಅಂದ್ರೆ ವೆರಿ 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 ಇಂಪಾರ್ಟೆಂಟ್ ಟಾಪ್ ಕ್ವಶನ್ಸ್ ನ ತಗೊಂಡಿರೋದು. ಫೈನಾ? ಎಸ್, ವರ್ಕಿಂಗ್ ಪ್ರಿನ್ಸಿಪಲ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಆಪ್ಟಿಕಲ್ ಫೈಬರ್. ಓಕೆ, ರೈಟ್. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಪೊಲರೈಡ್ಸ್ ಆರ್ ಯೂಸ್ಡ್ ಇನ್ ಅ ಸನ್ ಗ್ಲಾಸಸ್. ಓಕೆ, ಪೊಲರೈಡ್ಸ್ ಅಂದ್ರೆ ಏನ್ ಮಾಡ್ತಾರೆ ಸರ್, MQ ಸಾಲ್ವ್ ಮಾಡಿ. ಹರ್ಷಿತ್, ನಾವು ಸಾಲ್ವ್ ಮಾಡಿದ್ವಿ ಒಂದ್ಸತಿ ಲೈವ್ ಸೆಷನ್ ಅಲ್ಲಿ ಹೋಗಿ, ಫೆಬ್ರವರಿ 12ಗೆ PU ಬೋರ್ಡ್ ಕಡೆಯಿಂದ ಕೊಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್, ಐ ಮೀನ್ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ವಿ. ಓಕೆ, MCQs. ಓಕೆ, ಇದರಲ್ಲಿ ಯಾವುದು ಪೊಲರೈಡ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಸನ್ ಗ್ಲಾಸಸ್ ಅಲ್ಲಿ ಯೂಸ್ ಮಾಡ್ತೀವಿ, ವಿಂಡೋಸ್ ಅಲ್ಲಿ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಟ್ ಪೊಲರೈಡ್ಸ್ ಅಂದ್ರೆ ಟು ರೆಡ್ಯೂಸ್ ದ ಇಂಟೆನ್ಸಿಟಿ. ಓಕೆ, ಸೊ ಟು ರೆಡ್ಯೂಸ್ ದ ಇಂಟೆನ್ಸಿಟಿ. ಓಕೆ, ಟು ಕಂಟ್ರೋಲ್ ದ ಇಂಟೆನ್ಸಿಟಿ ಅಂತ ಹೇಳ್ಬೋದು. ಇದರ ಪ್ರಕಾರ ರೈಟ್ ಆನ್ಸರ್ ಯಾವುದು, ಇನ್ಕ್ರೀಸ್ ದ ಇಂಟೆನ್ಸಿಟಿ. ನೋ, ಇನ್ಕ್ರೀಸ್ ಇಂಟೆನ್ಸಿಟಿ ಆಗಲ್ಲ. ನೆಕ್ಸ್ಟ್ ಒನ್, ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್. ಇಲ್ಲ. ಸೊ ಕಂಟ್ರೋಲ್ ದ ಇಂಟೆನ್ಸಿಟಿ. ಓಕೆ, ಸೊ ಕಂಟ್ರೋಲ್ ದ ಇಂಟೆನ್ಸಿಟಿ ಆಫ್ ಲೈಟ್, ದಟ್ ಇಸ್ ಆಪ್ಷನ್ ಸಿ. ಕ್ಲಿಯರಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಪ್ರೋಟಾನ್ ಲ್ಯಾಂಬ್ಡಾ P ಅಂಡ್ ಎಲೆಕ್ಟ್ರಾನ್ ಲ್ಯಾಂಬ್ಡಾ E ಮೂವಿಂಗ್ ವಿತ್ ದ ಸೇಮ್ ಸ್ಪೀಡ್. ಇಲ್ಲಿ ಕಂಡೀಷನ್ ಇದೆ, ಏನೋ ಸೇಮ್ ವೆಲಾಸಿಟಿ ಅಂತ, ಈಸ್ ರಿಲೇಟೆಡ್ ಆಸ್. ನೀವು ನೋಡಿ, ನಾರ್ಮಲ್ ಆಗಿ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಏನು, ಲ್ಯಾಂಬ್ಡಾ ದಟ್ ಇಸ್ H/P. ಇದನ್ನ ನಾವು H/MV ಅಂತ ಹೇಳ್ಬೋದು. H is constant, V is constant. ಯಾಕೆ ಸೇಮ್ ವೆಲಾಸಿಟಿ. ಓಕೆ, ಸೊ ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಸೊ ಇದರ ಪ್ರಕಾರ ನಾವು ಹೇಳೋದಾದ್ರೆ ಮಾಸ್ ಆಫ್ ದ ಪ್ರೋಟಾನ್ ಈಸ್ ಮೋರ್ ದನ್ ಮಾಸ್ ಆಫ್ ದ ಎಲೆಕ್ಟ್ರಾನ್. ಕರೆಕ್ಟಾ? ಸೊ ದೇರ್ ಫೋರ್ ವೇವ್ ಲೆಂತ್ ಆಫ್ ಪ್ರೋಟಾನ್ ಈಸ್ ಲೆಸ್ ದನ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಅಂತ ಆಗುತ್ತೆ. ಇದರ ಪ್ರಕಾರ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಬರಿಬೇಕಂದ್ರೆ, ಸೊ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಇಸ್ ಗ್ರೇಟರ್ ದನ್ ವೇವ್ ಲೆಂತ್ ಆಫ್ ಅ ಪ್ರೋಟಾನ್. ಓಕೆ, ಸೊ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಇಸ್ ಮೋರ್ ದನ್ ವೇವ್ ಲೆಂತ್ ಆಫ್ ಅ ಪ್ರೋಟಾನ್. ಯಾವ್ದು ಬರುತ್ತೆ? ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಇಸ್ ಮೋರ್ ದನ್ ವೇವ್ ಲೆಂತ್ ಆಫ್ ಅ ಪ್ರೋಟಾನ್. ದಟ್ ಇಸ್ ಆಪ್ಷನ್ ಎ. ಓಕೆನಾ? ಆಪ್ಷನ್ ಎ. ಇಸ್ ಇಟ್ ಎ ಕ್ಲಿಯರ್? ಡನ್. ಸೊ ದಟ್ ಇಸ್ ಆಪ್ಷನ್ ಎ ಆಗಿದೆ, ಯಾಕೆಂದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಲೆಸ್, ಅದಕ್ಕೆ ವೇವ್ ಲೆಂತ್ ಇಸ್ ಮೋರ್. ಓಕೆ, ಸೊ ದಟ್ ಇಸ್ ಫಸ್ಟ್ ರಿಲೇಷನ್ ಇಸ್ ಮ್ಯಾಚಿಂಗ್. ಕ್ಲಿಯರಾ? ಡನ್. Now let's move on to the next question. Next question ಏನು, Bohr's atomic model is also called. ನೋಡಿ, ನಾರ್ಮಲ್ ಆಗಿ ಪ್ಲಮ್ ಪುಡಿಂಗ್ ಮಾಡೆಲ್ ನ ನಾವೇನಂತ ಕರಿತೀವಿ, ಥಾಮ್ಸನ್ ಮಾಡೆಲ್ ಅಂತ ಕರಿತೀವಿ. ಇನ್ ದ ಸೇಮ್ ವೇ ಬಾರ್ಸ್ ಅಟಾಮಿಕ್ ಮಾಡೆಲ್ ನ ಏನಂತ ಕರಿತೀವಿ, ಕ್ವಾಂಟಮ್ ಮಾಡೆಲ್ ಅಂತ ಕರಿತೀವಿ. ಯಾಕೆ? ಸೊ ವೆನ್ ವಿ ಸ್ಟಡಿ ನಾವು ಪಾಸ್ಟುಲೇಟ್ಸ್ ಆಫ್ ಅ ಬಾರ್ಸ್ ಮಾಡೆಲ್, ಅದರಲ್ಲಿ ನಿಮಗೆ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಬಗ್ಗೆ ಹೇಳುತ್ತೆ. ಓಕೆ, ಅದೇ ನಥಿಂಗ್ ಬಟ್ ಅ ಲೀನಿಯರ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ H/2π ಅಂತ. ಓಕೆ, ಸೊ ದಟ್ ಈಸ್ ಅ ಕ್ವಾಂಟಮ್ ಮಾಡೆಲ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ ಬಿ. ಕ್ಲಿಯರಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ದಟ್ ಈಸ್ ವೆನ್ ಆನ್ ಎಲೆಕ್ಟ್ರಾನ್ ಮೇಕ್ಸ್ ಅ ಟ್ರಾನ್ಸಿಷನ್ ಫ್ರಮ್ ಹೈಯರ್ ನಾನ್ ರೇಡಿಯೇಟಿಂಗ್ ಆರ್ಬಿಟ್ ಟು ಅನದರ್ ಲೋವರ್ ಆರ್ಬಿಟ್.
then its kinetic energy and potential energy are. ನಿಮಗೆ ನಾರ್ಮಲ್ ಆಗಿ ಸೊ ಏನಿರುತ್ತೆ ಸರ್, ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಆರ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಆಲ್ಸೋ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಆರ್ ಬಟ್ ವಿತ್ ನೆಗೆಟಿವ್ ಸೈನ್. ಇದರ ಪ್ರಕಾರ ಅವ್ರು ಹೇಳ್ತಿರೋದು ರೇಡಿಯಸ್ ಡಿಕ್ರೀಸಿಂಗ್ ಅಂತ ಹೇಳ್ತಾರದು, ಅಂದ್ರೆ ಡಿಸ್ಟೆನ್ಸ್, ದೇರ್ ಫೋರ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಬಟ್ ಇಲ್ಲಿ ರೇಡಿಯಸ್ ಈಸ್ ಡಿಕ್ರೀಸಿಂಗ್, ವಾಟ್ ಹ್ಯಾಪನ್ಸ್ ಟು ದ potential, this is also decreasing sir. ಯಾಕೆ? ಬಿಕಾಸ್ ಆಫ್ ನೆಗೆಟಿವ್ ಸೈನ್. ಓಕೆ, ಸೊ ಮೋರ್ ಬಾಂಡ್ ಟು ದ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಸೊ ಇದರ ಪ್ರಕಾರ ನಾವೇನ್ ಹೇಳ್ಬೋದು ಸರ್, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸಸ್. ಓಕೆ, ಸೊ ಇದು ರಾಂಗ್, ಇದು ರಾಂಗ್, ಇದು ರಾಂಗ್. ಸೊ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸಸ್. ದಟ್ ಇಸ್ ಆಪ್ಷನ್ ಡಿ. Okay, so that is option D is the right answer. Getting my point? Clear? Now, let's move on to the next question. The nucleides with a different mass number but a same number of neutrons are called. ಇಲ್ಲಿ different types of a nucleus ಬಗ್ಗೆ ಮಾತಾಡ್ತಿದ್ವಿ. ಓಕೆ, different types of a nucleus ಬಗ್ಗೆ ಮಾತಾಡ್ತಿರೋದು. ಸೊ ಇವಾಗ ನಾವು ನೋಡಿದ್ರೆ ಇಲ್ಲಿ ನ್ಯೂಕ್ಲಿಯೇಟ್ಸ್ ಆಫ್ ಅ ಡಿಫರೆಂಟ್ ಮಾಸ್ ನಂಬರ್ ಇದೆ ಬಟ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ. ಏನಂತ ಕರಿತೀವಿ? ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇದ್ರೆ ಐಸೋಟೋನ್ಸ್ ಅಂತ ಕರಿತೀವಿ. ದೇರ್ ಫೋರ್ ಇಟ್ ಇಸ್ ರಾಂಗ್. ಐಸೋಟೋನ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದ್ರೆ ಐಸೋಟೋನ್ಸ್ ಅಂತ ಕರಿತೀವಿ. ಐಸೋಟೋಪ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ಝೆಡ್ ಇರಬೇಕು, ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಇರಬೇಕು. ಸೊ ಇಲ್ಲಿ ಕೇಳಿರೋದು ನಂಬರ್ ಆಫ್ ನ್ಯೂಟ್ರಾನ್ಸ್, ದೇರ್ ಫೋರ್ ಇಟ್ ಇಸ್ ರಾಂಗ್. ಅಂಡ್ ಐಸೋಬಾರ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ಮಾಸ್ ಸೇಮ್ ನಂಬರ್ ಆಫ್ ಎ ನಂಬರ್ ಇರಬೇಕು, ದಟ್ ಇಸ್ ಮಾಸ್ ನಂಬರ್, ಇಟ್ ಇಸ್ ಆಲ್ಸೋ ರಾಂಗ್. ಅಂಡ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದಟ್ ಇಸ್ ಆಪ್ಷನ್ ಎ. Okay, so option A is the right answer. Okay, now let's move on to the next question. The process of adding impurity to a pure semiconductor is. ಒಂದು ಪ್ಯೂರ್ ಸೆಮಿಕಂಡಕ್ಟರ್ಗೆ ನಾವು ಇಂಪ್ಯೂರಿಟೀಸ್ ನ ಆಡ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಸೊ ಇದರ ಪ್ರಕಾರ ಬಯಾಸಿಂಗ್ ಅಂತ ಕರಿತೀವ, ಡೋಪಿಂಗ್ ಅಂತ ಕರಿತೀವ, ರೆಕ್ಟಿಫೈಯಿಂಗ್ ಅಂತ ಕರಿತೀವ, ಫಿಲ್ಟರಿಂಗ್ ಅಂತ ಕರಿತೀವ. ಸೊ ನಾವು ನಾರ್ಮಲ್ ಆಗಿ ಡೋಪಿಂಗ್ ಅಂತ ಕರಿತೀವಿ. ಓಕೆ, ಸೊ ಬಯಾಸಿಂಗ್ ಅಂದ್ರೆ ಕನೆಕ್ಟಿಂಗ್ ಅ ಬ್ಯಾಟರಿ ಟು ದ ಪ್ಯೂರ್ ಸೆಮಿಕಂಡಕ್ಟರ್. ಬಯಾಸಿಂಗ್ ಅಂದ್ರೆ ಏನು? ಕನೆಕ್ಟಿಂಗ್ ಅ ಬ್ಯಾಟರಿ ಟು ದ ಪ್ಯೂರ್ ಪಿ ಎನ್ ಜಂಕ್ಷನ್ಗೆ ಕನೆಕ್ಟ್ ಮಾಡಿದ್ರೆ ಬಯಾಸಿಂಗ್ ಅಂತ ಕರಿತೀವಿ. ಆಡಿಂಗ್ ಇಂಪ್ಯೂರಿಟೀಸ್ ನ ಮಾಡಿದ್ರೆ ದಟ್ ಇಸ್ ದ ಡೋಪಿಂಗ್ ಅಂತ ಕರಿತೀವಿ. ರೆಕ್ಟಿಫೈಯಿಂಗ್ ಅಂದ್ರೆ ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ AC ಟು DC ನ ನಾವು ರೆಕ್ಟಿಫೈಯಿಂಗ್ ಅಂತ ಕರಿತೀವಿ. ಫಿಲ್ಟರಿಂಗ್ ಅಂದ್ರೆ ಏನು? ಏನಂದ್ರೆ ಇದು ಫಿಲ್ಟರಿಂಗ್ ಅಂದ್ರೆ ಏನಂತ ಕರಿತೀವಿ? ದಟ್ ಇಸ್ ಕನ್ವರ್ಟಿಂಗ್ DC ಪಲ್ಸನೇಟಿಂಗ್ DC ಟು ಪ್ಯೂರ್ DC ಕನ್ವರ್ಟ್ ಮಾಡಕ್ಕೆ ಫಿಲ್ಟರಿಂಗ್. ಫಿಲ್ಟರಿಂಗ್ ಯಾವಾಗ ಕರಿತೀವಿ? ವೆನ್ ಕೆಪಾಸಿಟನ್ಸ್ ಕನೆಕ್ಟೆಡ್ ಪ್ಯಾರಲ್ ಟು ದ ರೆಸಿಸ್ಟೆನ್ಸ್. ಕ್ಲಿಯರಾ? ಸರ್, ನಮ್ಮ ಕಾಲೇಜಲ್ಲಿ 750 ಮಾರ್ಕ್ಸ್ ಜೆರಾಕ್ಸ್ ಕೊಟ್ಟಿದ್ದಾರೆ. I think 50 questions from each chapter. I don't know clearly, but they said if we solve or refer, we will take out in MCQs. Please make a video on it. Already ಮಾಡಿದ್ವಿ. ಬ್ಲೂ ಪ್ರಿಯಾ ಯಾರಿದು? ಬಾಲು ಪ್ರಿಯಾ. ಓಕೆ, ಸೊ ಬಾಲು ಪ್ರಿಯಾ ಆಲ್ರೆಡಿ ನಾವು ಇದು MCQ ಸೆಷನ್ ಮಾಡಿದ್ವಿ, ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ? ಸೊ 12th February ಮಾಡಿದ್ವಿ, ಒಂದ್ಸತಿ ನೋಡ್ಕೊಳ್ಳಿ. ಫೈನಾ? ಎಸ್, ಬಿಕಾಸ್ ವಿ ಡೋ ನಾಟ್ ಹ್ಯಾವ್ ಆಲ್ರೆಡಿ ಮ್ಯಾರಥಾನ್ಸ್ ಗಳು ಸ್ಟಾರ್ಟ್ ಆಯ್ತು. ಓಕೆ, ನಾ ಪಾರ್ಟ್ ಬಿ. ಆರ್ ಯು ಗೈಸ್ ರೆಡಿ? ಎಸ್, ಬೇಗ ಬೇಗ ಹೇಳಿ. Are you guys ready for a part B? ಬೇಗ ಬೇಗ ಬರ್ಲಿ. Come on. Yes, very good. ಯಾರ್ಯಾರು ಅದರ್ ದನ್ ದಿಸ್ ಪೇಪರ್ ಬಗ್ಗೆ ಕ್ವಶನ್ಸ್ ಕೇಳ್ತಾರ, ಪ್ಲೀಸ್ ವೇಟ್, ನಿಮಗೆ ಕೊನೆಯಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಟೈಮ್. ಓಕೆ, ರೈಟ್. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, ಪಾರ್ಟ್ ಬಿ. ಇನರ್ಷಿಯಾ 1, 0, photons, decreases and increases. These are the pointers you have to use for the upcoming questions. Clear? Right. The very first question ನೋಡೋಣ. ಸೊ ಇದಕ್ಕೆ ನಮಗೆ ಟೋಟಲ್ 5 ಕ್ವಶನ್ಸ್ ಇರುತ್ತೆ ಅಂಡ್ 5 ಆನ್ಸರ್ ಮಾಡಬೇಕಾಗಿರುತ್ತೆ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. ಓಕೆ, ದ ವೆರಿ ಫಸ್ಟ್ ಕ್ವಶನ್ ನೋಡೋಣ. ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ ಈಕ್ವಲ್ ಟು. ಯಾವ್ದ್ರ ಬಗ್ಗೆ ಕೇಳಿರೋದು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಕಾರ್ಡಿಂಗ್ ಟು Gauss law in a magnetism. Okay, Gauss law of magnetism ಅಂತ ಹೇಳಿದ್ರೆ that is magnetic flux through any closed surface that is equals to 0. Any surface ಅಂತ ಕೊಟ್ಟಿಲ್ಲ, closed surface, any closed surface ಅಂತ ಕೊಟ್ಟಿಲ್ಲ, that is a 0. And the next one, self inductance L of a coil plays the role of. self inductance ಅಂದ್ರೆ inertia ಆಗಿ ಆಕ್ಟ್ ಮಾಡುತ್ತೆ. So because it is opposes by developing EMF opposite to the actual current. Okay na? That is inertia. And the next question, the power factor of a pure resistor. Okay, so pure resistor ಅಂದ್ರೆ ಏನು? The voltage and the current. Okay, so what is the phase difference? That it is a 0. Phi that is equals to 0. And cos phi, this is the power factor. Okay, so cos 0 value ಎಷ್ಟಾಗುತ್ತೆ? That is a 1. So that is a 1. Okay, so unity ಅಂತಾನು ಬರಿಬಹುದು. Okay, so unity or 1. Okay, so ಯಾವ್ದಾದ್ರೂ ಬರಿಬಹುದು. ಕ್ಲಿಯರಾ? ನಾ ಆರ್ ಇಲ್ಲಿ ಆಪ್ಷನ್ ಅಲ್ಲಿ 1 ಇದ್ರೆ 1 ಬರೀರಿ. ಓಕೆನಾ?
Right. So next question. In a single slit diffraction experiment of a light on either side of a central bright region, the intensity keep on. ಇಲ್ಲಿ ನಮಗೆ ಕೊಟ್ಟಿರೋದು ಸಿಂಗಲ್ ಸ್ಲಿಟ್. ಓಕೆ, ಸೊ ಸಿಂಗಲ್ ಸ್ಲಿಟ್ ಅಂದ್ರೆ ಡೈಫ್ರಾಕ್ಷನ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಡೈಫ್ರಾಕ್ಷನ್, ಸಿಂಗಲ್ ಸ್ಲಿಟ್ ಡೈಫ್ರಾಕ್ಷನ್. ಇಲ್ಲೇನಾಗುತ್ತೆ, ಇಂಟೆನ್ಸಿಟಿ ಡಿಗ್ರೀಸಸ್. ಓಕೆ, ಸೊ ದಟ್ ಈಸ್ ಇಂಟೆನ್ಸಿಟಿ, ಸೊ ಡಿಗ್ರೀಸಸ್. ಓಕೆ, ಸೊ ಇಂಟೆನ್ಸಿಟಿ ಡಿಗ್ರೀಸಸ್. ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಡಿ? Done? Yes, sir. And let's move on to the next one. That is the particle of light energy is called. Okay, so particle. ಯಾವುದು? The particles of light energy is called. ಏನಂತ ಕರಿತೀವಿ? ಏನಂತ ಕರಿತೀವಿ? Photon. Right? So photon ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಒಂದ್ಸತಿ ಚೆಕ್ ಮಾಡೋಣ. So photon or something else. Okay. Photon ಅಥವಾ something else ಕೊಟ್ಟಿದ್ದಾರೆ ನೋಡೋಣ. ಹಾ, photons ಕೊಟ್ಟಿದ್ದಾರೆ. Okay, so photons ಕೊಟ್ಟಿದ್ದಾರೆ. Okay, so photons. Okay, so this is right answer. Okay, so photons. Okay, so photons is the right answer. Clear? Yes. And let's move on to the part B. Okay, so that is the part B. We done with the 20 marks questions. Okay, ಅಂದ್ರೆ 20 questions ಮುಗಿತು. ಇನ್ನ 25 questions ಇದೆ ಫಸ್ಟ್ ಪೇಪರ್ದು. ಕ್ಲಿಯರಾ? ರೈಟ್, ಡನ್. ಸರ್ 3 ಮಾಡಲ್ ಕ್ವೆಶ್ಚನ್ ಪೇಪರ್ ಅಂಡ್ 2 ಪ್ರಿಪರೇಟರಿ ಪೇಪರ್ ಓದಿದ್ರೆ ಫಿಸಿಕ್ಸ್ ಅಲ್ಲಿ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಾ? ಮಾಡ್ಬೋದು. ಹಾ, ಡೌಟ್ ಕೇಳಿ ಚರಣ್, ಕೇಳಿ. ಇಫ್ ಇಟ್ ಇಸ್ ರಿಲೇಟೆಡ್ ಟು ಕಂಟೆಂಟ್ ಆದ್ರೆ ಡೆಫಿನೆಟ್ ಆಗಿ ನಾನು ಕ್ಲಿಯರ್ ಮಾಡ್ತೀನಿ. ದರ್ ಇಸ್ ನೋ ಡೌಟ್. ಎಸ್, ಎಕ್ಸ್ಪ್ಲೈನ್ ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್, ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್ ಅಂತ ಕೇಳ್ತಾರೆ. ಚಾರ್ಜ್ ಇಸ್ ಕ್ವಾಂಟೈಸ್, ಚಾರ್ಜ್ ಇಸ್ ಕನ್ಸರ್ವ್ಡ್, ಚಾರ್ಜ್ ಇಸ್ ಇನ್ವೇರಿಯಂಟ್, ಚಾರ್ಜ್ ಕ್ಯಾನ್ ಬಿ ಚಾರ್ಜ್ ಇಸ್ ಅ ಸ್ಕೇಲರ್, ನಥಿಂಗ್ ಬಟ್ ಯು ಕ್ಯಾನ್ ಆಡ್ ಡೈರೆಕ್ಟ್ಲಿ ವಿತೌಟ್ ಆಂಗಲ್. ಓಕೆ, ಸೊ ಇವೆಲ್ಲ ಬೇಸಿಕ್ ಪ್ರಾಪರ್ಟೀಸ್ ಆಗಿರುತ್ತೆ. ಇಲ್ಲಿ ಎಕ್ಸ್ಪ್ಲೈನ್ ಕ್ವಾಂಟೈಸೇಷನ್ ಅಂತ ಕೇಳ್ತಿರೋದು. ಅಂದ್ರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಒಂದು ಇಂಟಿಗ್ರಲ್ ಮಲ್ಟಿಪಲ್ ಮೂಲಕ, ಅಂದ್ರೆ 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್, 5 ಎಲೆಕ್ಟ್ರಾನ್, 6 ಎಲೆಕ್ಟ್ರಾನ್ಸ್, ಈ ತರ ಇಂಟಿಗ್ರಲ್ ಮಲ್ಟಿಪಲ್ ಇಂದ ನೀವು ಎಲೆಕ್ಟ್ರಾನ್ಗಳನ್ನ ಆಡ್ ಮಾಡಬಹುದು. ಹಾಫ್ ಎಲೆಕ್ಟ್ರಾನ್ ಅಥವಾ 3/4 ಎಲೆಕ್ಟ್ರಾನ್ ಅಥವಾ 4/3 ಎಲೆಕ್ಟ್ರಾನ್ ಈ ತರ ಆಡ್ ಮಾಡಕ್ಕಾಗಲ್ಲ. ಅದನ್ನ ನಾವೇನಂತ ಕರಿತೀವಿ? ಕ್ವಾಂಟೈಸೇಷನ್ ಅಂತ ಕರಿತೀವಿ. ಸೊ ನೋಡಿ, ಇನ್ ನೇಚರ್ ದ ಎಲೆಕ್ಟ್ರಿಕ್ ಚಾರ್ಜ್ ಆಫ್ ಎನಿ ಸಿಸ್ಟಮ್ ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ಲೀಸ್ಟ್ ಅಮೌಂಟ್ ಆಫ್ ಚಾರ್ಜ್. It means that quantity can make only one of the set of values. The charge is Q is equals to plus or minus NE, where N is the integer. That is nothing but, okay, so that is nothing but Q. So that is equals to plus or minus NE. Okay, so ಇಲ್ಲಿ plus or minus ಏನು ಇಂಡಿಕೇಟ್ ಮಾಡುತ್ತೆ? plus or minus ಇಂಡಿಕೇಶನ್ ಏನು ಮಾಡುತ್ತೆ ಅಂದ್ರೆ that is ನೇಚರ್ ಆಫ್ ದ ಬಾಡಿ ಅಥವಾ ನೇಚರ್ ಆಫ್ ದ ಚಾರ್ಜ್, ನೇಚರ್ ಆಫ್ ದ ಬಾಡಿ ಅಂತ ಇಂಡಿಕೇಟ್ ಮಾಡುತ್ತೆ. ವೆದರ್ ದ ಬಾಡಿ ಆರ್ ಆಬ್ಜೆಕ್ಟ್ ಇಸ್ ಅ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ಲಿ ಚಾರ್ಜ್ ಅಂತ ಇಂಡಿಕೇಟ್ ಮಾಡುತ್ತೆ. ಕ್ಲಿಯರಾ? ಎಸ್, ಗುಡ್ ಮಾರ್ನಿಂಗ್ ಭೂಮಿಕಾ. Now, so let's move on to the next question. Okay, so next question ನೋಡಿ, mention any 2 factors on which capacitance of parallel plate capacitor depends. Just to write down this formula. Okay, so ಏನು sir, it is A epsilon naught D. Sorry, right? So C is the capacitance, A is the area, that is nothing but a geometry. D, it is also geometry, nothing but area of our plates, and epsilon naught, that is nothing but a medium between the parallel plate capacitor, and D is the separation between them. ಈ ಮೂರನ್ನ ಬರೆದ್ರೆ ಸಾಕು. ಕ್ಲಿಯರಾ? Yes, the shape and size of the conductor. Yes, sir. Yes, sir. And dielectric medium surrounding the conductor, that is epsilon naught, and the distance between the plates. ಮೂರು ಬರೆದ್ರೆ ಸಾಕು. ಈ ಮೂರು ಪಾಯಿಂಟ್ಸ್ ಗೆ 2 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರಾ? ಎಸ್. ಎಲ್ಲೋಯ್ತಾ ಕಮೆಂಟ್ಸು? ಸರ್, ಪವರ್ ಫ್ಯಾಕ್ಟರ್ ಪ್ಯೂರ್ಲಿ ಇಂಡಕ್ಟಿವ್ ಅಂಡ್ ಕೆಪಾಸಿಟೆನ್ಸ್ ಆಫ್ ಸರ್ಕ್ಯೂಟ್, ದಟ್ ಇಸ್ 0. ಯಾಕೆಂದ್ರೆ ನಮಗೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಇಟ್ ಇಸ್ 90 ಡಿಗ್ರಿ ಅಂಡ್ ಕಾಸ್ 90 ಎಷ್ಟಾಗುತ್ತೆ? ದಟ್ ಇಸ್ 0. ಡನ್? ಓಕೆ ಸರ್, ಮೋರ್ MCQs ಆನ್ ವೇವ್ ಆಪ್ಟಿಕ್ಸ್ ಪ್ಲೀಸ್. ಸಂದೀಪ್, ಕೆಲವು ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ನಾನು ಹೇಳೋದು. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ MCQ ಇದು ಡೆಡಿಕೇಟೆಡ್ MCQದು ಪಾರ್ಟ್ ಮಾಡಿದೀವಿ. February 12th ಲೈವ್ ಅಲ್ಲಿ ಮಾಡಿದೀವಿ. ಒಂದ್ಸತಿ ಕೆಳಗಡೆ ಹೋಗಿ, ಓಕೆ, ಲೈವ್ ಸೆಷನ್ ಅಲ್ಲಿ ಕೆಳಗಡೆ ಹೋಗಿ ಯು ವಿಲ್ ಗೆಟ್ ಟು ನೋ. ಓಕೆನಾ? ರೈಟ್ ಸರ್, ಈ ಕ್ವಶನ್ಸ್ಗೆ ಡೈರೆಕ್ಟ್ ಪ್ರಪೋರ್ಷನಲ್ ಅಂಡ್ ಯೂನಿವರ್ಸಲಿ ಪ್ರಪೋರ್ಷನಲ್ ಬರಬೇಕಾ? ನಾಟ್ ರಿಕ್ವೈರ್ಡ್. ಇಫ್ ದೇ ಆಸ್ಕ್ ಹೌ ಅಂತ ಕೇಳಿದ್ರೆ ಅವಾಗ ಬರೀರಿ. ಇಟ್ಸ್ ಮೀ AB ಫ್ಯಾನ್. ಕ್ಲಿಯರಾ? ಎಸ್. ಹಾ, ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವತ್ತಿಂದನೇ ರುದ್ರತಾಂಡವ್ ಇವತ್ತಿಂದ ಸ್ಟಾರ್ಟ್. ಬಯೋ ಇದೆ, ಮೋಸ್ಟ್ ಪ್ರಾಬಬ್ಲಿ 2 ಗಂಟೆಗೆ ಇದೆ ಅನ್ಸುತ್ತೆ. ಒಂದ್ಸತಿ ಟೈಮ್ ಟೇಬಲ್ ಚೆಕ್ ಮಾಡಿ. ಓಕೆನಾ? ಸ್ಟೇಟ್ ಕಿರ್ಚಾಫ್ಸ್ ಕರೆಂಟ್ ಲಾ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಲಾ? ಸಿಂಪಲ್ ಆಗಿ ಹೇಳ್ತು ನೋಡಿ. ಕಿರ್ಚಾಫ್ ಕರೆಂಟ್ ಲಾನ ನಾವೇನಂತ ಕರಿತೀವಿ? ಓಕೆ, ಸೊ KCL ಅಂತ ಕರಿತೀವಿ. ಓಕೆ, ಸೊ KCL ಅಂದ್ರೆ ದಟ್ ಇಸ್ ಕಿರ್ಚಾಫ್ ಲಾ ಅಥವಾ ಜಂಕ್ಷನ್ ಲಾ ಅಥವಾ ಕಿರ್ಚಾಫ್ ಕರೆಂಟ್ ಲಾ ಅಂತ ಕರಿತೀವಿ. ಓಕೆನಾ? ಇದರ ಪ್ರಕಾರ ಏನ್ ಹೇಳ್ತೀವಿ ಅಂದ್ರೆ ಕರೆಂಟ್, ಓಕೆ, ಇನ್ಪುಟ್ ಕರೆಂಟ್ ಅಟ್ ಅ ಜಂಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಔಟ್ಪುಟ್ ಕರೆಂಟ್. ಅಂದ್ರೆ ಯಾವುದೇ ರೀತಿ ಚಾರ್ಜಸ್ ಅಕ್ಯುಮುಲೇಟ್ ಆಗಲ್ಲ ಎಟ್ ದ ಜಂಕ್ಷನ್ ಅಂತ ಕರಿತೀವಿ. ಅಂಡ್ ಇದರ ಪ್ರಕಾರ
KCL states that in an electric circuit, the algebraic sum of the currents meeting at a junction in the circuit is 0. What does it mean? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಜಂಕ್ಷನ್ ಇದೆ ಅನ್ಕೊಳ್ಳಿ. ಓಕೆ, ಇಲ್ಲಿಂದ ಕರೆಂಟ್ ಬರ್ತಾ ಇದೆ ಅಂಡ್ ಇಲ್ಲಿಂದ ಕರೆಂಟ್ ಬರ್ತಾ ಇದೆ ಅಂಡ್ ಇಲ್ಲಿ ಆಚೆ ಹೋದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ದಿಸ್ ಇಸ್ I1 ಅಂಡ್ ದಿಸ್ ಇಸ್ I2. ಇಲ್ಲೇನಾಗುತ್ತೆ ಸರ್? I is equals, ಓಕೆ, ಸೊ I1 ಪ್ಲಸ್ I2. ಈ ಜಂಕ್ಷನ್ ಅಲ್ಲಿ ಯಾವುದೇ ತರ ಕರೆಂಟ್ ಏನಾದ್ರೂ ಸ್ಟೋರ್ ಆಯ್ತಾ? ಇಲ್ಲ. ಎಷ್ಟು ಬಂತು ಅಷ್ಟು ಸಮ್ ಆಗಿ ಹೋಯ್ತು. ಇದನ್ನ ನಾವೇನಂತ ಕರಿತೀವಿ? ಆಟ್ ದಿಸ್ ಜಂಕ್ಷನ್. ಓಕೆ, ಸೊ ಟೋಟಲ್ ಕರೆಂಟ್ ಎಷ್ಟಾಗುತ್ತೆ ಅಂದ್ರೆ ದಟ್ ಇಸ್ 0 ಅಂತ ಹೇಳ್ತಾರೆ. ದಟ್ ಇಸ್ KCL. ಓಕೆ, ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇನ್ ಸಿಗ್ನಿಫಿಕೆನ್ಸ್. ಓಕೆ, ಕಿರ್ಚಾಫ್ ರೂಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಆರ್ ಎಸೆನ್ಷಿಯಲ್. ಓಕೆ, ಸೊ ಆರ್ ಎಸೆನ್ಷಿಯಲ್ ಏನಕ್ಕೆ? ಫಾರ್ ಅನಲೈಸಿಂಗ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಎನ್ಶೋರಿಂಗ್ ದ ಚಾರ್ಜ್ ಇಸ್ ಕನ್ಸರ್ವ್ಡ್. ಡನ್? ಎಸ್, ದಟ್ ಈಸ್ ದ ಕನ್ಸರ್ವ್ಡ್ ಇನ್ ಅ ಜಂಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸಿಗ್ನಿಫಿಕೆನ್ಸ್. ಅದೇ ನಾವು KVL ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಸರ್ ಕಿರ್ಚಾಫ್ ರೂಲ್ಸ್ ಆರ್, ಓಕೆ, ಕಿರ್ಚಾಫ್ ರೂಲ್ಸ್ ಅಂದ್ರೆ ದಟ್ ಇಸ್ ದ ವೋಲ್ಟೇಜ್ ರೂಲ್ಸ್ ಆರ್ ಎಸೆನ್ಷಿಯಲ್ ಫಾರ್ ಅನಲೈಸಿಂಗ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಎನ್ಶೋರಿಂಗ್ ಇಲ್ಲಿ ಚಾರ್ಜ್ ಬದಲು ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತ ಬರುತ್ತೆ. ಕ್ಲಿಯರ್? ಡನ್? ಎಸ್. ನೆಕ್ಸ್ಟ್ ನೋಡಿ ಕ್ವಶನ್. ದಿಸ್ ಇಸ್ ಬೇಸ್ಡ್ ಆನ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಓಕೆ ಸರ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮಾಡಿಸಿದ್ರ ಅಂತಂದ್ರೆ ಟಾಪ್ 50 ಕ್ವಶನ್ಸ್ ಅಂತೇಳಿ ಶ್ರೀಧರ್ ಸರ್ ಮಾಡಿಸಿದ್ರ ಸೆಕೆಂಡ್ PUC ಗೆ. ಓಕೆ, ನಾನು ಫಸ್ಟ್ PUC ಗೆ ಮಾಡಿದೆ, ಶ್ರೀಧರ್ ಸರ್ ಸೆಕೆಂಡ್ PUC ಗೆ ಮಾಡಿದ್ದಾರೆ. ಡನ್? ಎಸ್. ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ 3.14 ಮೀಟರ್ ಕ್ಯಾರಿಂಗ್ ಎ ಕರೆಂಟ್ ಆಫ್ 2 ಆಂಪಿಯರ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಸರ್ಕ್ಯುಲರ್ ಕಾಯಿಲ್ ಅಂತ ಕರೀತಾ ಇದ್ರು. ಓಕೆ, ಅಂಡ್ ಇದರ ಪ್ರಕಾರ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ದ I ಡಿವೈಡೆಡ್ ಬೈ 2R. ಕರೆಕ್ಟಾ? ಎಸ್ ಸರ್. ಅಂಡ್ ಮ್ಯೂ ನಾಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ 4 pi into 10 power minus 7 into I ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 2 ಆಂಪಿಯರ್. ದ ಓಲ್ ಡಿವೈಡೆಡ್ ಬೈ 2 into R ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3.14. ಓಕೆ, ಎಸ್ ಸರ್. And B that is equals to, ನೀವು ನೋಡಬಹುದು ಇಲ್ಲಿ. ಓಕೆ, ಸೊ this two get cancel. 3.14 ಇದು 3.14 ಎಷ್ಟು ಉಳಿತಾ ನಮಗೆ? 4 into 10 power minus 7 ಟೆಸ್ಲಾ ಉಳಿತು. ಓಕೆ, ಸೊ ದಟ್ ಇಸ್ 4 into 10 power minus 7 ಟೆಸ್ಲಾ. ಕ್ಲಿಯರಾ? ಸೊ 3 ಪೈ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಇಟ್ ಇಸ್ 3.14 and 3.14 this 3.14 get cancel, 2 get cancel, ಮಿಕ್ಕಿದಷ್ಟು 4 ಮಾತ್ರ ಉಳಿತೆ. ಸೊ 4 into 10 power minus 7 is the right answer. That is the Tesla. Clear? ಫುಲ್ ಚಾಪ್ಟರ್ಸ್ ಇನ್ ಒನ್ ಶಾಟ್ ಅಲ್ಲಿ ಮಾಡ್ತಾರಾ? ಎಸ್ 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 ಸರ್. ಸರ್ ಲೈಕ್ ಶಿವರಾಜ್ ಕುಮಾರ್ ಏನದು? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ಸರ್, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಾಟ್ ಈಸ್ ಅನ್ AC ಜನರೇಟರ್? ವೈ ದ ಕರೆಂಟ್ ಇಂಡ್ಯೂಸ್ಡ್ ಇನ್ ಇಟ್ ಇಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್? ಓಕೆ, AC ಜನರೇಟರ್ ಅಂದ್ರೇನು ಅಂಡ್ AC ಕರೆಂಟ್ ನ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಏಕೆ ಕರೀತಾರೆ? ಕರೆಂಟ್ ಇಂಡ್ಯೂಸ್ಡ್ ಇನ್ ಇಟ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಯಾಕೆ ಕರೀತಾರೆ? ದ ಫಸ್ಟ್ ಥಿಂಗ್, AC ಜನರೇಟರ್ ಅಂದ್ರೆ ಇಟ್ ಇಸ್ ಅ ಡಿವೈಸ್ which converts mechanical energy to electrical energy. Done. AC and the alternating current ಅಂತ ಏಕೆ ಕರೀತಾರೆ ಅಂದ್ರೆ ಕರೆಂಟ್ ವೇರೀಸ್. ಓಕೆ, ಸೊ ಕರೆಂಟ್ ವೇರೀಸ್ ಯಾವ ತರ? ಮ್ಯಾಗ್ನಿಟ್ಯೂಡ್ ವೈಸ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗುತ್ತೆ ಅಂಡ್ ಪೊಲಾರಿಟಿ ವಿಲ್ ಬಿ ರಿವರ್ಸ್ಡ್ ಆಫ್ಟರ್ ಎವ್ರಿ ಹಾಫ್ ರೊಟೇಷನ್ ಅಥವಾ ಹಾಫ್ ಸೈಕಲ್ ಅಂತ ಹೇಳ್ಬೋದು. ಸೊ ಇದರಿಂದ ನಾವೇನಂತ ಕರಿತೀವಿ? ದಟ್ ಇಸ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ನೋಡಿ, ಕರೆಂಟ್ ವೇರೀಸ್ ಪೀರಿಯಾಡಿಕಲಿ ವಿತ್ ಟೈಮ್ ಅಂಡ್ ರಿವರ್ಸಸ್ ಇಟ್ಸ್ ಡೈರೆಕ್ಷನ್ ಎವ್ರಿ ಹಾಫ್ ಸೈಕಲ್. ಅದರಿಂದ ನಾವು AC ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಕ್ಲಿಯರಾ? Right? Next one. What is the displacement current? Write its expression. Displacement current is nothing but, so ಯಾವಾಗ parallel plate capacitor ಅಲ್ಲಿ current develop ಆಗುತ್ತೆ due to rate of change of electric flux, ಅದನ್ನ ನಾವೇನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಅಂಡ್ ಮ್ಯಾಥಮೆಟಿಕಲಿ ಹೇಳೋದಾದ್ರೆ, ಓಕೆ, ಸೊ ಮ್ಯಾಥಮೆಟಿಕಲಿ ಹೇಳೋದಾದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್. So that is a d phi E divided by dt. Okay, so this is the displacement current. Okay, where epsilon naught is the permittivity of a free space and phi is nothing but electric flux. d phi E divided by dt andre that is the rate of change of electric flux anta karitivi. Right? Okay na? Now let's move on to the next question. Write any two limitations of Rutherford atomic model. Simple. Idu it could not explain stability of atom athava instability of atom. It could not explain stability of atom. Andre ಇವಾಗ ನಾರ್ಮಲ್ ಆಗಿ ಒಂದು ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಕರೆಕ್ಟಾ? ಆ ರಿವಾಲ್ವ್ ಆಗ್ತಿರ್ಬೇಕಾದ್ರೆ ವಾಟ್ ಈಸ್ ದ ವೆಲಾಸಿಟಿ ಕೀಪ್ ಆನ್ ಚೇಂಜಸ್. ಯಾಕೆಂದ್ರೆ ಬಿಕಾಸ್ ಇನ್ ಅ ಸರ್ಕ್ಯುಲರ್ ಮೋಷನ್ ಅಲ್ಲಿ ಏನಾಗುತ್ತೆ? ಸ್ಪೀಡ್ ರಿಮೈನ್ ಸೇಮ್, ಬಟ್ ವಾಟ್ ಹ್ಯಾಪನ್ಸ್ ಟು ದ ಡೈರೆಕ್ಷನ್ ಕೀಪ್ ಆನ್ ಚೇಂಜಸ್ ಅಟ್ ಎವ್ರಿ ಇಂಟರ್ವಲ್ ಆಫ್ ಟೈಮ್. ಸೊ ಇದರಿಂದ ಏನಾಗುತ್ತೆ? ದ ಚಾರ್ಜ್ ಇಸ್ ಆಕ್ಸಲರೇಟೆಡ್ ಚಾರ್ಜ್ ಆದ್ರೆ ಏನಾಗಬೇಕು? ಸೊ ರೇಡಿಯೇಟ್ ದ ಎನರ್ಜಿನ ರೇಡಿಯೇಟ್ ಮಾಡಿದ್ರೆ ಅದರಲ್ಲಿ ಇರುವಂತ ಎಲೆಕ್ಟ್ರಾನ್ ಎನರ್ಜಿ, ಐ ಮೀನ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ? ಡಿಕ್ರೀಸ್ ಆಗಬೇಕು.
ಡಿಗ್ರೀಸ್ ಆದಾಗ ನ್ಯೂಕ್ಲಿಯಸ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್, ಎಲೆಕ್ಟ್ರಾನ್ ಇಸ್ ಅ ನೆಗೆಟಿವ್ಲಿ ಚಾರ್ಜ್. ದೇರ್ ಮಸ್ಟ್ ಬಿ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಆ ಎಲೆಕ್ಟ್ರಾನ್ ಅನ್ನೋದು ನ್ಯೂಕ್ಲಿಯಸ್ ಅಲ್ಲಿ ಬೀಳ್ಬೇಕು, ಬಟ್ ಅದು ಬೀಳ್ತಾ ಇಲ್ಲ. ಯಾಕೆ ಅಂತ ಕೇಳಿದಾಗ ಈ ರುಥರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಕುಡ್ ನಾಟ್ ಎಕ್ಸ್ಪ್ಲೇನ್, ರೀಸನ್ ಎಕ್ಸ್ಪ್ಲೇನ್ ಮಾಡಕ್ಕಾಗಲಿಲ್ಲ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಅದ್ರ ನೆಕ್ಸ್ಟ್ ಒನ್, ಫೇಲ್ ಟು ಎಕ್ಸ್ಪ್ಲೇನ್ ಅಟೋಮಿಕ್ ಸ್ಪೆಕ್ಟ್ರಾ ಅಂಡ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಇಲ್ಲಿ ನೋಡಿ, ಇವಾಗ ಆಟಮ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಬಟ್ ಸ್ಟ್ರಕ್ಚರ್ ಬಗ್ಗೆ, ಅಟೋಮಿಕ್ ಸ್ಪೆಕ್ಟ್ರಾ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ದೀಸ್ ಟು ಪಾಯಿಂಟ್ಸ್ ಯು ಕ್ಯಾನ್ ರೈಟ್ ಇನ್ ಯುವರ್ ಎಕ್ಸಾಮಿನೇಷನ್. ಕ್ಲಿಯರಾ? ಎಸ್. ಅಂಡ್ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದಟ್ ಇಸ್ ನೇಮ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ನಿಮಗೆ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಅಂಡ್ ಪಿ ಟೈಪ್ ಆಫ್ ಸೆಮಿ ಕಂಡಕ್ಟರ್. ನಿಮಗೆ ಸಿಂಪಲ್ ಲಾಜಿಕ್ ಹೇಳ್ತು ನೋಡಿ. ಎನ್ ಟೈಪ್ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೆಗೆಟಿವ್. ಓಕೆ, ಸೊ ನೆಗೆಟಿವ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್, ದಟ್ ಮೀನ್ಸ್ ಮೆಜಾರಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ಪಿ ಟೈಪ್ ಅಂದ್ರೆ ಪಾಸಿಟಿವ್ ಟೈಪ್, ಅಂದ್ರೆ ಹೋಲ್ಸ್ ಆರ್ ಮೋರ್, ಬಟ್ ಬೋತ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಇಲ್ಲಿ ಜಸ್ಟ್ ನಮ್ಗೆ ಕೇಳ್ತಾ ಇರೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಬಗ್ಗೆ ಕೇಳ್ತಾ ಇರೋದು. ಓಕೆನಾ? ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳಿದಾಗ ಎನ್ ಟೈಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಓಕೆ, ಸೊ ಇಲ್ಲಿ ಕೇಳಿರೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಓಕೆ, ಸೊ ಎಲೆಕ್ಟ್ರಾನ್ಸ್ ಇನ್ ಕೇಸ್ ಆಫ್ ಎನ್ ಟೈಪ್ ದಟ್ ಇಸ್ ಎಲೆಕ್ಟ್ರಾನ್ಸ್, ಅಂಡ್ ಸೆಕೆಂಡ್ ಒನ್ ನೋಡ್ಕೊಂಡ್ರೆ ಪಿ ಟೈಪ್ ಅಂದ್ರೆ ದಟ್ ಇಸ್ ಅ ಹೋಲ್ಸ್. ಓಕೆ, ಸೊ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಕ್ಲಿಯರಾ? ಎಸ್, electrons and holes. Okay, now let's move on to the part C. So 3 marks questions, that is the 5 questions irutte. Again you need to answer 3 questions, but ಈ ಸೆಷನ್ಸ್ ಅಲ್ಲಿ ನಾನು 5 out of 5 questions ಗೂ ಸಹ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ವೆರಿ ಫಸ್ಟ್ ಕ್ವೆಶ್ಚನ್ ನೋಡೋಣ. ರೆಡಿನಾ ಎಲ್ಲರೂ? ರೆಡಿ ಆಗಿ ಒಂದ್ಸತಿ ಒಂದು ಬೆಂಕಿ ಬಿರುಗಾಳಿ ಸಿಂಬಲ್ ಆಗ್ಬಿಡಿ ಬೇಗ ಬೇಗ. ನಮ್ಮ ಸಿಂಬಲ್ ಇದ್ಯಾಕೋ ಕಮೆಂಟ್ ಬಾಕ್ಸ್ ಓದಕ್ ಬರ್ತಿಲ್ಲ. 1 ಸೆಕೆಂಡ್. Yes, very good, very good. Very good, very good, very good. Very good, very good. Huh. Okay. Now, let's move on to the next question. Write any 3 properties of electric field lines. ಇವೆಲ್ಲ ನೀವು ಓದಿರ್ತೀರ. Okay, what is electric field line? Field lines is nothing but it's a geometrical presentation of electric field at that point. That is the definition. Definition ಬರ್ದಾದ್ಮೇಲೆ, sir, what is Lenz's law in accordance with the law of conservation of energy? ಅಕ್ಷಿತ್ 1 short lecture ಮಾಡಿಸಿದ್ವಿ. ಥಿಯರಿಟಿಕಲ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ, ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ? ಹಿಯರ್ ಐ ಆಮ್ ಸಾಲ್ವಿಂಗ್ ಜಸ್ಟ್ ಕ್ವಶನ್ಸ್. ಓಕೆ, ಕ್ವಶನ್ಸ್ ವಿತ್ ಆನ್ಸರ್ಸ್ ಅಷ್ಟೇ. ಓಕೆನಾ? ಸೊ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಬೇಕು ಅಂತಂದ್ರೆ ವಿ ಹ್ಯಾವ್ ಡನ್ 1 short lecture. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ. ಓಕೆ ಸರ್, ಕ್ಲಾಸ್ ಡ್ಯೂರೇಷನ್ ಇನ್ನೊಂದು 2 hours ಆಗುತ್ತೆ. ಓಕೆ, 2 hours ಮ್ಯಾಕ್ಸಿಮಮ್. 2 ಪೇಪರ್ಸ್ ಇದೆ, 1 ಪೇಪರ್ ಅಲ್ಲ 2 ಪೇಪರ್ಸ್ ಇದೆ. ಓಕೆ, ಎಸ್, ಇದರಲ್ಲಿ ನಿಮಗೆ ಕೆಲವು ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು. ಓಕೆ, ದ ಫಸ್ಟ್ ಪಾಯಿಂಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಅ ಪಾಸಿಟಿವ್ ಚಾರ್ಜ್ ಅಂಡ್ ಟರ್ಮಿನೇಟ್ ಅಟ್ಸ್ ಅ ನೆಗೆಟಿವ್ ಚಾರ್ಜ್. ಓಕೆನಾ ಸರ್? ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಒನ್ಸ್ ಅಗೇನ್ ಇವ ನೋಡಿ, ಕರೆಂಟ್ ವೈರ್ ಅಲ್ಲಿ ಫ್ಲೋ ಆದ್ರೆ ಏನಂತ ಕರಿತೀವಿ? ಕರೆಂಟ್ ವೈರ್ ಅಲ್ಲಿ ಫ್ಲೋ ಆದ್ರೆ ಅದನ್ನ ನಾವು ಕಂಡಕ್ಷನ್ ಕರೆಂಟ್ ಅಂತ ಕರಿತೀವಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮಧ್ಯೆ ಇರುವಂತ ಕರೆಂಟ್ ಏನಿರುತ್ತಲ್ಲ, ಸೊ ಆ ಕರೆಂಟ್ ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ಆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮಧ್ಯೆ ಯಾವುದೇ ರೀತಿ ವೈರ್ ಇಲ್ಲ. ಇಟ್ ಇಸ್ ಆಕ್ಟ್ಸ್ ಆಸ್ ಅ ಓಪನ್ ಸರ್ಕ್ಯೂಟ್, ಬಟ್ ನಮಗೆ ಟೋಟಲ್ ಕರೆಂಟ್ ಬರ್ತಾ ಇದೆ. ಹೌ ಇಟ್ ಇಸ್ ಪಾಸಿಬಲ್? ಬಿಕಾಸ್ ದೇರ್ ಮಸ್ಟ್ ಬಿ ಎ ಕರೆಂಟ್. ಯಾವ ಕರೆಂಟ್? ದಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಬಟ್ ಅಲ್ಲಿ ವೈರ್ ಇಲ್ವಲ್ಲ ಸರ್, ದೇರ್ ಇಸ್ ನೋ ಫ್ಲೋ ಆಫ್ ಅ ಚಾರ್ಜಸ್ ಅಲ್ವಾ? ಬಟ್ ಯಾವ್ದ್ರಿಂದ ಆಗ್ತಿರೋದು ಅಂತ ಹೇಳಿದ್ರೆ ದಟ್ ಈಸ್ ವೇರಿಯಿಂಗ್ ಕರೆಂಟ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದ ಈ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆನಾ? ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಕಮಿಂಗ್ ಬ್ಯಾಕ್ ಟು ದ ದಿಸ್ ಕ್ವೆಶ್ಚನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಅ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅಂಡ್ ಟರ್ಮಿನೇಟ್ ಅಟ್ ಅ ನೆಗೆಟಿವ್ ಚಾರ್ಜ್ ಪಾಯಿಂಟ್. ಇದರಿಂದ ದೇ ಡು ನಾಟ್ ಫಾರ್ಮ್ ಎ ಕ್ಲೋಸ್ ಲೂಪ್. ದಟ್ ಈಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಕ್ರಾಸ್ ಈಚ್ ಅದರ್. ಒಂದೇ ಪಾಯಿಂಟ್ ಅಲ್ಲಿ ಕ್ರಾಸ್ ಆದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ ಹ್ಯಾಸ್ ಅ 2 ಡೈರೆಕ್ಷನ್. ಇಟ್ ಇಸ್ ಇಂಪಾಸಿಬಲ್ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಈ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಯೂನಿಟ್ ಡೈರೆಕ್ಷನ್ ಇರಬೇಕು ಅಂಡ್ ಮ್ಯಾಗ್ನಿಟ್ಯೂಡ್ ಇರಬೇಕು. ಮ್ಯಾಗ್ನಿಟ್ಯೂಡ್ ಅಂತ ಇದೆ, ಬಟ್ ವಾಟ್ ಅಬೌಟ್ ಡೈರೆಕ್ಷನ್ ಅನ್ನೋದು 2 ways ಇದೆ. ಇಟ್ ಇಸ್ ಇಂಪಾಸಿಬಲ್. ಕ್ಲಿಯರಾ? ಈ 3 ಪಾಯಿಂಟ್ಸ್ ಬರುತ್ತೆ ಸಾಕು. ಇಲ್ಲಿ ನಿಮಗೆ ಟೋಟಲ್ 5 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ಎನಿ 2 ಅಥವಾ ಎನಿ 3 ಪಾಯಿಂಟ್ಸ್ ನ ಬರ್ಕೊಳ್ಳಿ. ಇಲ್ಲಿ 3 ಪಾಯಿಂಟ್ಸ್ ಕೇಳಿದ್ರು, ದೇರ್ ಫೋರ್ ಯು ಹ್ಯಾವ್ ಟು ರೈಟ್ 3 ಪಾಯಿಂಟ್ಸ್. ಓಕೆ, ಸೊ ದಟ್ ಇಸ್ 3 ಪಾಯಿಂಟ್ಸ್ ನ ಬರ್ಕೊಳ್ಬೇಕು. ಡನ್? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಆರ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್? ಸಿಂಪಲ್ ಕಂಟ್ರೋಲ್ ಡೆಫಿನೇಷನ್ ಕೇಳಿದ್ರೆ ಇಲ್ಲಿ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಿಮಗೆ. ಜಸ್ಟ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೇನು? ದ ಮಾಲಿಕ್ಯೂಲ್ಸ್. ಓಕೆ, ಸೊ ದ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಇಲ್ಲಿ? ಪೋಲಾರ್ ಡೈಎಲೆಕ್ಟ್ರಾನ್ಸ್ ಅಂತ ಕರಿಬಹುದು ಅಥವಾ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿಬಹುದು.
those in which positive and negative centers are separated. Okay, so positive and negative charges ಅಂತ ಹೇಳ್ಬೋದು, centers of positive and negative charges separated. ಅವಾಗ ಏನಾಗುತ್ತೆ, ಅಲ್ಲಿ ಡೈಪೋಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆನಾ, ಸಿಂಪಲ್ ಆಗಿ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ದೋಸ್ ಮಾಲಿಕ್ಯೂಲ್ಸ್ ದ ಸೆಂಟರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಆರ್ ಸಪರೇಟೆಡ್. ಅವುಗಳನ್ನ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸಪೋಸ್ ಸೆಂಟರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಸಪರೇಟ್ ಆಗಿಲ್ಲ, ಅವುಗಳನ್ನ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಡನ್. ಇಲ್ಲಿ ಎಕ್ಸಾಂಪಲ್ ಕೇಳಿಲ್ಲ, ಬಟ್ ನಿಮ್ಮ ರೆಫರೆನ್ಸ್ಗೆ ಎಕ್ಸಾಂಪಲ್ ಸಹಿತ ಕೊಟ್ಟಿದ್ದೀನಿ. ಯು ಜಸ್ಟ್ ಗೋ ಥ್ರೂ ಇಟ್. ಓಕೆ, ರೈಟ್? ಎಸ್ ಸರ್. ಅಂಡ್ ನೆಕ್ಸ್ಟ್, ರೈಟ್ ಒನ್ ಯೂಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಇಲ್ಲಿ ಪ್ರೊಟೆಕ್ಟಿಂಗ್ ಇಂಡಿವಿಜುವಲ್ ಇನ್ಸೈಡ್ ಎ ಕಾರ್ ಡ್ಯೂರಿಂಗ್ ಅ ಲೈಟ್ನಿಂಗ್ ಆಫ್ ಸ್ಟಾರ್ಮ್. ಓಕೆ, ಸೊ ಮಳೆಗಾಲದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸಿಡಿಲು. ಓಕೆ, ಸಿಡಿಲು ಎಲ್ಲ ಬರ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ಅ ಲೈಟ್ನಿಂಗ್, ಗುಡುಗು ಸಿಡಿಲು ಅಂತ ಹೇಳ್ತೀವಿ. ಓಕೆ, ಸೊ ನಾರ್ಮಲ್ ಆಗಿ ಏನೋ ಮಿಂಚು. ಓಕೆ, ಸೊ ಗುಡುಗು ಸಿಡಿಲು ಅಂತಂದ್ರೆ ಸಿಡಿಲು ಬೆಳೀತಾ ಇರುತ್ತಲ್ವಾ. ಸೊ ಅದು ನಾವು ಕಾರಲ್ಲಿ ಅಥವಾ ಬಸ್ ಅಲ್ಲಿ ಅಥವಾ ಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ತರ ಎಫೆಕ್ಟ್ ಇರಲ್ಲ. ಯಾಕೆ ಅಂದ್ರೆ ನಮ್ಮ ಕಾರ್ ಅನ್ನೋದು ಇಟ್ ಈಸ್ ಕಾರ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಸರ್? ಇಟ್ ಈಸ್ ಅ ಕಂಡಕ್ಟರ್. ಈ ಕಂಡಕ್ಟರ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ದೀಸ್ ಡ್ಯಾಮೇಜಸ್. ಯಾಕೆಂದ್ರೆ ಇಟ್ ಆಕ್ಟ್ಸ್ ಆಸ್ ಅ ಶೀಲ್ಡಿಂಗ್. ಅದ್ರ ನೆಕ್ಸ್ಟ್ ಒನ್ ಏನಂತಂದ್ರೆ ಲೈನ್ ಮ್ಯಾನ್ ಶೂಟ್ಸ್. ಅಂದ್ರೆ ಇವಾಗ ನಾರ್ಮಲ್ ಆಗಿ ಈ ಲೈನ್ ಮ್ಯಾನ್ ಗಳು ಇರ್ತಾರಲ್ಲ, ಕರೆಂಟ್. ಓಕೆ, ಸೊ ಕಂಬ ಹತ್ತೋದು, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಎಲ್ಲ ರಿಪೇರ್ ಮಾಡೋದು, ವೈರ್ಗಳನ್ನ ಎಳೆದೆಲ್ಲ ಮಾಡ್ತಿರ್ತಾರೆ ನೋಡಿ. ಎಲ್ಲಾದ್ರೂ ಡ್ಯಾಮೇಜ್ ಇದ್ರೆ ಅವುಗಳನ್ನ ಜಾಯಿನ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಅವರು ಡೈರೆಕ್ಟ್ ಆಗಿ ವೈರ್ಗಳನ್ನ ಇಟ್ಕೊಂಡು ಜಾಯಿನ್ ಮಾಡಿಸ್ತಾರ. ಹೇಗೆ ಪಾಸಿಬಲ್? ಹೇಗೆ ಅಂತಂದ್ರೆ ದಟ್ ಇಂಡಿಕೇಟ್ಸ್. ಓಕೆ, ಸೊ ದಟ್ ಇಂಡಿಕೇಟ್ಸ್ ಅವ್ರು ಹಾಕೊಂಡಿರೋ ಸೂಟ್ ಏನಿರುತ್ತಲ್ಲ, ಇಟ್ ಇಸ್ ಮೇಡ್ ಅಪ್ ಆಫ್. ಓಕೆ, ಸೊ ನಮಗೆ ಆ ಸೂಟ್ ಯಾವ ತರ ಆಕ್ಟ್ ಆಗುತ್ತೆ ಅಂದ್ರೆ ಶೀಲ್ಡ್ ತರ ಆಕ್ಟ್ ಆಗುತ್ತೆ. ಅವ್ರಿಗೆ ಶಾಕ್ ಹೊಡಿಲಾರ ತರ ನೋಡ್ಕೊಳ್ಳುತ್ತೆ. ಓಕೆನಾ, ಡನ್. ಸೊ ದಿಸ್ ಇಸ್ ದ ಯೂಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. And the next ನೋಡ್ತಾ ಹೋದ್ರೆ that is write the circuit diagram, explain the conversion of a galvanometer into voltmeter. You can go through the theory part. ಈ theory part ನ ನಾನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತಾ. ಸೊ ಇಲ್ಲಿ ನಮಗೆ ಯಾವ್ದರಿಂದ ಯಾರು ಕೇಳಿದ್ರು ಗ್ಯಾಲೋಮೀಟರ್ ಅಂದ್ರೆ ವೋಲ್ಟ್ಮೀಟರ್. ಸೊ ಲೆಟ್ಸ್ ಸೇ ದಿಸ್ ಇಸ್ ಗ್ಯಾಲೋಮೀಟರ್. ಓಕೆ, ಸೊ ದಿಸ್ ಇಸ್ ದ ಗ್ಯಾಲೋಮೀಟರ್. ಅಂಡ್ ಈ ಗ್ಯಾಲೋಮೀಟರ್ಗೆ ಓಕೆ, ಸೊ ಈ ಗ್ಯಾಲೋಮೀಟರ್ಗೆ ಓಕೆ, ಸೊ ಈ ಗ್ಯಾಲೋಮೀಟರ್ಗೆ ನೀವು ಓಕೆ, ಸೊ ಏನಾದ್ರೂ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ದ ಕನೆಕ್ಟಿಂಗ್ ರೆಸಿಸ್ಟೆನ್ಸ್. ಓಕೆ, ಸೊ ಕನೆಕ್ಟಿಂಗ್ ರೆಸಿಸ್ಟೆನ್ಸ್. ಓಕೆ, ಸೊ ಕನೆಕ್ಟಿಂಗ್ ರೆಸಿಸ್ಟೆನ್ಸ್. ಓಕೆ, ಸೊ ಕನೆಕ್ಟಿಂಗ್ ರೆಸಿಸ್ಟೆನ್ಸ್. ಓಕೆ, ಸೊ ಕನೆಕ್ಟಿಂಗ್ ರೆಸಿಸ್ಟೆನ್ಸ್. ಈ ಅರೇಂಜ್ಮೆಂಟ್ ನಾವೇನಂತ ಕರಿತೀವಿ? ನಾವು ಇಟ್ ಇಸ್ ಅ ವೋಲ್ಟ್ಮೀಟರ್. ಓಕೆ, ಸೊ ಗ್ಯಾಲೋಮೀಟರ್ ನ ವೋಲ್ಟ್ಮೀಟರ್ ಆಗಿ ಕನ್ವರ್ಟ್ ಮಾಡಿದ್ವಿ. ಅಂಡ್ ವಾಟ್ ಇಸ್ ದ ಕಾಂಬಿನೇಷನ್ ಸರ್? ಸೀರೀಸ್ ಕಾಂಬಿನೇಷನ್. ದೇರ್ ಫೋರ್ ಇಫ್ ಅ ಕರೆಂಟ್ ಇಸ್ ಅ ಫ್ಲೋಯಿಂಗ್ ಆಸ್ ಅ ಸೀರೀಸ್ ಕಾಂಬಿನೇಷನ್, ಈ ಆರ್ ರೆಸಿಸ್ಟೆನ್ಸ್ ಆರ್ ಇಂದ ಎಷ್ಟು ಕರೆಂಟ್ ಫ್ಲೋ ಆಗುತ್ತೋ the same current is flowing through galvanometer. So as it is series combination, you can write Ohm's law. Okay, so V is equals to, so I into total resistance ಎಷ್ಟಿದೆ? So it is R plus G. G ಅನ್ನೋದು resistance of a galvanometer. Okay, yes sir. And ನಮಗೆ ಬೇಕಾಗಿರೋದು R ಬೇಕಾದ್ರೆ, so V divided by I. Okay, so that is equals to R plus G. And ನಿಮಗೆ unknown resistance R ಬೇಕಂತಂದ್ರೆ just you have to do V divided by I minus G. Okay, so this is a required solution. Okay, so this is the required solution. V divided by I minus G. Clear? Is it a clear ಎಲ್ಲರಿಗೂ? Done? Okay, now let's move on to the next question. Okay, so write any three differences between diamagnetic and a ferromagnetic metal. First one, diamagnetic material. So first ಏನ್ ಮಾಡ್ಬೇಕಂದ್ರೆ ಅಟ್ರಾಕ್ಷನ್ ಬಗ್ಗೆ ಮತ್ತೆ ರಿಪಲ್ಷನ್ ಬಗ್ಗೆ ಬರೀಬೇಕು. ಡಯಾಮ್ಯಾಗ್ನೆಟಿಕ್ ಈಸ್ ಅ ಯೂನಿವರ್ಸಲ್ ಪ್ರಾಪರ್ಟಿ ಅಲ್ವಾ, ಎಲ್ಲರಿಗೂ ಗೊತ್ತಿರೋದು. ಬಟ್ ಇಲ್ಲಿ ಏನಾಗುತ್ತಂದ್ರೆ ದೇ ಆರ್ ಫೀಬಲಿ ರಿಪೇರ್ಡ್ ಬೈ ದ ಮ್ಯಾಗ್ನೆಟ್ಸ್. ಯಾಕೆಂದ್ರೆ ಇಟ್ ಇಸ್ ನೇಚರ್ ಇಸ್ ದಟ್. ಅಂಡ್ ವಾಟ್ ಅಬೌಟ್ ಫೆರೋಮ್ಯಾಗ್ನೆಟ್? ಎಸ್, ಫೆರೋಮ್ಯಾಗ್ನೆಟ್ ಏನ್ ಮಾಡುತ್ತೆ? ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಮಾಡುತ್ತೆ. ಅಂಡ್ ಸೆಕೆಂಡ್ ಪಾಯಿಂಟ್, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಯಾವ್ದಕ್ಕೆ ನೆಗೆಟಿವ್ ಇರುತ್ತೆ ಅಂದ್ರೆ ದಟ್ ಇಸ್ ಅ ಡಯಾಮ್ಯಾಗ್ನೆಟ್. ಅಂಡ್ ಯಾವ್ದಕ್ಕೆ ಪಾಸಿಟಿವ್ ಮತ್ತೆ ಹೈ ಆಗಿರುತ್ತೆ ಅಂದ್ರೆ ದಟ್ ಇಸ್ ಅ ಫೆರೋಮ್ಯಾಗ್ನೆಟ್. ಅಂಡ್ ಮ್ಯಾಗ್ನೆಟಿಕ್ ಪರ್ಮೆಬಿಲಿಟಿ ಯಾವ್ದಕ್ಕೆ ಲೆಸ್ ದೆನ್ 1 ಇರುತ್ತೆ ದಟ್ ಇಸ್ ಅ ಡಯಾಮ್ಯಾಗ್ನೆಟ್. ಅಂಡ್ ಮ್ಯಾಗ್ನೆಟಿಕ್ ಪರ್ಮೆಬಿಲಿಟಿ ಇಸ್ ಸೋ ಹೈ ಗ್ರೇಟರ್ ದೆನ್ 1 ಇತ್ತಂದ್ರೆ ದಟ್ ಇಸ್ ಫೆರೋಮ್ಯಾಗ್ನೆಟ್. The property lies between this diamagnet and ferromagnet, that is nothing but a paramagnet. ಅಂದ್ರೆ ferromagnet ಅನ್ನೋದು it is a better version of a paramagnet ಅಂತ ಕರಿತೀವಿ. Okay, so these are the three differences you can write in your board examination. Done? Okay, very good. I hopefully ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾರೆ, ಓಕೆ, ಅವ್ರಿಗೆ ಅವರು ಲೆಜೆಂಡ್ಸ್ ಅನ್ಕೊಂಡ್ಬಿಟ್ಟಿರ್ತಾರೆ. ಓಕೆನಾ, ಲೆಜೆಂಡ್ಸ್ ಅಂತ ಅನ್ಕೊಂಡಿರ್ತಾರೆ. ಇವಾಗ ಸ್ಟಾರ್ಟ್ ಮಾಡೋರು, ಓಕೆ, ಇವಾಗ ಸ್ಟಾರ್ಟ್ ಮಾಡೋರು ಲೆಜೆಂಡ್ಸ್ ಅಂತ ಫೀಲ್ ಆಗ್ತಿರ್ತಾರ. ಅವ್ರ ಫೀಲ್ ಮಾತ್ರ ಆಗ್ಬೇಕು ಅಷ್ಟೇ. ಓಕೆ, ಸೊ ನಾನ್ ಲೆಜೆಂಡ್ಸ್ ಅಂತ ಯಾರನ್ನ ಕರಿತೀನಿ ಗೊತ್ತಾ? ಮೊದಲಿಂದ ಎಫರ್ಟ್ ಹಾಕೊಂಡು ಇಲ್ಲಿವರೆಗೆ ಬಂದಿರ್ತಾರಲ್ಲ ಅವ್ರನ್ನ ನಾನು ಲೆಜೆಂಡ್ಸ್ ಅಂತ ಕರಿತೀನಿ. ಓಕೆ, ಸೊ ಕೊನೆಗೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರಗಳನ್ನ ನಾವೇನಂತ ಕರಿಬಹುದು? ಎಷ್ಟು ದಿನ ಮಜಾ ಮಾಡ್ಕೊಂಡು ಇವಾಗ ಓದೋರ್ನ ಓಕೆ ಕಷ್ಟ ಜೀವಿಗಳಂತ ಹೇಳ್ಬೋದು. ಯಾಕೆ? ಇವಾಗ ಕಷ್ಟಪಟ್ಟು ಓದೋದ್ರಿಂದ.
ಓಕೆ, ಇವಾಗ ಕಷ್ಟಪಟ್ಟು ಓದಬೇಕು, ಇಲ್ಲಾಂದ್ರೆ ಫೇಲ್ ಆಗಬೇಕು. ಕಷ್ಟಪಟ್ಟು ಓದಿ ಪಾಸ್ ಆಗಬೇಕು, ಇಲ್ಲ ಫೇಲ್ ಆಗಬೇಕು, ಎರಡು ಆಪ್ಷನ್ಸ್ ಇರೋದು. ಇವಾಗ ಕಷ್ಟ ಆಗ್ತದೆ ಸರ್, ಅದು ಬರಲ್ಲ, ಇದು ಬರಲ್ಲ, ಅದು ಬರಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅವ್ರಿಗೆಲ್ಲ ಏನು ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ವರ್ಕ್ ಹಾರ್ಡ್. ಯಾಕಂದ್ರೆ ಇಷ್ಟು ದಿನ ಮಜಾ ಮಾಡಿದ್ರಲ್ಲ, ಸೊ ಇವಾಗ ಕಷ್ಟ ಪಡ್ಲೇಬೇಕು. ಈ ಮೊದಲಿಂದ ಓದಿದವರು ಹೇಗಿರುತ್ತೆ, ಬ್ಯಾಲೆನ್ಸ್ಡ್. ಮೊದಲೇ ಎಂಜಾಯ್ ಮಾಡ್ಕೊಂಡಿರ್ತಾರೆ, ಇವಾಗಲೂ ಸಹಿತ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಓಕೆನಾ, ಆವಾಗಲೂ ಎಂಜಾಯ್ ಮಾಡ್ತಿದ್ರೆ, ಇವಾಗಲೂ ಎಂಜಾಯ್ ಮಾಡ್ತಿದ್ದಾರೆ. ಡಿಫ್ರೆನ್ಸ್ ಇಸ್ ದಟ್ ಅವ್ರು ಸ್ಟಾರ್ಟಿಂಗ್ ಇಂದ ಓದನ್ನ ಸ್ಟಾರ್ಟ್ ಮಾಡಿ ಇವಾಗಲೂ ಸಹ ಎಂಜಾಯ್ ಮಾಡ್ತಾರೆ. ಫ್ರೆಶರ್ಸ್ ಪಾರ್ಟಿಗಳಾಗಿರ್ಬೋದು, ಓಕೆ, ಫ್ರೆಂಡ್ಸ್ ಜೊತೆ ಮೀಟಪ್ಸ್ಗಳಾಗಿರ್ಬೋದು, ಓಕೆ, ಆರಾಮ್ ಟ್ರಿಪ್ಗಳು ಹೊಡ್ಕೊಂಡು ಆರಾಮಾಗಿ ತಿರುಗಾಡೋದಾಗಿರ್ಬೋದು, ಹಾಲ್ ಟಿಕೆಟ್ಗೆ ಹೋಗಿ ಅಲ್ಲಲ್ಲಿ ಏನೋ ಅವ್ರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನ ತಿಂದು ಬರ್ಬೋದು ಆರಾಮಾಗಿ. ಯಾಕಂದ್ರೆ ಅವ್ರಿಗೆ ಗೊತ್ತು ಎಷ್ಟು ಸಿಲೆಬಸ್ ಇದೆ, ಏನ್ ಓದ್ಬೇಕು ಏನ್ ಬೇಡ ಅಂತ. ಬಟ್ ಇವಾಗ ಏನಾಗುತ್ತೆ, ಕ್ಲಿಯರಾ? ಡನ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಇಷ್ಟೇ ಹೇಳೋದು, ಯಾರು ಇನ್ನೊಂದು ಮಾತು ಹೇಳ್ತೀನಿ. ಓಕೆ, ಸೊ ಇನ್ನೊಂದು ಮಾತು ಹೇಳ್ತೀನಿ, ಇವಾಗ ಬಂದು ಹೇಳ್ತಿರ್ತಾರೆ. ಓಕೆನಾ? ಹಾ ಇವಾಗ ಇನ್ನೊಂದು ಮಾತು ಹೇಳ್ತೀನಿ. ಲೈಕ್ ನೀವು ನೋಡಿರ್ಬೋದು. ಓಕೆ, ಬೇಡದಿದ್ದೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಓಕೆ, ಸೊ ಬೇಡದಿದ್ದೆಲ್ಲ ಕ್ವಶನ್ಸ್ ಕೇಳ್ತಿರ್ತಾರೆ. ಆಮೇಲೆ ಏನ್ ಇಂಡಿಕೇಟ್ ಮಾಡ್ತಂದ್ರೆ ದೇ ಆರ್ ಇಂಡಿಸ್ಪ್ಲೇನ್ಡ್ ಅಂತ ಹೇಳ್ಬೋದು. ಓಕೆ, ಯಾಕೆ ಅಂದ್ರೆ ಒಂದು ಫ್ಲೋ ಇರುತ್ತೆ ಓದಕ್ಕೆ. ಓಕೆ, ಸೊ ಆ ಫ್ಲೋನ ಫಾಲೋ ಮಾಡ್ತಿರಲ್ಲ. ನಾನು ಹೇಳೋದೇನು ಗೊತ್ತಾ, ಕೆಲವು ಕಮೆಂಟ್ಸ್ಗಳು ನೋಡ್ತಾ ಇರ್ತೀರಾ. ಓಕೆ, ನ್ಯೂಸ್ ಸಹಿತ ನೋಡ್ತಾ ಇರ್ತೀರಾ. ಅದು ಹೇಗಿರುತ್ತೆ ಅಂದ್ರೆ ಅದು ಓದ್ಲೇಬಾರ್ದು ಹಂಗಿರುತ್ತವ ಕಮೆಂಟ್ಸ್ಗಳು. ಓಕೆ, ಸೊ ನಾನು ಹೇಳೋದೇನಂತಂದ್ರೆ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ ಅಂತ ಹೇಳೋದು. ಓಕೆ, ವ್ಯಕ್ತಿತ್ವ ಅಂತಂದ್ರೆ ನಮ್ ನಾರ್ಮಲ್ ಆಗಿ ಇನ್ಸೈಡ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ ಕಮೆಂಟ್ಸ್ ಮಾಡೋದಕ್ಕಿಂತ ಜಸ್ಟ್ ನಮ್ ಟೀಚರ್ ಹೇಳ್ತಿದ್ರು. ಓಕೆ, ಸೊ ಕ್ಯಾನ್ ಐ ರಿಪೀಟ್ ಮೈ ಟೀಚರ್ಸ್ ವರ್ಡ್ಸ್? ಓಕೆ, ಕ್ಯಾನ್ ಐ ರಿಪೀಟ್ಸ್ ಟೀಚರ್ಸ್ ವರ್ಡ್ಸ್? ಹೇಳಿ. ನಾನು ನಮ್ಮ ಟೀಚರ್ಸ್ ವರ್ಡ್ಸ್ ಹೇಳ, ಬೇಗ ಹೇಳಿ. ಅಷ್ಟೊತ್ತು ಇವರು ಯಾರ್ಯಾರು ಕ್ವಶನ್ಸ್ ಆನ್ಸರ್ ಮಾಡಬೇಕು ಮಾಡಿ. ಹಾ, ಹೇಳಿ. ಎಸ್, ಇದಂತೂ ನನಗೆ ಮೋಟಿವೇಟಿಂಗ್, ಅದು ಮಸ್ತ್ ಮೋಟಿವೇಶನ್. ಓಕೆ, ಮಸ್ತ್ ಮೋಟಿವೇಶನ್. ಓಕೆ, ಸೊ ಏನಾಗಿತ್ತು ಅಂತಂದ್ರೆ ನಮ್ಮ ಆಫ್ಲೈನ್ ಅಲ್ಲಿ, ಓಕೆ, ಸೊ ನಾನು ಓದ್ತಿರ್ಬೇಕಾದ್ರೆ ಕ್ಲಾಸ್ ನಡೀತಾ ಇತ್ತು. ಓಕೆ, ಸೇಮ್ ಫಿಸಿಕ್ಸ್ ಸಬ್ಜೆಕ್ಟ್. ಆವಾಗ ಸ್ವಲ್ಪ ಡಿಗ್ರಿ ಓದ್ತಿರ್ಬೇಕಾದ್ರೆ ಸ್ವಲ್ಪ ಆಟಿಟ್ಯೂಡ್ ಅಲ್ವಾ ಎಲ್ಲರಿಗೂ. ಆಮೇಲೆ ಡಿಗ್ರಿ ಸ್ಟೂಡೆಂಟ್ ಅನ್ಕೊಂಡೆ. ಆಟಿಟ್ಯೂಡ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ರಾಂಗ್ ಮೆಸೇಜ್ ನ ಪಾಸ್ ಮಾಡ್ತಾನೆ, ಅಂದ್ರೆ ರಾಂಗ್ ಕಮೆಂಟ್ಸ್. ಓಕೆ, ಸರ್ಗೆ ರಾಂಗ್ ಕಮೆಂಟ್ಸ್ ಮಾಡ್ತಾನೆ. ಅವ್ರು ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡಿದ್ರು ಗೊತ್ತಾ, ಚಪ್ಲಿ ತಗೊಂಡಂಗೆ ಹೊಡೆದಂಗಾಯ್ತು. ಏನ್ ಗೊತ್ತಾ, ಯಾರಿಗೆ ರಾಂಗ್ ಕಮೆಂಟ್ಸ್ ನ ಪಾಸ್ ಮಾಡಿದ್ರಲ್ಲ ಅವ್ರು ಇಷ್ಟೇ ಅಂದಿದ್ದು. ಅದರಲ್ಲಿ ಆ ಸ್ಟೂಡೆಂಟ್ ಏನ್ ಮಾಡಿದ್ದ ಅಂದ್ರೆ ಗಂಡಸ್ತನ ಅಂತ ಸಮಥಿಂಗ್, ಓಕೆ, ರಾಂಗ್ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಆ ವರ್ಡ್ ನ ಯೂಸ್ ಮಾಡಿದ್ರು. ಅವಾಗ ಹೇಳಿದ್ದೇನಂದ್ರೆ, ಗಂಡಸ್ತನ ಅಂದ್ರೆ ಇದಲ್ಲ ಮಗ ಅನ್ಕೊಂಡು. ಓಕೆ, ಸೊ ಮಗ ಇದಲ್ಲ. ಅವರು ಬಾರಿ ಕ್ಲೋಸ್ ಇದ್ರು ಸ್ಟೂಡೆಂಟ್ ಜೊತೆಗೆ. ಸೊ ಇದ್ದಾಗ ಏನ್ ಮಾಡಿದ್ರು ಅಂದ್ರೆ, ನೋಡ್ ಮಗ, ಗಂಡಸ್ತನ ಅಂದ್ರೆ ಇದಲ್ಲ. ನೀನ್ ನಂಬ್ಕೊಂಡಿರ್ತಾರ ನೋಡು ತಂದೆ ತಾಯಿ, ಅವ್ರಿಗೆ ಅವಮಾನ ಆಗ್ಲಾರ್ದೆ ಗೌರವನ ತಂದು ಕೊಡೋದು ಗಂಡಸ್ತನ. ಓಕೆ, ಒಬ್ಬರ ಮೇಲೆ ಡಿಪೆಂಡ್ ಆಗ್ಲಾರ್ದೆ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳೋದು ಗಂಡಸ್ತನ. ಓಕೆ, ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟಪಡ್ತಾರೆ ನಿನ್ಗೋಸ್ಕರ, ಅವ್ರಿಗೆ ಒಳ್ಳೆ ಶೆಲ್ಟರ್ ಕೊಟ್ಟು ಅವ್ರಿಗೆ ಬೇಕಾದ ತಂದು ಕೊಡೋದು ಅದು ಗಂಡಸ್ತನ ಅಂತ ಹೇಳಿದ್ರು. ಭಾರಿ ಅನಿಸ್ತು ನನಗಂತೂ. ಓಕೆ, ಸೊ ಸಕ್ಕದ ಆನ್ಸರ್ ಮಾಡಿದ್ರು. ಅದು excellent, I cannot forget that. Okay, right. So let's get back to the question. The current in the coil of 4 Henry falls from 5 ampere. Okay, so 4 Henry falls from 5 ampere to 2 ampere. If the induced EMF in the coil is a 20 volt, calculate the time taken. Okay, so time taken ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದಕ್ಕೆ ಇದು ಆನ್ಸರ್ ಮಾಡಬೇಕು. ಓಕೆ, ಸೊ ಇದರ ಪ್ರಕಾರ ಕರೆಂಟ್ ಇನ್ ದ ಕಾಯಿಲ್ ಇಸ್ ದ 4 Henry. ಓಕೆ, ಸೊ 4 Henry L. ಓಕೆ, ಸೊ ಇಲ್ಲಿ L ಕೊಟ್ಟಿದ್ದಾರೆ. And current, this is initial current. Okay, so and this is the final current. Okay, and induced EMF ಕೊಟ್ಟಿದ್ದಾರೆ, so that is E 20 and calculate time ಅಂತ ಕೇಳಿದ್ದಾರೆ. So relation between this EMF and current, change in current ಮತ್ತೆ induced inductions, what is the relation ಅಂತ ಹೇಳಿದ್ರೆ, so that is E, that is equals to minus L, so that is delta I divided by delta T. Okay, yes sir, E value ಎಷ್ಟಿದೆ sir? It is a 20, so that is a minus ಎಷ್ಟಿದೆ sir? 4 Henry. ಓಕೆ, ಸೊ 4 ಅಂತ ಬರೀತೀನಿ ಅಂಡ್ ಬ್ರಾಕೆಟ್. ಸೊ ಫೈನಲ್ ಎಷ್ಟಿದೆ ಸರ್? ಇಟ್ ಇಸ್ 2. ಇನಿಷಿಯಲ್ ಎಷ್ಟು? 5 ಅಂಡ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಸೊ ಇಲ್ಲಿ ಡೆಲ್ಟಾ ಟಿ ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸೊ minus 4. ಓಕೆ, ಸೊ ಇದು ಎಷ್ಟಾಗುತ್ತೆ ಸರ್? ಇಟ್ ಇಸ್ -3 ಡಿವೈಡೆಡ್ ಬೈ 20. ಓಕೆ, ಕರೆಕ್ಟಾ? ಸೊ 2 minus 5, ದಟ್ ಇಸ್ -3. ಮೈನಸ್ ಆಫ್ ಮೈನಸ್ ಪ್ಲಸ್ 12, 4 3 12, ಸೊ ಡಿವೈಡೆಡ್ ಬೈ 20. ಓಕೆ, ಎಷ್ಟಾಗುತ್ತೆ? 4 3 12. ಓಕೆ, ಸೊ 4 3 12, 4 5 20. ಎಷ್ಟಾಗುತ್ತೆ? 5 6 30. ಓಕೆ, 0.6. ಓಕೆ, ಸೊ ದಟ್ ಮೀನ್ಸ್, ಸೊ ಡೆಲ್ಟಾ ದಟ್ ಈಸ್ ಈಕ್ವಲ್ಸ್ ಟು 0.6 ಸೆಕೆಂಡ್ಸ್. ಓಕೆ, 0.6 ಸೆಕೆಂಡ್ಸ್. ಕ್ಲಿಯರಾ? ರೈಟ್, ಡನಾ? ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್.
ನೇಮ್ ದ ಟೂ ಟೈಪ್ ಆಫ್ ಟೆಲಿಸ್ಕೋಪ್ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ ಯೂಸ್. ಆಲ್ಸೋ ಮೆನ್ಷನ್ ಎನಿ ಒನ್ ಆಫ್ ದ ಫ್ಯಾಕ್ಟರ್ ಆನ್ ವಿಚ್ ಮ್ಯಾಗ್ನಿಫೈಯಿಂಗ್ ಪವರ್ ಟೆಲಿಸ್ಕೋಪ್ ಡಿಪೆಂಡ್ಸ್ ಅಂತ ಹೇಳ್ತಾರೆ. ಹಾ, ಸತೇಶ್ ನಿಮ್ಮ ಹೆಸರು ತಗೊಂಡಿದ್ದೀನಿ. ಸತೇಶ್ ಸತೇಶ್ ಸತೇಶ್. ಓಕೆ, ನಾವಿಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಸಿಂಪಲ್ ಆಗಿ, ಓಕೆ, ಸೊ ಸಿಂಪಲ್ ಆಗಿ ನಿಮ್ಗೆ ಒಂದು ಆನ್ಸರ್ ಕ್ವಶನ್ ಕೇಳ್ತೀನಿ ಕೇಳಿ, ಕ್ಲೂ ಕೊಡ್ತೀನಿ. ನಾವು ಲೈಟ್ ಅಲ್ಲಿ ಅಥವಾ ರೇ ಆಪ್ಟಿಕ್ಸ್ ಅಲ್ಲಿ ಎರಡು ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡಿದ್ವಿ. ಓಕೆ, ಒಂದು ದಟ್ ಇಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ನಾಟ್ ಡಿವೈಸಸ್. ಓಕೆ, ನಾಟ್ ಡಿವೈಸಸ್, ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡಿದ್ದು. ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಮಿರರ್, ಇನ್ನೊಂದು ಲೆನ್ಸ್. ಬೇಸ್ಡ್ ಆನ್ ದೀಸ್ ಓನ್ಲಿ ವಿ ಹ್ಯಾವ್ ಅ ನೆಕ್ಸ್ಟ್ ಒನ್ ಏನಂತ ಹೇಳಿದ್ರೆ ವಿ ಹ್ಯಾವ್ ವಾಟ್ ಇಸ್ ದಟ್ ಟೂ ಟೈಪ್ಸ್ ಆಫ್ ಟೆಲಿಸ್ಕೋಪ್ಸ್. ಓಕೆ, ಒಂದು ಬೇಸ್ಡ್ ಆನ್ ಲೆನ್ಸ್ ಬಗ್ಗೆ ಮಾತಾಡಿದ್ರೆ ದಟ್ ಇಸ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಓಕೆನಾ, ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಡನ್. ಅಂದ್ರೆ ಇನ್ನೊಂದು ಯಾವುದು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್, ದಟ್ ಇಸ್ ಬೇಸ್ಡ್ ಆನ್ ಅ ಮಿರರ್. ಕ್ಲಿಯರಾ? ಸೊ ಇದ್ರ ಬೇಸ್ ಮೇಲೆ ನೇಮ್ ಟೂ ಟೈಪ್ಸ್ ಆಫ್ ಅ ಟೆಲಿಸ್ಕೋಪ್ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ ಲೆನ್ಸ್. ಓಕೆ, ಸೊ ಈ ಆಬ್ಜೆಕ್ಟಿವ್ ಲೆನ್ಸ್ ಅಂತಂದ್ರೆ, ಸೊ ಫಸ್ಟ್ ಆಬ್ಜೆಕ್ಟಿವ್ ಅಂತಂದ್ರೆ ನಮ್ಗೆ ಎರಡು ಬರುತ್ತೆ, ಒಂದು ಲೆನ್ಸ್, ಇನ್ನೊಂದು ಮಿರರ್. ಓಕೆ, ಸೊ ಲೆನ್ಸ್ ಮತ್ತೆ ಇನ್ನೊಂದು ಮಿರರ್. ಓಕೆ, ಸೊ ಲೆನ್ಸ್ ಮತ್ತೆ ಇನ್ನೊಂದು ಮಿರರ್. ದ ಫಸ್ಟ್ ಒನ್ ಏನಂದ್ರೆ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಓಕೆ, ಸೊ ದಟ್ ಈಸ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಓಕೆ, ಸೊ ದಟ್ ಈಸ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಓಕೆ, ಸೊ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಓಕೆ, ರೈಟ್. ಸೆಕೆಂಡ್ ಒನ್ ಏನಂತ ಕೇಳ್ತೀವಿ, ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಓಕೆ, ಸೊ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಈ ಎರಡಕ್ಕೂ ಸಹಿತ ಸೇಮ್ ಮ್ಯಾಗ್ನಿಫೈಯಿಂಗ್ ಪವರ್ ಇರುತ್ತೆ, ದಟ್ ಈಸ್ ಎಫ್ ನಾಟ್ ಅಂಡ್ ಎಫ್ ಇ. ಈ ಡಿಪೆಂಡೆಂಟ್ ಫ್ಯಾಕ್ಟರ್ ಎರಡು ಬರೆದ್ರೆ ಸಾಕು, ಡಿಪೆಂಡೆಂಟ್ ಫ್ಯಾಕ್ಟರ್. ಓಕೆ, ಸೊ ಅಲ್ಲಿ ಕೇಳ್ತಿರೋದೇನು, ಆಲ್ಸೋ ಮೆನ್ಷನ್ ಒನ್ ಫ್ಯಾಕ್ಟರ್ ವಿಚ್ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಅ ಟೆಲಿಸ್ಕೋಪ್ ಡಿಪೆಂಡ್ಸ್ ಅಂತ ಕೇಳ್ತಾ ಇರೋದಲ್ಲ. ಇದು ಸಿಂಪಲ್ ಆಗಿ ನೋಡಿ, ಎಫ್ ನಾಟ್. ಓಕೆ, ಸೊ ದಟ್ ಈಸ್ ಎಫ್ ನಾಟ್ ಇಂಡಿಕೇಟ್ಸ್ the focal length of objective lens and FE indicates that is the focal length of eyepiece. ಈ ಎರಡರಲ್ಲಿ ಒಂದು ಬರೆದ್ರೆ ಸಾಕು. ಕ್ಲಿಯರಾ? ರೈಟ್ ಸರ್, ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿ ಸರ್. ಯಾರಿದು? ಕೃಷ್ಣ. ಓಕೆ, ಸೊ ಕೃಷ್ಣ ಕೇಳಿ, ನಾನು ಸ್ಪೆಷಲ್ ಆಗಿ MCQs ಗೆ ಒಂದು ವಿಡಿಯೋ ಮತ್ತೆ ಇನ್ನೊಂದಕ್ಕೆ ಯಾವ್ದಕ್ಕೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಒಂದು ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ನೀವು ನೋಡ್ಕೊಳ್ಳಿ. ಓಕೆನಾ? ರೈಟ್. ಸಮೋದ್ ಸರ್, ಗರುಡ ಟೆಸ್ಟ್ ಸೀರೀಸ್ ಈಸ್ PDF ನಾಟ್ ಅವೈಲೇಬಲ್. Sir, so inform the technical teams. Garuda test series PDF not available. Okay, right now I'll inform. Okay, mobile ಹೊರಗಡೆ ಬಿಟ್ಟಿದ್ದೀನಿ. Okay, so after this, okay, ಇವಾಗಲೇ ಮೆಸೇಜ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನಿಮ್ಮ ಕನ್ಸರ್ನ್ ಫಸ್ಟ್ ಕ್ಲಾರಿಫೈ ಆಗಬೇಕು. ಹಾ, ಇವಾಗಲೇ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಓಕೆ, ಡನ್, ಇನ್ಫಾರ್ಮ್ ಮಾಡಿದ್ದೀನಿ. ಚಾರ್ಜಿಂಗ್ ಇಟ್ಬಿಡ್ತೀನಿ. ಓಕೆ, ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಬರೆದ್ರು ಸಾಕು. ಓಕೆ, ಅಂಡ್ ದ ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಎನಿ 3 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಅ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಥಿಯರಿ ಪಾರ್ಟ್ ಅಂತೂ ಇಲ್ಲಿದೆ. ಓಕೆ, ಸೊ ನಾನು ಹೇಳೋದು ಏನಂದ್ರೆ 3 ಪಾಯಿಂಟ್ಸ್ ನಿಮ್ ನೆನಪಲ್ಲಿ ಇಡೋಕೆ ಹೇಳ್ತೇನೆ. ಓಕೆನಾ? ದ ಫಸ್ಟ್ ಪಾಯಿಂಟ್ ಏನಂದ್ರೆ, ಇಫ್ ದ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದೆನ್ ಓನ್ಲಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್. ಇಲ್ಲ ಅಂತಂದ್ರೆ ಬರಲ್ಲ. ಓಕೆ, ಇಲ್ಲ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಲ್ಲ. ಅಂಡ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ is directly proportional to the number of electrons emitted from the metal surface, that is directly indicates saturation current. That is second point. And third point ಏನಂದ್ರೆ, okay, so third point ಏನಂದ್ರೆ, ನಾರ್ಮಲ್ ಆಗಿ kinetic energy ಡಿಪೆಂಡ್ಸ್ ಆನ್ ಅ ಫ್ರೀಕ್ವೆನ್ಸಿ ಬಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಅ ಇಂಟೆನ್ಸಿಟಿ. ಈ 3 ಪಾಯಿಂಟ್ಸ್ ಬರೆದ್ರೆ ಸಾಕು. ಓಕೆ, ನಿಮಗೆ ಟೋಟಲ್ 5 ಪಾಯಿಂಟ್ಸ್ ಇದೆ. ಓಕೆ, ಸೊ 5 ಪಾಯಿಂಟ್ಸ್ ಇದೆ. ಬಟ್ ನೀವು, ಓಕೆ, ಸೊ ಫಸ್ಟ್ ಒನ್ ಇನ್ಸ್ಟಾಂಟೇನಿಯಸ್ ಪ್ರೋಸೆಸ್, ಸೆಕೆಂಡ್ ಒನ್ kinetic energy, and this is the fourth one frequency ಬಗ್ಗೆ ಮಾತಾಡ್ತಿರೋದು, and the next one fourth one. Okay, so fourth and this is the fifth point. Okay, ಈ 5 ಪಾಯಿಂಟ್ ಅಲ್ಲಿ 3 ಪಾಯಿಂಟ್ ಬರೆದ್ರು ಸಾಕು. ಕ್ಲಿಯರಾ? ಡನ್. ಓಕೆ, now let's move on to the next one. So list any 3 experimental observation of a photoelectric effect ಮುಗಿತು. And next, what is a nuclear fission and fusion? Write any one of a neutron induced fission reaction of 92 uranium 235 ಅಂತಿದೆ ಐಸೋಟೋಪ್. ಓಕೆ, what is the nuclear fission and nuclear fusion? Write any one neutron induced fission reaction, not fusion reaction. Okay, so question, second question ಕೇಳಿರೋದು ಯಾವುದು? that is the fission reaction ಅಂತ ಕೇಳ್ತಾ ಇರೋದು. ಕ್ಲಿಯರಾ? ಹಾ, ಇದನ್ನ ಟ್ರೈ ಟು ಸಾಲ್ವ್ ದಿಸ್ ಒನ್. ನಾನು ಸ್ವಲ್ಪ ಕ್ವಶನ್ಸ್ ನ ಕೇಳಿಸ್ಕೋತೀನಿ. ಹಾ, ನೆಕ್ಸ್ಟ್ ಲೆಟ್ ಮೀ
ಹಾ ನಾನು ಮರ್ತೋಗ್ಬಿಟ್ಟಿದ್ದೆ ಲೇಜಿ ಬಾಯ್. ನಾನು ಮರ್ತೋಗ್ಬಿಟ್ಟಿದ್ದಿಲ್ಲ, ಮುಂದೆನೇ ಇದೆ ಚಾರ್ಜಿಂಗ್ ಇಟ್ಟಿದ್ದು. ಲೆಟ್ ಮಿ ಟೇಕ್ ಯುವರ್ ಕ್ವಶನ್ಸ್. ಸಮೋದ್, ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ KCET ಟೆಸ್ಟ್ ಸೀರೀಸ್ ಬಗ್ಗೆ. ಓಕೆ, IPS ಫೋಕಲ್ ಲೆಂತ್, ಎಸ್ ದಟ್ ಇಸ್ ಟ್ರೂ. ಅಂಡ್ ಸರ್ ಆಲ್ ಚಾಪ್ಟರ್ ಡೆರಿವೇಶನ್ ಮಾಡಿಸ್ರಿ. ಶ್ರವಣ್ ಸರ್ ಮಾಡಿಸ್ತಾರೆ, ಓಕೆನಾ? ಸರ್ ಮಾಡಿಸ್ತಾರೆ. ರುದ್ರ ತಾಂಡವ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ, ಓಕೆನಾ? ಎಸ್. ರಘು ರೆಡ್ಡಿ, ಈ ಸಲ ರ್ಯಾಂಕ್ ನಮ್ದು. ವೆರಿ ಗುಡ್, ವೆರಿ ಗುಡ್ ಸರ್. ಇಫ್ ಸ್ಟೂಡೆಂಟ್ಸ್ ಡಿಡ್ ಎನಿ ಮಿಸ್ಟೇಕ್ ದೆನ್ ಫರ್ಗಿವ್ ಅಸ್. ಕಾರ್ತಿಕ್ ರೆಡ್ಡಿ, ನೀವೇನಾದ್ರೂ ತಪ್ಪು ಮಾಡಿದ್ರೆ ನಾನು ಫರ್ಗಿವ್ ಮಾಡೋದಲ್ಲ. ಓಕೆ, ಸೊ ನಂದು ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ತರ ಅನ್ಕೋಬೇಡಿ. ಓಕೆ, ಇಫ್ ಯು ಆರ್ ಆಸ್ಕಿಂಗ್ ದಿಸ್ ಒನ್ ಅಲ್ವಾ, ಸೊ ಯು ಆರ್ ಅ ವೆರಿ ಗುಡ್ ಸ್ಟೂಡೆಂಟ್ ಅಂತಾನೆ ಅರ್ಥ. ಓಕೆನಾ? ಯಾರು ಈ ತರ ಮಾತಾಡಲ್ಲ, ಚೆನ್ನಾಗಿ ಮಾತಾಡ್ತಿದ್ರು. ಓಕೆನಾ? ರೈಟ್. ನೆಕ್ಸ್ಟ್ ಲೇಜಿ ಬಾಯ್, ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ರು. ಓಕೆನಾ? ಎಸ್ ಸರ್. ವೆನ್ ವಿಲ್ KCET ಕ್ರಾಶ್ ಕೋರ್ಸ್ ಸ್ಟಾರ್ಟ್ಸ್? March 17. ಓಕೆ, ವಾಟ್ಸ್ಆಪ್ ನಲ್ಲಿ ಸಿಗುತ್ತೆ. ಎಸ್, ವಾಟ್ಸ್ಆಪ್ ನಲ್ಲಿ ಸಿಗುತ್ತೆ. ಓಕೆ, ಡನ್. ನೆಕ್ಸ್ಟ್, ಎಸ್ ಸರ್, ಸರ್ ಐ ಸ್ಟಾರ್ಟೆಡ್ ಟುಡೇ, ಕ್ಯಾನ್ ಐ ಕ್ರಾಕ್ KCET? ಸೊ KCET ಆದ್ರೆ ಟೈಮ್ ಇದೆ, ಯು ಕ್ಯಾನ್. ಓಕೆ, ಸೊ ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ಬಿ. ಓಕೆ, ಮನಸ್ಸಿದ್ರೆ ಮಾರ್ಗ. ಡನ್. ಎಸ್ ಸರ್. ಲಾಸ್ಟ್ ಐ ವಾಚ್ ವಿಡಿಯೋಸ್ ವಿಡಿಯೋ ಸರ್. ಓಕೆ, ಫೈನ್. ನೆಕ್ಸ್ಟ್, ಹಾ, ಇದು ನಾವೇನಂತ ಕರಿತೀವಿ? ಹಾ, ಡನ್. ಓಕೆ, ಸೊ ನಿಮ್ಮ ಕ್ವಶನ್ಸ್ ಆಮೇಲೆ ತಗೊಳ್ತೀನಿ. ಲೆಟ್ಸ್ ಮೂವ್ ಆನ್ ಟು ದಿಸ್ ನ್ಯೂಕ್ಲಿಯರ್ ಫಿಷನ್. ಫಿಷನ್ ಅಂದ್ರೇನು? ಹೆವಿ ನ್ಯೂಕ್ಲಿಯಸ್ ನ ಸ್ಪ್ಲಿಟ್ ಮಾಡೋದು. ಓಕೆ, ಬೈ ಬಂಬಾರ್ಡಿಂಗ್ ಎ ನ್ಯೂಕ್ಲಿಯಸ್. ಓಕೆ, ಬಂಬಾರ್ಡಿಂಗ್ ವಿತ್ ಅ ನ್ಯೂಟ್ರಾನ್, ಸ್ಲೋ ಮೂವಿಂಗ್ ನ್ಯೂಟ್ರಾನ್ ಜೊತೆ ಬಂಬಾರ್ಡ್ ಅಂದ್ರೆ ಮಿಕ್ಸ್ ಆಗ್ಬಿಟ್ಟು ಸೊ ಫಿಷನ್ ಆಗೋದು. ಅಂದ್ರೆ ಸಪರೇಟ್ ಆಗುತ್ತೆ. ಹೆವಿ ನ್ಯೂಕ್ಲಿಯಸ್ ಇಲ್ಲಿ ಕೊಟ್ಟಿರೋದು ಯಾವುದು? ಯುರೇನಿಯಂ 235. ಓಕೆ, ನೋಡಿ, ನ್ಯೂಕ್ಲಿಯರ್ ಫಿಷನ್ ಇಸ್ ದ ಸ್ಪ್ಲಿಟಿಂಗ್ ಆಫ್ ಹೆವಿ ನ್ಯೂಕ್ಲಿಯಸ್ ಇಂಟು ಲೈಟರ್ ನ್ಯೂಕ್ಲಿಯರ್ ವಿತ್ ಎನರ್ಜಿ ರಿಲೀಸ್, while fusion is the combination of a light nuclei into heavier one ರಿಲೀಸಿಂಗ್ ಮ್ಯಾಸಿವ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಫಸ್ಟ್ ನಾವು ಅಲ್ಲಿ ಕೊಟ್ಟಿರೋದು ಯಾವುದು? ಸೊ ಫಿಷನ್ ರಿಯಾಕ್ಷನ್ ಬಗ್ಗೆ ಕೇಳ್ತಾರೆ. ಓಕೆ, ಈ ಫಿಷನ್ ರಿಯಾಕ್ಷನ್ ಅಂದ್ರೆ ಫಸ್ಟ್ ನೋಡಿ, ಯುರೇನಿಯಂ 92. ಓಕೆ, ಸಾರಿ, ಯುರೇನಿಯಂ 92 ಅಂಡ್ 235. ಓಕೆ, ಸೊ ಇದು ಕೊಟ್ಟಿದ್ದಾರೆ. ಇಟ್ ಇಸ್ ಬಂಬಾರ್ಡೆಡ್ ವಿತ್ ಸ್ಲೋ ಮೂವಿಂಗ್ ನ್ಯೂಟ್ರಾನ್. ಓಕೆ, ಸೊ ಸ್ಲೋ ಮೂವಿಂಗ್ ನ್ಯೂಟ್ರಾನ್. ಓಕೆ ಸರ್, ಇವಾಗ ಏನಾಗತ್ತದು? ಓಕೆ, ಸೊ ಇದು ಏನಾಗುತ್ತೆ ಇವಾಗ? ಸೊ ಕಂಬೈನ್ ಆಗಿ ಏನಾಗುತ್ತೆ ನೋಡಿ, ಇಲ್ಲಿ 92 ಇದೆ, ಇಲ್ಲಿ 92 ಇದೆ, ಪ್ರಾಡಕ್ಟ್. ಓಕೆ, 235 ಪ್ಲಸ್ 1 ಎಷ್ಟಾಗುತ್ತೆ ಸರ್? 236. ಓಕೆ, ರೈಟ್ ಸರ್. ಇದು ಕಂಬೈನ್ ಆಗಿ ಏನಾಗುತ್ತೆ ಫೈನಲಿ ಸರ್? ಇಟ್ ಇಸ್ 92 ಸರ್, ಇಟ್ ಇಸ್ 236. ಓಕೆ, ಸೊ ದಟ್ ಇಸ್ 236. ಸೊ ದಟ್ ಇಸ್ ಟೆನ್ಸ್ ಟು ಏನಾಗುತ್ತೆ ಸರ್? ಬೇರಿಯಂ. ಓಕೆ, ಸೊ ದಟ್ ಇಸ್ 56 141 ಸೊ ಪ್ಲಸ್ ಕ್ರಿಪ್ಟಾನ್. ಓಕೆ, ಸೊ ದಟ್ ಇಸ್ 36 ಅಂಡ್ ಇದೆಷ್ಟು ಉಳಿತೆ? 92. Okay, so this is 90. Okay, so 92 and plus next one ಯಾವುದು? 3 ನ್ಯೂಟ್ರಾನ್ಸ್, ಸ್ಲೋ ಮೂವಿಂಗ್ ನ್ಯೂಟ್ರಾನ್ಸ್ ಪ್ಲಸ್ ಎನರ್ಜಿ. ಓಕೆ, ಸೊ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ? ನಿಯರ್ಲಿ ಈಕ್ವಲ್ ಟು 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ರಿಲೀಸ್ ಮಾಡುತ್ತೆ. ಓಕೆ, ರೈಟ್. ಇದು ಕಾಂಬಿನೇಷನ್ ನೋಡ್ಕೋಣ ಸರ್. 56 ಎಷ್ಟಾಗುತ್ತೆ? 50 30 80 ಪ್ಲಸ್ 12 ದಟ್ ಇಸ್ 92. ಇದು ಮ್ಯಾಚ್ ಆಗ್ತಿದೆ. 141 ಪ್ಲಸ್ ಸೊ 141 ಪ್ಲಸ್ 3. ಓಕೆ, ಸೊ 1 ಪ್ಲಸ್ 92 ಅಂಡ್ 3 ಎಷ್ಟಾಗುತ್ತೆ ಸರ್? ಇಟ್ ಇಸ್ 6 ಅಂಡ್ 13 ಅಂಡ್ 236. ಓಕೆ, ಸೊ ಮ್ಯಾಚ್ ಆಗ್ತಿದೆ. ದೇರ್ ಫೋರ್ ದಿಸ್ ಇಸ್ ದ ರಿಯಾಕ್ಷನ್. ಕ್ಲಿಯರಾ? ಡನ್. ಓಕೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್ ರೂಲ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಇಸ್ ದ ಪಾರ್ಟ್ ಡಿ, ಡೆರಿವೇಶನ್ ಪಾರ್ಟ್. ಓಕೆ, ಸೊ ಪಾರ್ಟ್ ಡಿ ಅಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಓಕೆ, ಸೊ ನಿಮಗೆ ಟೋಟಲ್ ಎಷ್ಟಿರುತ್ತೆ ಸರ್? 15 ಕ್ವೆಶ್ಚನ್ಸ್. ಸಾರಿ, 5 ಕ್ವೆಶ್ಚನ್ಸ್ ಇರುತ್ತೆ. ಯು ಕ್ಯಾನ್ ಆನ್ಸರ್ ಎನಿ 3 ಅಂತ ಬಂದಿದೆ ಯಾವುದು ಕ್ವೆಶ್ಚನ್. ಸೊ 5 ಇರುತ್ತೆ, ನೀವು 3 ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಬೇಕು. ಕ್ಲಿಯರಾ? ಹಾ, ಈ ನ್ಯೂಟ್ರಾನ್ 0 ರೈಟ್ ಲೆಫ್ಟ್ ಸೈಡ್ ಸರ್ ಯಾವುದು? ಈ ಕಡೆನೇ ಬರಿಬಹುದು. ಓಕೆ, ಸೊ ನಿಮಗೆ ತೋರಿಸಿದೀನಿ ಯಾವಾಗ ಎಲಿಮೆಂಟ್ ಬರಿಬೇಕಾದ್ರೆ ಈ ಕಡೆನೇ ಬರುವುದು. ಓಕೆ, ಸೊ AZ ಈ ತರನು ಬರಿಬಹುದು, ಅಥವಾ ಸೊ AZ ಈ ತರನು ಬರಿಬಹುದು, ಅಥವಾ ಸೊ AZ ಈ ತರನು ಬರಿಬಹುದು. ಓಕೆ, ಸೊ ಈ ತರನು ಬರಿಬಹುದು, ಹೆಂಗ್ ಬೇಕಾ ಹಂಗ್ ಬರಿಬಹುದು. ಓಕೆ, ಸೊ 3 ವೇಯಲ್ಲಿ ಬರೆದಿರುತ್ತೆ. ಕ್ಲಿಯರಾ? ಹಾ, Samod, I think it is not the right time because we are doing boards revision. Okay, now let's move on to the very first question. ಏನಿದು? Obtain an expression for electrostatic potential due to a point charge in a free space. ಅಂದ್ರೆ electrostatic potential, electric potential find ಮಾಡಬೇಕು in a free space. Okay, so ಇದು 5 marks ಕೇಳುವಂತ question. Consider an isolated point charge Q producing electric field E. Let A be the point at a distance x from a Q. Let a test charge of a Q naught be placed at a A. ಇದೇನ ಅರ್ಥ ಆಯ್ತಾ?
ಏನು ಅರ್ಥ ಆಗಿಲ್ಲ, ಬಟ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಚಾರ್ಜ್. ಓಕೆ ಸರ್, ಯಾವ ಚಾರ್ಜ್ ಕ್ಯೂ. ಓಕೆ ಸರ್, ಚಾರ್ಜ್ ಇದನಾ? ಎಸ್ ಸರ್. ಸೊ ಲೆಟ್ಸ್ ಸೇ ಇದು ನಮಗೆ electric field due to, okay sir, charge. Okay, so this is electric field due to charge. Okay sir, so this is electric field due to charge. Okay, so this is electric field due to charge. Okay na? Yes sir. So this is electric field due to charge. Okay, so electric field due to charge. ಇಲ್ಲಿ ನಾನೇನ್ ಮಾಡ್ತೀನಿ, at a distance I want to calculate a distance, I want to calculate potential at this point. Okay, so let's say this is r distance. Okay, so at a point b. Okay, so at a point b. Done? ಅಥವಾ ಪಾಯಿಂಟ್ ಎ ಅಂತಾನೆ ಬರೀತೀವಿ. ಓಕೆನಾ? ಸೊ ಪಾಯಿಂಟ್ ಪಿ ಎಲ್ಲೂ ಕೊಟ್ಟಿಲ್ಲ, ಸೊ ದೇರ್ ಫೋರ್ ಲೆಟ್ಸ್ ಕನ್ಸಿಡರ್ ಪಾಯಿಂಟ್ ಎ. ಓಕೆ ಸರ್, ಪಾಯಿಂಟ್ ಎ ಡನ್. ಇವಾಗ ನಾನೇನ್ ಮಾಡ್ತೀನಿ, ಇವಾಗ ಕ್ಯೂ ನಾಟ್ ಅಂತ ತಗೊಳ್ತೇನೆ. ಸರ್ ಕ್ಯೂ ನಾಟ್ ಎಲ್ಲಿದೆ? ಆಟ್ ಇನ್ಫಿನಿಟಿ. ಆ ಇನ್ಫಿನಿಟಿಯಲ್ಲಿ ಇರುವಂತ ಚಾರ್ಜ್ ನ ಎಕ್ಸ್ಟರ್ನಲ್ ಫೋರ್ಸ್ ಯೂಸ್ ಮಾಡ್ಕೊಂಡು ನಾನು ಈ ಕಡೆ ತಗೊಂಡ್ ಬರ್ತೀನಿ. ಓಕೆ ಓಕೆ ಸರ್, ಎಕ್ಸ್ಟರ್ನಲ್ ಫೋರ್ಸ್ ನ ಯೂಸ್ ಮಾಡ್ತೇನೆ. ಎಕ್ಸ್ಟರ್ನಲ್ ಫೋರ್ಸ್ ನ ಯೂಸ್ ಮಾಡ್ಕೊಂಡು ಈ ಚಾರ್ಜ್ ನ ಇಲ್ಲಿವರೆಗೆ ತಗೊಂಡ್ ಬರ್ತೀನಿ. ಓಕೆನಾ? ಇಲ್ಲಿವರೆಗೆ ತಗೊಂಡ್ ಬರ್ತೀನಿ. ಓಕೆ ಸರ್, ಇಲ್ಲಿವರೆಗೆ ತಗೊಂಡ್ ಬಂದಾಗ ದಿಸ್ ಇಸ್ ದ ಪಾಯಿಂಟ್ ಬಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಪಾಯಿಂಟ್ ಬಿ. ಇಲ್ಲಿ ಕೇಳ್ತಾ ಇರೋದೇನು, ಲೆಟ್ ಎ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್. ಓಕೆ, ಸೊ ಈ ಪಾಯಿಂಟ್ ನ ನಾವು ಎ ಅಂತ ಬರ್ಕೋಣ. ಓಕೆ, ಸೊ ದಿಸ್ ಇಸ್ ದ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ದ ಪಾಯಿಂಟ್ ಬಿ. ಓಕೆ, ಎಸ್ ಸರ್. ಇವಾಗ ಚಾರ್ಜ್ ಎಲ್ಲಿರೋದು? ಇಲ್ಲಿ. ಓಕೆ, ಸೊ ಕ್ಯೂ ನಾಟ್. ಇವಾಗ ನಾನು ಏನಾದ್ರು ಈ ಪಾಯಿಂಟ್ ಚಾರ್ಜ್ ನ ಈ ಕಡೆ ಮೂವ್ ಮಾಡ್ಬೇಕಂದ್ರೆ, ಓಕೆ, ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ದಟ್ ಇಸ್ ಎಫ್ ಸಿ. ಅಂಡ್ ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಆಗ್ತದೆ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್ ಅಂತ ಬರೀತೀನಿ. ಕ್ಲಿಯರಾ? And what is the angle between this electrostatic force and this is external force? Okay, so this is external force. So external force ee kade ide and electrostatic force aa kade ide because repulsive in nature. Okay, so that is repulsive in nature. Getting my point? So idara prakara ನಾವು ಬರೆಯೋದಾದ್ರೆ, okay, so ಈ distance ನಾನು ಏನಂತ ಬರೀತೀನಿ sir? ಈ distance, okay, so that is the distance from here to here. Okay, so from here to here, okay, so here to here, that is x distance ಅಂತ ಕರೀತೀನಿ. Okay, so x distance. ಇಲ್ಲಿ ಆಂಗಲ್ ಎಷ್ಟಾಗುತ್ತೆ ಸರ್? ಆಂಗಲ್ ಇಸ್ 180 ಡಿಗ್ರಿ. ಸೊ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಈ ಕೂಲಂಬಿಕ್ ಫೋರ್ಸ್ ಏನಿದೆಯಲ್ಲ, ಸೊ ದಟ್ ಇಸ್ ಆಂಗಲ್ ಬಿಟ್ವೀನ್ ಕೂಲಂಬಿಕ್ ಫೋರ್ಸ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಎಸ್. ನೆಕ್ಸ್ಟ್ ಇವಾಗ ನೋಡಿ, ವರ್ಕ್ ಡನ್ ಯಾವ ತರ ಫೈಂಡ್ ಮಾಡ್ತೀರಾ ಸರ್? ವರ್ಕ್ ಡನ್ ಏನಕ್ಕೆ ಫೈಂಡ್ ಮಾಡಬೇಕು? ವಿ ನೋ ದಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಕರೆಕ್ಟಾ? ಇವಾಗ ನಮಗೆ ಈ ವರ್ಕ್ ಡನ್ ಬೇಕು ಅಂತಂದ್ರೆ ನಾರ್ಮಲ್ ಆಗಿ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಅಥವಾ ಎಫ್ ಎಸ್ ಕಾಸ್ ಥೀಟಾ ಅಂತ ಆಗುತ್ತೆ. ಓಕೆ, ರೈಟ್ ಸರ್. ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊತಿರೋದು ಟೋಟಲ್ ಫೋರ್ಸ್ ಅಲ್ಲ, ಟೋಟಲ್ ವರ್ಕ್ ಅಲ್ಲ, ಬಿಕಾಸ್ ಇಟ್ ಇಸ್ ಅ ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಎ ಟು ಬಿ. ಓಕೆ, ನಾನು ಇಲ್ಲಿ ಬರೀತೀನಿ ವರ್ಕ್ ಡನ್. ಓಕೆ, ಸೊ ವರ್ಕ್ ಡನ್ ಆನ್ ಅ ಚಾರ್ಜ್. ಓಕೆ, ಸೊ ವರ್ಕ್ ಡನ್ ಆನ್ ಎ ಚಾರ್ಜ್, ದ ಕ್ಯೂ ನಾಟ್ ಆನ್ ಬ್ರಿಂಗಿಂಗ್. ಓಕೆ, ಸೊ ಆನ್ ಬ್ರಿಂಗಿಂಗ್. ಓಕೆ, ಸೊ ಬ್ರಿಂಗಿಂಗ್ ಫ್ರಮ್, okay, so that is a to b. Okay, so from a to b ಇವಾಗ ಏನ್ ಮಾಡಬಹುದು, ಸ್ಮಾಲ್ ವರ್ಕ್ ಡನ್ ಆಗ್ತಲ್ಲ, ಸೊ ಡಿ ಡಬ್ಲ್ಯೂ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಡಿ ಎಕ್ಸ್ ಕಾಸ್ ಥೀಟಾ. ರೈಟ್? ಎಸ್ ಸರ್. ಅಂಡ್ ಈ ಎಫ್ ಅನ್ನೋದೇನು? ಇಟ್ ಇಸ್ ಅ ಕೂಲಂಬಿಕ್ ಫೋರ್ಸ್ ಸರ್. ಸೊ ಕೆ ಕ್ಯೂ ಅಂಡ್ ಇಲ್ಲಿ ಕ್ಯೂ ನಾಟ್ ಇದೆ, ಕೆ ಕ್ಯೂ ನಾಟ್ ಸೊ ಡಿವೈಡೆಡ್ ಬೈ ವಾಟ್ ಇಸ್ ದ ಡಿಸ್ಟೆನ್ಸ್ ಸರ್? ಇಟ್ ಇಸ್ ಎಕ್ಸ್ ಸ್ಕ್ವೇರ್. ಓಕೆ, ಅಂಡ್ ಕಾಸ್ ಥೀಟಾ ದಟ್ ಇಸ್ ಕಾಸ್ 180 ಡಿಗ್ರಿ ಆಗುತ್ತೆ. ಕಾಸ್ 180 ಡಿಗ್ರಿ ಅಂದ್ರೆ ಏನಾಗುತ್ತೆ ಸರ್? ಇಟ್ ಇಸ್ -1. ಓಕೆ, ಸೊ ದೇರ್ ಫೋರ್ so k q naught divided by x square ಅಂತ ಆಗುತ್ತೆ. ಓಕೆ, ಆನ್ ಇಂಟಿಗ್ರೇಷನ್. ಓಕೆ, ಸೊ ಆನ್ ಇಂಟಿಗ್ರೇಷನ್ ಏನಾಗುತ್ತೆ? ಆನ್ ಇಂಟಿಗ್ರೇಷನ್, ಸೊ ವಾಟ್ ಆರ್ ದ ಲಿಮಿಟ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್? ಓಕೆ, ಸೊ ವಾಟ್ ಆರ್ ದ ಲಿಮಿಟ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್? ಹೇಳಿ ನೋಡೋಣ, ವಾಟ್ ಆರ್ ದ ಲಿಮಿಟ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್? ಸೊ ನೋಡಿ, ಎಲ್ಲಿಂದ ತಗೊಂಡ್ ಬರ್ತದೆ? ಇನ್ಫಿನಿಟಿ. ಯಾವ ಡಿಸ್ಟೆನ್ಸ್ಗೆ? ಟಿಲ್ ಇಯರ್ ಆರ್. ಓಕೆ, ಸೊ ಈ ಇನ್ಫಿನಿಟಿಯಿಂದ ಆರ್ ವರೆಗೆ, ಪಾಯಿಂಟ್ ಬಿ ವರೆಗೆ ತಗೊಂಡ್ ಬರ್ತಾ ಇದೀವಿ. ಓಕೆನಾ? ಅಂಡ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಶಿಫ್ಟ್ ಮಾಡಿದ್ರೆ, ಸೊ ಆನ್ ಇಂಟಿಗ್ರೇಷನ್ ಅಂದ್ರೆ sir, integration that is infinity to r, so that is a dw, right? So work done that is equals to, so infinity to r, so minus kq q naught, so divided by x square into dx. Okay sir. And work done that is equals to minus kq, so q naught, so the ಮೇಲೆ ಬಂದ್ರೆ ಏನಾಗುತ್ತೆ ನಿಮಗೆ? infinity to r, so this is x power -2 into dx. correcta? Yes sir. And work done that is equals to minus kq q naught. ಓಕೆ, ಸೊ ಬ್ರಾಕೆಟ್. ಓಕೆ, ಸೊ ಇದು ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟಾಗುತ್ತೆ? ಎಕ್ಸ್ -2 + 1, ಸೊ -2 + 1 ಆಗುತ್ತೆ. ಓಕೆ, ಸೊ ದಟ್ ಇಸ್ ಇನ್ಫಿನಿಟಿ ಟು ಆರ್. ಓಕೆ ಸರ್, ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಕೆ ಕ್ಯೂ ನಾಟ್, ಸೊ ಬ್ರಾಕೆಟ್ ಆಫ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಎಕ್ಸ್ ಪವರ್ -1 ಅಂಡ್ ಇಟ್ ಇಸ್ ದ -1 ದಟ್ ಇಸ್ ಇನ್ಫಿನಿಟಿ ಟು ಆರ್. ಈ -1 ಆಚೆ ತಗೊಂಡು ಬನ್ನಿ, ಮೈನಸ್ ಆಫ್ ಮೈನಸ್ ಎಷ್ಟಾಗುತ್ತೆ? ಪ್ಲಸ್ ಆಗುತ್ತೆ. ಓಕೆ, ಸೊ ಕೆ ಕ್ಯೂ ನಾಟ್ ಬ್ರಾಕೆಟ್ ಆಫ್ ಈ ಎಕ್ಸ್ ಪವರ್ -1 ಕೆಳಗಡೆ ತಂದ್ರೆ ಎಷ್ಟಾಗುತ್ತೆ? 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ.
So that is infinity to R. Okay. So work done that is equals to, okay, so work done that is equals to K Q, so Q naught. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ R, so minus 1 divided by infinity. ಇದು ಎಷ್ಟಾಗುತ್ತೆ 1 divided by infinity, sir it is 0. Ignore that. Okay, so work done that is equals to K Q naught, so divided by R ಅಂತ ಆಗುತ್ತೆ. Okay sir. ಇವಾಗ ನಮಗೆ potential ಬಗ್ಗೆ ಮಾತಾಡೋಣ. Okay, so potential that is equals to, so work done divided by work done per unit charge that is equals to K Q naught, so divided by R into Q naught. ಆ Q naught get cancel ಆಗಿ, so potential that is equals to K Q, so divided by R ಅಂತ ಆಗುತ್ತೆ. ಇದನ್ನೇ so 1 divided by 4 pi epsilon naught. ಯಾಕೆಂದ್ರೆ K value it is 1 divided by 4 pi epsilon naught, so Q divided by R. Okay, so this is final expression of electropotential. Is that clear? ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್ ಸೂಪರ್. ಓಕೆ, ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ ಡೆರಿವೇಶನ್? ಡನ್. ಓಕೆ ಸರ್, now let's move on to the next one. Derive an expression for effective EMF and internal resistance of a two cells of a different EMFs and internal resistance connected in a parallel. So ಇಲ್ಲಿ ನಮಗೆ parallel plate capacitor ಬಗ್ಗೆ ಕೇಳಿಲ್ಲ, instead of that EMFs ಬಗ್ಗೆ ಕೇಳಿರೋದು. ಓಕೆ, ಡನ್. How barium and krypton, sir, how to take that, please explain. ಸಪೋಸ್ ನಿಮಗೆ ಅದು ಬೇರಿಯಂ ಮತ್ತೆ ಇನ್ನೊಂದು ಕ್ರಿಪ್ಟಾನ್ ಗೊತ್ತಾಗಿಲ್ಲ ಅನ್ಕೊಳ್ಳಿ. ಓಕೆ, ಸರ್ ನೀವೇನ್ ಮಾಡ್ಬೇಕು ಅಂದ್ರೆ ಫಿಷನ್ ಪ್ರಾಡಕ್ಟ್ ಅಂತ ಬರೀ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗಿಲ್ಲ ಸರ್ ಇದನ್ನ ಹೇಗೆ, ಸರ್ ಇದು ನೀವು ಬರ್ದ್ರ ಸರ್ ಇಟ್ ಇಸ್ 292 236 ಅಂತ ಬರ್ದ್ರಿ. ಆಮೇಲೆ ಬೇರಿಯಂ, ಸೊ ಬೇರಿಯಂ ನಿಮ್ಮ ಬೇರಿಯಂನ ಯಾವ ತರ ಬರ್ದಿದ್ವಿ ಇಲ್ಲಿ, ಸರ್ ಇಟ್ ಈಸ್ 56. ಓಕೆ, ಸೊ 56 and 141 and ಪ್ಲಸ್ ಕ್ರಿಪ್ಟಾನ್. ಓಕೆ, ಸೊ ಕ್ರಿಪ್ಟಾನ್ and this is 36 and this is 92. Okay, this is 44 alva. And plus 3 neutrons. Okay, so plus energy, so that is nearly 200 mega electron volt anta bardide. Correct ah? ಎಷ್ಟಾಗುತ್ತೆ ನೋಡಿ, 136 ಆಗುತ್ತೆ, 6 plus 1 7 7 ಇದು ಎಷ್ಟಾಗಬೇಕು 141. ಏನು ಬರ್ತಾ ಇಲ್ಲಿ, 1 second, relation 141. Okay, so that is 141 92. Okay, so 141 92. Okay, so this is 141 92. ಕರೆಕ್ಟಾ? ಎಸ್ ಸರ್. ಸರ್ ಇವೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ಅಂತಂದ್ರೆ ಒಂದು ಎಷ್ಟಾಗತ್ತೆ ಇದು, ನಿಮ್ಗೆ ಆಲ್ರೆಡಿ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಿಸಿದ್ವಿ. 1 3 3 plus 5 5 plus 6. ಓಕೆ, ಸೊ ಇಷ್ಟ ಆಯ್ತಾ? ಈ ತರ ಬರೀಬೇಕಲ್ವಾ. ಸಪೋಸ್ ಇದು ನಿಮಗೆ ಬರೆಯಕ್ ಬರ್ಲಿಲ್ಲ ಅನ್ಕೊಳ್ಳೋಕೆ, ಸಪೋಸ್ ಇದು ಬರೆಯಕ್ ಬರ್ಲಿಲ್ಲ, ನೀವೇನ್ ಮಾಡ್ಬೋದು ಅಂತಂದ್ರೆ ಇದಿಷ್ಟನ್ನ, ಓಕೆ, ಸೊ ಇದಿಷ್ಟನ್ನ ನೀವು ಬರಿಬಾರ್ದು. ಓಕೆ, ನಮಗೆ ನೆನಪಿರಲ್ಲ ಸರ್, ನಮಗೆ ಹೇಗೆ ಬರಿಬೇಕನ್ನೋದು ಗೊತ್ತಾಗಲ್ಲ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ಬೇಕು, ಫಿಷನ್ ಪ್ರಾಡಕ್ಟ್ ಅಂತ ಬರ್ಕೊಳ್ಳೋಕೆ ಅಷ್ಟೇ. ಓಕೆ, ಸೊ ಸ್ಟಿಲ್ ವಿಲ್ ಗೆಟ್ ಅ ಮಾರ್ಕ್ಸ್. ಓಕೆ, ಫಿಷನ್ ಪ್ರಾಡಕ್ಟ್. ಓಕೆ, ಸೊ ಫಿಷನ್ ಪ್ರಾಡಕ್ಟ್ ಪ್ಲಸ್ ಎನರ್ಜಿ ಇಷ್ಟು ಬರ್ದ್ರೆ ಸಾಕು. ಓಕೆ, ಸೊ ಫಿಷನ್ ಪ್ರಾಡಕ್ಟ್ ಅಂಡ್ ಎನರ್ಜಿ ಅಂತ ಬರ್ದ್ರೆ ಸಾಕು. ಇದೆಲ್ಲ ನೀವು ಕೆಮಿಸ್ಟ್ರಿಯಲ್ಲಿ ಕಲಿತೀರಾ. ಸಪೋಸ್ ನಿಮಗೆ ಬರೆಯಕ್ ಬರಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಡೈರೆಕ್ಟ್ ಆಗಿ ಫಿಷನ್ ಪ್ರಾಡಕ್ಟ್ ಪ್ಲಸ್ ಎನರ್ಜಿ ಅಂತ ಬರ್ದ್ರೆ ಸಾಕು. ಡನ್. ಓಕೆ, ನೌ let's move on to this one. So that is a derived expression for effective EMF and internal resistance ನ ಬಗ್ಗೆ ಕೇಳ್ತಿರೋದು. ಅಂದ್ರೆ ನೀವು ನೋಡಿ, ನಾರ್ಮಲ್ ಆಗಿ ಎರಡು ಸೆಲ್ಸ್ ನ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ಎರಡು ಸೆಲ್ಸ್, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ 2 ಸೆಲ್ಸ್ ನ ಕನ್ಸಿಡರ್ ಮಾಡ್ಕೋತಿದ್ವಿ. ಓಕೆ, ಸೊ ವಿತ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಸೊ ಎಸ್ ಸರ್, ಆ 2 ಸೆಲ್ಸ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಸರ್, 2 ಸೆಲ್ಸ್ ಬಗ್ಗೆ. ಓಕೆ, ರೈಟ್ ಸರ್, ಇದೊಂದು ಇದು 2 cells. Okay, 2 cells with internal resistance. Okay, so R and this is also R. Okay sir, so this is EMF 1 and this is R1, this is EMF 2 and this is R2. Okay, ಇಲ್ಲಿ ಏನು ಕೇಳಿರೋದು, ಓಕೆ, ಸೊ ಪ್ಯಾರಲಲ್ ಆಗಿದೆ ಕೇಳಿರೋದು. ಓಕೆ, ಸೊ ನಾನು ಸೀರೀಸ್ ಅಲ್ಲಿ ಬರ್ದೆ, ಸಾರಿ, ಸೊ ನಾನು ಪ್ಯಾರಲಲ್ ಬರ್ದೆ. ಇಲ್ಲಿ ಕೇಳಿರೋದು ಪ್ಯಾರಲಲ್, ಅವ್ರು ಕೇಳಿರೋದು ಸೀರೀಸ್, ನಾನು ಬರ್ದಿರೋದು ಸೀರೀಸ್. ಓಕೆ, ಸೊ ದೇರ್ ಫೋರ್ ಇಲ್ಲಿ ನಾವು ಚೇಂಜ್ ಮಾಡ್ಕೊಂಡು ಬರೋಣ. ಸೊ ಡಯಾಗ್ರಾಮ್ನ, ಸೊ ಲೆಟ್ಸ್ ಎರಸ್ ದಿಸ್ ಒನ್. Okay. Okay, so 2 parallel cells ನ ತಗೊಳ್ತಾ ಇದೀವಿ. Okay, so 2 parallel cells ನ ತಗೊಳ್ತಾ ಇದೀವಿ. Okay, and ಇಲ್ಲಿ ಒಂದು ಸೆಲ್, so this is one cell and this is one more cell. Okay, so this is internal resistance and this is also internal resistance. This is EMF 1, this is R1, this is EMF 2 and this is R2. Okay, so current ಈ ತರ ಫ್ಲೋ ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ, ಡಿವೈಡ್ ಆಗುತ್ತೆ, I1 and this is I2. ಓಕೆ, ಅಂಡ್ ಕರೆಂಟ್ ಈ ತರ ಫ್ಲೋ ಆಗುತ್ತೆ. ಓಕೆ, ಸೊ ಫೈನಲಿ ಕರೆಂಟ್ ಈ ತರ ಫ್ಲೋ ಆಗುತ್ತೆ. ಕ್ಲಿಯರಾ? ಡನ್. ಓಕೆ,
ಎಸ್. ಶ್ಯಾಮ್, ನಾನು ಆಲ್ರೆಡಿ ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೀನಿ, ಅದನ್ನ ಅಬ್ಸರ್ವ್ ಮಾಡಿ. ಓಕೆ, ಸೊ ಒಂದ್ಸತಿ ವಾಚ್ ಮಾಡಿ, ವಿಲ್ ಗೆಟ್ ಎ ಕಾನ್ಫಿಡೆನ್ಸ್. ಓಕೆ, ಡನ್. ಓಕೆ, ಸೊ ಇವಾಗ ನಾವೇನ್ ಮಾಡಬೇಕು, ಈ ಸೆಲ್ ನ ಸಿಂಗಲ್ ಸೆಲ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸಿಂಗಲ್ ಸೆಲ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ ಸರ್, ಸಿಂಗಲ್ ಸೆಲ್ ಆಗಿ ಕನ್ವರ್ಟ್ ಮಾಡಬೇಕು. ಅದನ್ನ ಹೇಗೆ ಮಾಡ್ತೀರಾ? ಓಕೆ, ಇದು ಗ್ರೀನ್ ಕಲರ್ ಅಲ್ಲ, ವಯರ್ ಗ್ರೀನ್ ಕಲರ್ ಅಂಡ್ ಸೆಲ್ ಇಟ್ ಈಸ್ ಇನ್ ಪಿಂಕ್ ಕಲರ್. ಓಕೆ, ರೈಟ್ ಸರ್. ಅಂಡ್ ದಿಸ್ ಇಸ್ ಇ ಈಕ್ವಲೆಂಟ್ ಅಂಡ್ ದಿಸ್ ಇಸ್ ಆರ್ ಈಕ್ವಲೆಂಟ್. ಓಕೆ, ಸೊ ಈ ತರ ಕನ್ವರ್ಟ್ ಮಾಡಿ ಅಂತ ಹೇಳ್ತಿರೋದು. ಓಕೆ, ಸೊ ಇವಾಗ ನೋಡಿ, consider two cells EMF and its internal resistance E1 R1 E1 R1 and E2 R2 are connected in parallel. So I1 I2 be the current through the cell E1 and E2. ಈ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಲಿಯರ್ ಆಯ್ತಾ? ಅಂಡ್ ಫಸ್ಟ್ ಪಾಯಿಂಟ್, ಇದು ಪ್ಯಾರಲಲ್ ಕಾಂಬಿನೇಷನ್ ಆಗಿರಿಂದ ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಅಂಡ್ ಕರೆಂಟ್ ಇಸ್ ದ ಚೇಂಜಸ್. ಓಕೆ, ಸೊ ಕರೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕರೆಂಟ್ ಚೇಂಜಸ್. ಈ ಕರೆಂಟ್ ಯಾವ ತರ ಚೇಂಜ್ ಆಗ್ತಿರೋದು? Total current divided into two parts. Okay, so that is I1 and I1 plus I2. Okay, yes sir. And next part ಗೆ ಹೋಗೋಣ. ಸೊ ನಮಗೆ ರಿಲೇಷನ್ ಗೊತ್ತಿದೆ, ಏನು ಸರ್? ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು EMF ಆಫ್ ದ ಸೆಲ್ ಮೈನಸ್ I ಇಂಟು ಆರ್. ಕರೆಕ್ಟಾ? ಎಸ್ ಸರ್. ಏನು ಸ್ವಲ್ಪ ರಿಯಲೈಸ್ ಮಾಡ್ಕೋಣ. ಸೊ I ಇಂಟು ಆರ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ ಸರ್, E ಮೈನಸ್ ವಿ ಅಂತ ಬರೀತಾ ಇದ್ದೀನಿ. ಓಕೆ ಸರ್. ಅಂಡ್ I ದಟ್ ಈಸ್ ಈಕ್ವಲ್ಸ್ ಟು E ಡಿವೈಡೆಡ್ ಬೈ ಆರ್, ಸೊ ಮೈನಸ್ ವಿ ಡಿವೈಡೆಡ್ ಬೈ ಆರ್. ಓಕೆನಾ? ಎಸ್ ಸರ್. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಅಂತಂದ್ರೆ ಏನು ಸರ್? ಇಟ್ ಇಸ್ ದ V1 ದಟ್ ಈಸ್ ಈಕ್ವಲ್ಸ್ ಟು V2. ಅಂದ್ರೆ ಸೊ ಅಕ್ರಾಸ್ ದಿಸ್ what is the potential difference and across this what is the potential difference ಅಂದ್ರೆ both are same because it is the parallel combination. Okay, so therefore ನಾನು ಏನು ಮಾಡ್ತೀನಿ, ಎರಡನ್ನೂ ಸಹಿತ V ಅಂತ ಬರೆದ್ಬಿಡ್ತೀನಿ. ಓಕೆ, ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಡ್ತೀವಿ ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಓಕೆ, ದ ಫಸ್ಟ್ ಕೇಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ I1 and this is I1 divided by R1 minus V divided by R1. ಸರ್ V1 ಅಂತ ಯಾಕೆ ಬರೀಲಿಲ್ಲ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಸೇಮ್. ಓಕೆ, ಅಂಡ್ ನೆಕ್ಸ್ಟ್ ಒನ್, ಸೊ I2 ಗೆ ಕನ್ವರ್ಟ್ ಮಾಡ್ಕೋಣ. ಸೊ I2 ನ ಕನ್ವರ್ಟ್ ಮಾಡ್ಕೊಂಡಾಗ ಸರ್ ಇಟ್ ಇಸ್ ದ E2 divided by R2 so minus V divided by R2. ಓಕೆ ಸರ್. ಅಂಡ್ ಎರಡಕ್ಕೂ ಸಹಿತ ಕಾಂಬಿನೇಷನ್ ತಗೊಂಡ್ರೆ ದಟ್ ಇಸ್ I1 ಪ್ಲಸ್ I2 ಆಗುತ್ತೆ. ಓಕೆ, ಎಸ್ ಸರ್. ಸೊ I ದಟ್ ಈಸ್ ಈಕ್ವಲ್ಸ್ ಟು E1 divided by R1 so minus V divided by R1. ಓಕೆ, ಸೊ ಪ್ಲಸ್ ಸೊ E2 divided by R2 so minus V divided by R2. ಓಕೆ, ಅಂಡ್ ಕಂಬೈನ್ ಮಾಡಿದ್ದೀರಾ ಎರಡನ್ನ, ಸೊ ಗ್ರೂಪ್ ಮಾಡಿ. ಸೊ E1 divided by R1 ಸೊ ಪ್ಲಸ್ E2 divided by R2. ಓಕೆ, ಸೊ ಇಲ್ಲಿ V ಅನ್ನೋದು V divided by R1 ಸೊ ಮೈನಸ್ V divided by R2. ಓಕೆ, ಸೊ ಗ್ರೂಪ್ ಮಾಡಾಯ್ತು. ಅಂಡ್ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್? ಟೋಟಲ್ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಇಲ್ಲಿ E1 ಸೊ ಡಿವೈಡೆಡ್ ಬೈ R1 ಸರ್ ಪ್ಲಸ್ E2 ಡಿವೈಡೆಡ್ ಬೈ R2 ಸೊ ಮೈನಸ್ V ಅನ್ನೋದು ಕಾಮನ್. ಕರೆಕ್ಟಾ? ಸೊ V ಅನ್ನೋದು ಕಾಮನ್, ಟೇಕ್ ಇಟ್ ಔಟ್ ಸೈಡ್. ಸೊ 1 ಡಿವೈಡೆಡ್ ಬೈ R1 ಪ್ಲಸ್ 1 ಡಿವೈಡೆಡ್ ಬೈ R2. ಓಕೆ ಸರ್, ನಾನೇನ್ ಮಾಡ್ತೀನಿ, ಸೊ I is equals to E1 divided by R1 so plus E2 divided by R2. Okay, so minus so V, so ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ R1 plus R2 so divided by R1 into R2. ನಥಿಂಗ್ ಬಟ್ LCM ತಗೊಂಡಿರೋದನ್ನ. ಓಕೆ, ಕ್ಲಿಯರಾ? ಡನ್. ನೆಕ್ಸ್ಟ್ ಒನ್ ನೋಡಿ, ಯಾರು ಕೇಳ್ತಿರೋದು? ರಜತ್ ಗೌಡ. ಎಸ್, ಐ ಆಮ್ ಡೂಯಿಂಗ್ ಇಟ್. ಓಕೆ, ಸೊ ಐ ಆಮ್ ಡೂಯಿಂಗ್ ಇಟ್. ಸೆಕೆಂಡ್ ಪೇಪರ್ ಅಲ್ಲೋ ಅಥವಾ ಇದೇ ಪೇಪರ್ ಅಲ್ಲೂ ಇದೆ. ಓಕೆ, ಸ್ವಲ್ಪ ವೇಟ್ ಮಾಡಿ. ಎಸ್, ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂಡ್ ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಮೈನಸ್ ವಿ ನ ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ ವಿ ಆಗುತ್ತೆ. ಓಕೆ, ಸೊ ವಿ ಸೊ ಬ್ರಾಕೆಟ್ ಆಫ್ R1 ಪ್ಲಸ್ R2 ಸೊ ಡಿವೈಡೆಡ್ ಬೈ R1 ಇಂಟು R2. ಓಕೆ ಸರ್. ಅಂಡ್ E1 ಸೊ ಡಿವೈಡೆಡ್ ಬೈ R1 ಸೊ ಪ್ಲಸ್ E2 ಸೊ ಡಿವೈಡೆಡ್ ಬೈ R2. ಈ I ಇದ್ದಿದ್ದು ಪ್ಲಸ್ I ಇದ್ದಿದ್ದು ಮೈನಸ್ I ಅಂತ ಆಗುತ್ತೆ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ವಿ R1 ಇಂಟು, ಓಕೆ, ಸೊ ದಿಸ್ ಇಸ್ R1 ಪ್ಲಸ್ R2 so divided by R1 into R2. Okay, yes sir. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. E1 R2 so plus E2 so R1. Okay, so this is R1 so all divided by R1 into R2. Okay, yes sir. So minus I. ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಸೊ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್? E1 so divided by R2 so that is E2 divided by R1 so divided by R1 ಇದು ಪ್ಲಸ್ ಆಗುತ್ತಲ್ಲ, ಸೊ R1 ಪ್ಲಸ್ R2. ಇಲ್ಲ ಇದು ಹೋಗ್ಬಿಡುತ್ತೆ, ಯಾವುದು ಪ್ಲಸ್ ಬರಲ್ಲ. LCM ನೋಡ್ರೆ ಡಿವೈಡೆಡ್ ಬೈ ಏನಾಗುತ್ತೆ, ಸೊ ನಾರ್ಮಲ್ ಆಗಿ ಅಷ್ಟೇ ಆಗುತ್ತಲ್ವಾ, R1 ಇಂಟು R2. ಸೊ ಇದರಲ್ಲಿ ಮೈನಸ್ I. ಓಕೆ, ಸೊ ಏನಾಗುತ್ತೆ ಸರ್? ಇಟ್ ಇಸ್ R1 ಇಂಟು R2 ಸೊ ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ, ಎಸ್ ಸರ್.
ಅಂಡ್ ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಇ ಈಕ್ವಲೆಂಟ್. ಓಕೆ, ಸೊ ಮೈನಸ್ ಐ ಇಂಟು ಆರ್ ಈಕ್ವಲೆಂಟ್ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್. ನೋಡಿ, ವಿ ಪ್ಲೇಸ್ ಅಲ್ಲಿ ವಿ ಇದೆ, ಇ ಪ್ಲೇಸ್ ಅಲ್ಲಿ ಇದೆ, ಅಂಡ್ ಐ ಪ್ಲೇಸ್ ಅಲ್ಲಿ ಇದೆ, ಆರ್ ಪ್ಲೇಸ್ ಅಲ್ಲಿ ಆರ್ ಇದೆ. ಅಂಡ್ ಇದರಲ್ಲಿ ಇ ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟು ಸರ್? ಇ ಈಕ್ವಲೆಂಟ್ ವ್ಯಾಲ್ಯೂ E1 R1 R2 so plus, okay, so R2 so plus E2 so R1 so all divided by R1 so plus R1 into R2. Okay, so that is R1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಪ್ಲಸ್. ಯಾಕೆಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಲ್ಲ, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದಕ್ಕೆ ಗೆಟ್ ಕ್ಯಾನ್ಸಲ್ ಆಗುತ್ತೆ, R1 ಪ್ಲಸ್ R2 ಆಗುತ್ತೆ. ಓಕೆ, ಅಂಡ್ ಆರ್ ಈಕ್ವಲೆಂಟ್ ಅಷ್ಟಾಗುತ್ತೆ ಸರ್, ಇಟ್ ಇಸ್ R1 into R2 so divided by R1 plus R2. So these two are the required solutions. Okay, so this is the derivation part. Okay, right. Sir, all chapter formula list please upload ಮಾಡಿ. ಓಕೆ, ಸೊ ವಾಟ್ಸಪ್ ಅಲ್ಲಿ ಸೆಷನ್ ಮುಗಿದ್ಮೇಲೆ ನಾನೇ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಮರ್ತೋದೆ. ಓಕೆ, ಸೊ ಆಕ್ಚುಲಿ ಲಾಸ್ಟ್ ಕ್ಲಾಸ್ ನಲ್ಲಿ ಅಪ್ಲೋಡ್ ಮಾಡಬೇಕಿತ್ತು. ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಇಮಿಡಿಯೇಟ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ಅ ಚಾಪ್ಟರ್ ನಾನು ಅಪ್ಲೋಡ್ ಮಾಡ್ತೀನಿ. ಕ್ಲಿಯರಾ? ಎಸ್. ಅಂಡ್ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವೆಶ್ಚನ್, obtain expression for radius of a charged particle moving perpendicular to uniform magnetic field. What is the nature of a force between two conductors carrying a parallel and anti-parallel current? Okay, so do you want me to derive this relation? Okay, so the first one. Okay, so radius. Okay, so first one ನೋಡಿ A. So ಒಂದು ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ಓಕೆ, ಸೊ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಾಗುತ್ತೆ? ನಿಮಗೆ ರೇಡಿಯಸ್ ಆಫ್ ಅ ಸರ್ಕ್ಯುಲರ್ ಪಾತ್ ಸಿಗುತ್ತೆ, ದಟ್ ಇಸ್ ಆರ್. ಓಕೆ, so that is r and this is the mass of the charge particle. Okay, so this is v and this is the mass of charge particle. Okay, and magnetic field into the plane ಇದೆ ಅನ್ಕೊಳ್ಳಿ. Okay, so into the plane on the charge particle moving in a circular path. ಇದೆಲ್ಲ ನಿಮ್ಗೆ ಗೊತ್ತಿದೆ. and ಈ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ಬೇಕಾದ್ರೆ ಸೊ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಕೂಲಂಬ್ ಫೋರ್ಸ್. ಓಕೆ, ಸೊ ಕೂಲಂಬ್ ಫೋರ್ಸ್ ಯಾವ ತರ ಬರ್ತೀರಾ ಸರ್? ಇಟ್ ಕ್ಯಾನ್ ಬಿ ರಿಟನ್ ಆಸ್, ಓಕೆ, ಸೊ ಮ್ಯಾಗ್ನೆಟಿಕ್ ಫೋರ್ಸ್. ಕೂಲಂಬ್ ಫೋರ್ಸ್ ಏನಾಗಿ ಬರುತ್ತೆ? ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ. ಓಕೆ, ಸೊ ದಟ್ ಈಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ದಟ್ ಈಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್ ಇಂಟು ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಸೊ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಅ QVB. ಓಕೆ, ಸೊ QVB ಪರ್ಪೆಂಡಿಕ್ಯುಲರ್ ಅಂದ್ರೆ sin θ. ಓಕೆ, ಸೊ θ is equals to 90 ಡಿಗ್ರಿ ಆದ್ರೆ sin 90 ಎಷ್ಟಾಗುತ್ತೆ? 1 ಆಗುತ್ತೆ. therefore it is mv square divided by r. ಓಕೆ, yes sir. and ಇಲ್ಲಿ ನೋಡಿ, ಸೊ this v and this v get cancel, ಮಿಕ್ಕಿದಷ್ಟು ಸರ್ ಇಟ್ ಇಸ್ mv divided by r. ಓಕೆ, yes sir. and ಇವಾಗ ನಮಗೆ ಬೇಕಾಗಿರೋದು ಏನು ಕೇಳ್ತಾ ಇರೋದು? ರೇಡಿಯಸ್. ಓಕೆ, ಸೊ ರೇಡಿಯಸ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ r is equals, ಓಕೆ, ಸೊ ಕೆಳಗಡೆ ಬರ್ತೀನಿ. So r is equals to mv divided by qb. Okay, so mv divided by qb. And meaning of the symbols ನೋಡಿ ಏನ್ ಬರುತ್ತೆ? meaning of the symbols, meaning of the symbols ನೋಡಿದ್ರೆ mass of the charge particle, v is the velocity of charge particle, q is the charge magnet of a charge, and b is the magnetic field, strength of the magnetic field ಆಗುತ್ತೆ. ಕ್ಲಿಯರ್? ಡನ್? ಸರ್ ಪ್ಲೀಸ್ ರಿಪ್ಲೈ KCET ಕ್ರಾಶ್ ಕೋರ್ಸ್ ಇಸ್ ಫಾರ್ ಏನದು? KCET ಕ್ರಾಶ್ ಕೋರ್ಸ್ ಫಾರ್ ಏನದು? ಕ್ವೆಶ್ಚನ್ ಫುಲ್ ಮಾಡ್ಬೇಕು ತಾನೆ? ಅರ್ಧ ಮಾಡ್ತಿದ್ರಲ್ಲ. ಸೊ ಅಲ್ಟಿಮೇಟ್ KCET ಅಲ್ಲಿ ಫಸ್ಟ್ PUC ಕ್ಲಾಸ್ ತಗೊಳ್ತೀರಾ. ಫಸ್ಟ್ PUC ಕ್ಲಾಸ್ ತಗೊಳ್ಳಿದ್ರೆ ಹೆಂಗೆ? ಫಸ್ಟ್ PUC ಮತ್ತೆ ಸೆಕೆಂಡ್ PUC ಎರಡು ತಗೊಳ್ತೀವಿ, ಇಲ್ಲಾಂದ್ರೆ ಕೋರ್ಸ್ ಕಂಪ್ಲೀಟ್ ಆಗಲ್ಲ. ಓಕೆನಾ? ರೈಟ್, ಎಸ್ ಸರ್. ದ ಫಸ್ಟ್ ಒನ್ ಇಟ್ ಇಸ್ ಕ್ಲಿಯರ್. ಅಂಡ್ ಇಲ್ಲಿ ನೋಡಿ, ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಕ್ಯಾರಿಂಗ್ ಎ ಪ್ಯಾರಲಲ್. ಪ್ಯಾರಲಲ್ ಅಂದ್ರೆ ಸೇಮ್ ಡೈರೆಕ್ಷನ್, therefore it is attractive. Okay, so therefore you can write it as attraction. And anti-parallel opposite, therefore it is the repulsion. Okay, so repulsion. ಇಷ್ಟೇ, ಮುಗಿತ್. ಓಕೆ, ಸಿಂಪಲ್. ನಿಮಗೆ 5 ಮಾರ್ಕ್ಸ್ ಇಷ್ಟೇ. Right, very good. Now let's move on to the next question. Deduce the relation for resultant displacement when two coherent waves superpose. Okay, so ಇಲ್ಲಿ question. And second one, write the condition for constructive and destructive interference in terms of a phase difference. Okay, so phase difference and path phase difference ಮಾತ್ರ ಕೇಳಿರೋದು. Okay, and phase difference ಗೆ ಸ್ಟಾಪ್ ಮಾಡಬೇಕು. Clear? And you want me to derive this relation or you will watch that our revision classes? ಹೇಳಿ. ಸೊ ಡೆರಿವೇಷನ್ ಮಾಡಿದ್ರೆ ನಿಮಗೆ ನ್ಯೂಮರಿಕಲಿ ಪ್ರಾಬ್ಲಮ್ ಆಗುತ್ತೆ. ಇವಾಗ ಹೇಳಿ ಬೇಗ. ಡೆರಿವೇಷನ್ಸ್ ಆಲ್ರೆಡಿ ಮಾಡಿದೀವಿ. ಡು ಯು ವಾಂಟ್ ಮಿ ಟು ಡಿಸ್ಕಸ್ ದಿಸ್ ಒನ್ ಆರ್ ಯು ವಿಲ್ ವಾಚ್ ಯೂಟ್ಯೂಬ್ ಲೆಕ್ಚರ್ಸ್? ಇದನ್ನ ಆಲ್ರೆಡಿ ಮಾಡಿದ್ದೀನಿ. ಯಾವ್ದ್ರಲ್ಲಿ? ರಿವಿಷನ್ 5 years ರಿವಿಷನ್ ಪಾರ್ಟ್ ಇದೆಯಲ್ಲ, 5 years. ಆದ್ರಿಂದ ಓಕೆ, ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಸ್ ವಿಲ್ ಡಿರೈವ್. ನೋ ನೀಡಾ? ಓಕೆ ಫೈನ್. ಸೊ ನೋ ನೀಡ್, ವಿಲ್ ಡು. ಓಕೆ ಫೈನ್ ಸರ್. ಸೊ ಇದನ್ನ ನೋಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್. ರೆಕ್ಟಿಫಿಕೇಶನ್ ಅಂತೂ ಪದೇ ಎಲ್ಲದರಲ್ಲೂ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಸೊ ಎಲ್ಲದರಲ್ಲೂ ಸಹ ಡಿಸ್ಕಸ್ ಮಾಡಿದ್ದೀನಿ. ಡನ್. ಯಾವ್ದ್ರೆಲ್ಲ ಡಿಸ್ಕಸ್ ಮಾಡಿದ್ದೀನಿ? ಒನ್ ಶಾರ್ಟ್ ಲೆಕ್ಚರ್ ಅಲ್ಲೂ ಡಿಸ್ಕಸ್ ಮಾಡಿದ್ದೀನಿ, ರಿವಿಷನ್ ಸೀರೀಸ್ ಅಲ್ಲೂ ಡಿಸ್ಕಸ್ ಮಾಡಿದ್ದೀನಿ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಡಿಸ್ಕಸ್ ಮಾಡಿದ್ದೀನಿ, ಆಮೇಲೆ ಲಾಸ್ಟ್ 5 years ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿದ್ದೀನಿ.
ಈ ಎಲ್ಲಾನು ಸಹಿತ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ, ಕ್ಲಿಯರ್? ಹಾ, ರೈಟಿಂಗ್ ಟಿಪ್ಸ್ ಎಲ್ಲ ನಾನು ಕೊಡ್ತೀನಿ. ಓಕೆ, ಸೊ ಡೋಂಟ್ ವರಿ, ಒನ್ಸ್ ವಿ ಡನ್ ವಿತ್ ದಿಸ್ ವಿ ವಿಲ್ ಡೂ ಇಟ್. ಓಕೆ, ನಾ ನೆಕ್ಸ್ಟ್ ಕ್ವಶನ್ ಇದಾಯ್ತು. ನೆಕ್ಸ್ಟ್ ಕ್ವಶನ್ ನ್ಯೂಮೆರಿಕಲ್ ಪಾರ್ಟ್ಸ್. ಓಕೆ, ಸೊ ಇದಕ್ಕೆ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ. ಓಕೆ, ಸೊ 2 into 5 ಅಂದ್ರೆ 2 ಕ್ವಶನ್ ಆನ್ಸರ್ ಮಾಡಬೇಕು, 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ 2 ಕ್ವಶನ್ಸ್ ಅಷ್ಟೇ. The first question ನೋಡಿ, first question it is about two charges of equal magnitudes plus 3 nanocoulomb are placed at two corners of xy of an equilateral triangle xyz of a side 10 cm. Find the magnitude of resultant electric field at a point z. Also calculate the force acting on a charge of a magnitude plus 2 millicoulomb at a z. Okay, so ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಓಕೆ, ಅಂಡ್ ಸೊ ಪ್ರಾಪರ್ ಆಗಿ ಇಲ್ಲಿನ ಅನಾಲಿಸಿಸ್ ಮಾಡಿ. ಇಲ್ಲಿ ಕೊಟ್ಟಿರೋದು ಈಕ್ವಲಾಟರಲ್ ಟ್ರಯಾಂಗಲ್. ಎಸ್ ಸರ್, ಈಕ್ವಲಾಟರಲ್ ಟ್ರಯಾಂಗಲ್. ಓಕೆ, and let's say this is x, this is y, and this is a z. Okay, yes sir, this is a z. And equilateral triangle antandre all the sides are equal. Okay, so all the sides are equal and all the angles also is equal. Okay sir, and the distance nanu r anta baritini. Okay na, so r estiದೆ sir, it is a 10 cm. All the sides are same, all the sides are same. Clear? And next ನೋಡಿ, so ಇಲ್ಲಿ ನಾನು ಚಾರ್ಜ್ q ಅಂತ ಬರಿತೀನಿ. ಓಕೆನಾ, ಎಲ್ಲದಕ್ಕೂ ಸೇಮ್ ಇದೆಯಲ್ಲ, ಇಲ್ಲಿ ಚಾರ್ಜ್, ಇಲ್ಲಿ ಚಾರ್ಜ್. ಓಕೆ, ಸೊ ಇಲ್ಲೂ ಚಾರ್ಜ್ q ಇದೆ, ಇಲ್ಲೂ ಚಾರ್ಜ್ q ಇದೆ. I will be writing so q is equals to plus 3 nanocoulomb. Okay, so plus 3 nanocoulomb. Okay sir, and ಇಲ್ಲಿ ನೀವು ಅನಾಲಿಸಿಸ್ ಮಾಡಬೇಕಾಗಿರೋದು at this point. Okay, so at this point, okay, so at this point what is the force? Okay, I mean what is the electric field at this point? Away from it or towards it? Okay, ಈ ಪಾಯಿಂಟ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು away from the point or towards the charge, away from the charge. ಯಾವುದು? ಈ ಪಾಯಿಂಟ್ ಇಂದ ಹೇಳಿ, ಈ ಪಾಯಿಂಟ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ತರ ಪ್ರೆಸೆಂಟ್ ಮಾಡಬೇಕು? ಅವೇನಾ ಅಥವಾ ಟುವರ್ಡ್ಸ್? ಅವೇನಾ ಟುವರ್ಡ್ಸ್ ಹೇಳಿ. ಲೈಕ್ ಚಾರ್ಜಸ್ ಇದ್ರೆ, ಇಲ್ಲಿ ಲೈಕ್ ಚಾರ್ಜಸ್ ಅನ್ನೋದಿಲ್ಲ, ಇಟ್ ಇಸ್ ಅ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂದ್ರೆ ಪಾಯಿಂಟ್ ಇಂದ ಅವೇ. ಓಕೆ, ಸೊ ಪಾಯಿಂಟ್ ಇಂದ ಅವೇ ಅಂತಂದ್ರೆ ಐ ವಿಲ್ ಬಿ ರೈಟಿಂಗ್ ಲೈಕ್ ದಿಸ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಅಂಡ್ ನೆಕ್ಸ್ಟ್ ಒನ್, ಸೊ ಇದು ಸಹಿತ ಎಲೆಕ್ಟ್ರಿಕ್ ಫೀಲ್ಡ್ ಈ ಸೈಡ್ ಅಲ್ಲಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಇ. ಸೊ ಬೋತ್ ಆರ್ ಸೇಮ್. ಓಕೆ, ಸೊ ಯಾಕೆಂದ್ರೆ distance is same, ಮತ್ತೆ distance is same, angle is same, and the magnitude is also will be same. And ಇದರ ಪ್ರಕಾರ ನಾನೇನ್ ಬರಬಹುದು? E is equals to kq divided by r square. ಕರೆಕ್ಟಾ? yes sir. And k is 9 into 10 power 9, and q is ಎಷ್ಟಿದೆ ಸರ್? 3 into 10 power minus 9, sir, divided by 10 centimeter ಅಂದ್ರೆ 10 into 10 power minus 2 whole square. Okay sir, and E that is equals to ಎಷ್ಟಾಗುತ್ತೆ? 9 1 9 18 3 27. ಓಕೆ ಸರ್, 27 ಆಗುತ್ತೆ ಸರ್. ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ ಸರ್? 10 ಪವರ್ ಅಂತಂದ್ರೆ ದಟ್ ಇಸ್ 10 ಪವರ್ ಮೈನಸ್ 1 ಆಗುತ್ತೆ. 10 ಪವರ್ ಮೈನಸ್ 1 ಅಂದ್ರೆ 10 ಪವರ್ ಮೈನಸ್ 2. ಓಕೆ, ಸೊ ದಟ್ ಇಸ್ 10 ಪವರ್ ಮೈನಸ್ 2 ಆಗುತ್ತೆ. ಕರೆಕ್ಟಾ? 10 ಸೆಂಟಿಮೀಟರ್ ಅಂದ್ರೆ 2, ಸೊ 10 ಪವರ್ ಮೈನಸ್ 1, 10 ಪವರ್ ಮೈನಸ್ 2. ಓಕೆ, ಸೊ ದಿಸ್ ಇಸ್ 10 ಪವರ್ ಮೈನಸ್ 2. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2700 ಆಗುತ್ತೆ ನ್ಯೂಟನ್ ಪರ್ ಕೂಲಮ್. ಓಕೆ, ಸೊ ದಟ್ ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ at x and electric field at y, so that is 2700 newton per coulomb. Okay, so newton per coulomb. But net electric field, okay, so net electric field at z. Okay, so at z. Okay, so net electric field at z ಬೇಕಾಗಿರೋದು. Okay, so at z ಬೇಕಂದ್ರೆ ನಾವೇನ್ ಮಾಡ್ತೀವಿ ಸರ್? net electric field that is E is equals to, okay, so resultant E, so that is 2 times of E. ಇದನ್ನೇನು ಬರಿಬಹುದು? E ಅಂತ ಬರಿಬಹುದು. ಓಕೆ, ಸೊ 2 times of E and cos theta by 2. Okay, so cos theta by 2. What is the angle then? It is 60 degree. Okay, 60 degree ಅಂದ್ರೆ that is root 3 ಆಗುತ್ತೆ. Okay, so that is the 2 times of 2700 into the cos, so 60 degree divided by 2. Okay, yes sir. And ER that is equals to 2 into 2700. Okay, so 2 into 20 array. Okay, so 2 into 2700 into cos 30. Okay, so 30 divided by 2, 60 divided by 2 ಅಂದ್ರೆ cos 30 ಅಂದ್ರೆ that is root 3 by 2. Okay, so 2 get cancel and ಎಷ್ಟಾಗುತ್ತೆ? root 3 that is nothing but 1.7 ಅಲ್ವಾ? 1.73. Okay, so root 3 into 2700. Okay, so 2700 ಎಷ್ಟಾಗುತ್ತೆ ಸರ್? it is a 4646. Okay, so that is a 4676.53 so Newton per coulomb. Okay, so Newton per coulomb. Yes sir, electric field ಅಂತೂ ಸಿಕ್ತು. Okay, so electric field ಅಂತೂ ಸಿಕ್ತು. ಇವಾಗ ಕಾನ್ಸಂಟ್ರೇಷನ್ ಮಾಡಿದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿ ಏನಾಗುತ್ತೆ? ಸೊ ನಾರ್ಮಲ್ ಆಗಿ ಇಲ್ಲಿ ಒಂದು ಚಾರ್ಜ್ ಇಟ್ರೆ ಎಷ್ಟು ಚಾರ್ಜ್? 2 ಮಿಲಿಕೂಲಮ್. ಓಕೆ, ಸೊ ಪ್ಲಸ್ 2 ಮಿಲಿಕೂಲಮ್ ನ ಇಲ್ಲಿ ಇಟ್ರೆ ವಾಟ್ ಇಸ್ ದ ಫೋರ್ಸ್ ಅಂತ ಕೇಳ್ತಾರೆ. ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು
ಸೊ ಕ್ಯೂ ನಾಟ್ ಇ. ಓಕೆ, ಸೊ ದಿಸ್ ಇಸ್ ದ ಕ್ಯೂ ನಾಟ್. ಓಕೆ, ಇಲ್ಲಿ ಹೇಳ್ತಾ ಇರೋದೇನು, ಅನದರ್ ಚಾರ್ಜ್ 2 ಮಿಲಿಕೂಲಮ್ ಅಂತ ಇರುತ್ತೆ. ಸೊ ಫೋರ್ಸ್ ನ ಫೈಂಡ್ ಮಾಡ್ಬೇಕು. ಆಲ್ಸೋ ಫೈಂಡ್ ಕ್ಯಾಲ್ಕುಲೇಟ್ ದ ಫೋರ್ಸ್. ಸೊ ಕ್ಯೂ ನಾಟ್ ಎಷ್ಟಿದೆ ಸರ್? ಇಟ್ ಇಸ್ 2 ಇಂಟು 10 ಪವರ್ -3 ಅಂಡ್ ಎಲೆಕ್ಟ್ರಿಕ್ ಎಷ್ಟಿದೆ ಸರ್? 4676. ಓಕೆ, ಸೊ 4676 ಪಾಯಿಂಟ್ ಎಷ್ಟಿದೆ ಅದು? ಸೊ 53. ಸೊ 53 ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ? ಇಂಟು 2 ಮಿಲಿಕೂಲಮ್. ಓಕೆ, ಸೊ 2 ಮಿಲಿಕೂಲಮ್ ಎಷ್ಟಾಗುತ್ತೆ? 93. ಸೊ 9353. ಓಕೆ, ಸೊ 9353.07. ಓಕೆ, ಸೊ 0.07 ಇಂಟು 10 ಪವರ್ -3. ಓಕೆ, ಎಷ್ಟಾಗುತ್ತೆ ಫೈನಲ್ ಆಗಿ? ಸೊ 1 2 3. ಸೊ ದಟ್ ಮೀನ್ಸ್ 9.35 ನ್ಯೂಟನ್. ಓಕೆ, ಸೊ 9.35 ನ್ಯೂಟನ್. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಅ ಫೋರ್ಸ್. ಡನ್? ಕ್ಲಿಯರಾ? ಎಸ್, ನಾನು ಯೂಟ್ಯೂಬ್ ಅವ್ರಿಗೆ ಕೇಳಿದ್ದೀನಿ. ಓಕೆ, ಸೊ ನಮಗೆ ಸ್ಲಾಟ್ಸ್ ಸಿಕ್ಕಾಗ ನಾನು ಮಾಡ್ತೀನಿ, ಇಲ್ಲ ಅಂತಂದ್ರೆ ಕೆಮಿಸ್ಟ್ರಿ ಅವ್ರು ಮಾಡ್ತಾರೆ. ಓಕೆ, ಅದರಲ್ಲಿ ನಿಮಗೆ ಲಾಗ್ ಮತ್ತೆ ಆಂಟಿ ಲಾಗ್ ಫೈಂಡ್ ಮಾಡೋದಿರುತ್ತೆ, ಆರಾಮಾಗಿ ನೋಡ್ಕೊಳ್ಳಿ ಅದನ್ನ. ಕ್ಲಿಯರ್? ಡನ್. 9342 ಇದನ್ನ 10 ಪವರ್ -3 ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ಶ್ರೇಯ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ದ ಕಾಪರ್ ವೈರ್ ಆಫ್ ಅ ಲೆಂತ್ 5 ಮೀಟರ್ ಅಂಡ್ ರೇಡಿಯಸ್ 0.25 millimeter carries a current of 5 ampere. The number density of electron in a copper wire is 8.5 into 10 power 28 per meter cube. Calculate the time taken by the electron to drift from one end to another wire. Okay, one end of the wire to another end of the wire ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ದ ಟೈಮ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಟೈಮ್ ನ ಫೈಂಡ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಅ ಸ್ಮಾಲ್ ರಿಲೇಷನ್. ಓಕೆ, ಏನು ಸರ್? ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಡಿವೈಡೆಡ್ ಬೈ ಟೈಮ್, ರೈಟಾ? ಎಸ್ ಸರ್, ಇಲ್ಲಿ ಟೈಮ್ ಬೇಕು. ದೇರ್ ಫೋರ್ ಲೆಂತ್ ಡಿವೈಡೆಡ್ ಬೈ ಸ್ಪೀಡ್, ದಟ್ ಈಸ್ ಅ ಡ್ರಿಫ್ಟ್ ಸ್ಪೀಡ್. ಲೆಂತ್ ಅಂತ ಕೊಟ್ಟಿದ್ರೆ ಎಷ್ಟು? ಸೊ 5. ನಿಮಗೆ ಬೇಕಾಗಿರೋದು ವಿ ಮಾತ್ರ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಡ್ರಿಫ್ಟ್ ವೆಲಾಸಿಟಿ ಬೇಕು. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಬೇಕು. ಈ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಕರೆಂಟ್ ಮಧ್ಯೆ ಇರುವಂತ ರಿಲೇಷನ್ ಯಾವುದು? ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಕರೆಂಟ್ ಮಧ್ಯೆ ಇರುವಂತ ರಿಲೇಷನ್ ಯಾವುದು? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್ ದ ರಿಲೇಷನ್? ವಾಟ್ ಇಸ್ ದ ರಿಲೇಷನ್? ಎಸ್ ಶ್ರಾವಣ್ ಸರ್, ಅದರ್ ಫೈನಲ್ ಮ್ಯಾರಥಾನ್ ಮಾಡಿಸ್ತೀರಾ? ಇವಾಗ ಏನ್ ರುದ್ರ ತಾಣ ಅಂತ ಇದೆಯಲ್ಲ, ದಟ್ ಇಸ್ ದ ಫೈನಲ್. ಅಂಡ್ ಇದು ನನ್ನ ಲಾಸ್ಟ್ ಕ್ಲಾಸ್. ಓಕೆ, ಇದು ನನ್ನ ಲಾಸ್ಟ್ ಕ್ಲಾಸ್ ಆಗಿರುತ್ತೆ. ವೆರಿ ಗುಡ್ ಶ್ರೇಯಾ. ಅಂಡ್ ಇಲ್ಲಿ ರಿಲೇಷನ್ ಬಂದ್ಬಿಟ್ಟು n ಇಸ್ ಈಕ್ವಲ್ಸ್ ಟು ನೀವಾ. ಓಕೆ, ಸೊ ದಟ್ ಇಸ್ ಅ ಡ್ರಿಫ್ಟ್ ವೆಲಾಸಿಟಿ ಇಂಟು ಏರಿಯಾ. ಅಂಡ್ ಇಲ್ಲಿ ನಮಗೆ ಡ್ರಿಫ್ಟ್ ವೆಲಾಸಿಟಿ ಬೇಕು. ದೇರ್ ಫೋರ್ ಕರೆಂಟ್ ದಟ್ ಇಸ್ ಡಿವೈಡೆಡ್ ಬೈ n ಇಂಟು ಇ ಇಂಟು ಎ. ಓಕೆ, ಸೊ ಎಸ್ ಸರ್. ಸೊ ನೀವಾ, ಸೊ ಕರೆಂಟ್ ಎಷ್ಟಿದೆ? ಕರೆಂಟ್ ದಟ್ ಇಸ್ ಅ 5 ಆಂಪಿಯರ್. ಓಕೆ, ಸೊ ದಿಸ್ ಇಸ್ 5 ಆಂಪಿಯರ್. Okay, sir, 5 ampere. So divided by number density, that is n value. So that is 8.5 into 10 power 28. Okay, into next one ಯಾವುದು? E ಅಂದ್ರೆ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 1.6 into 10 power -19. ಓಕೆ ಸರ್, ಇಂಟು ಏರಿಯಾ ಎಷ್ಟಿದೆ? ಏರಿಯಾ ರೇಡಿಯಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ರೇಡಿಯಸ್ ಕೊಟ್ಟಾಗ ಸೊ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು 3.14 ಇಂಟು, ಸೊ ದಟ್ ಈಸ್ 0.25. Okay, so that is 0.25 into 10 power -3 whole square. Okay, so ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಸಿಗುತ್ತೆ? ಸೊ ದಟ್ ಈಸ್ 0.25 into 0.25. ಓಕೆ, ಮತ್ತೊಂದು ಸತಿ ಮಾಡೋಣ. 0.25 into 0.25. ಸೊ ಎಷ್ಟಾಗುತ್ತೆ? 0. ಓಕೆ, ಸೊ 0 ಪಾಯಿಂಟ್ ಇಲ್ಲಿ ಐತಲ್ಲ, ಇನ್ನೊಂದು 3.14 ಇದೆ. 3.14 ಎಷ್ಟಾಯ್ತು? 0.196. ಓಕೆ, 0.1962 ಇಂಟು 10 ಪವರ್ -6. ಓಕೆ, ಅಥವಾ ಇದನ್ನ ನೀವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು 1.96 ಇಂಟು 10 ಪವರ್ -7. ಸೊ ದಟ್ ಈಸ್ ಅ ಮೀಟರ್ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಅ ಮೀಟರ್ ಸ್ಕ್ವೇರ್. ಓಕೆ ಸರ್, ಎಷ್ಟಿದೆ? 1.96. ಓಕೆ, ಸೊ 1.96 ಇಂಟು 10 ಪವರ್ -7. ಓಕೆ, ಸೊ ವಿ ಡಿ ದಟ್ ಈಸ್ ಅ ಡ್ರಿಫ್ಟ್ ಸ್ಪೀಡ್ ಅಥವಾ ಡ್ರಿಫ್ಟ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು 5. ಸೊ ಡಿವೈಡೆಡ್ ಬೈ ಎಲ್ಲಾನು ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಎಲ್ಲಾನು ಮಲ್ಟಿಪ್ಲೈ ಮಾಡಿ. 8.5 ಇಂಟು, ಸೊ 1.6 ಇಂಟು ಅಂಡ್ 1.96. ಓಕೆ, ಮೂರೇ ತಾನೆ? ಎಸ್ ಸರ್. ಸೊ ದಟ್ ಈಸ್ ದ 26.65 ಇಂಟು 10 ಪವರ್ ಇಲ್ಲಿ ಎಷ್ಟಿದೆ ನೋಡಿ ಸರ್? 28. ಎಸ್ ಸರ್. ಪವರ್ಸ್ -19. ಎಸ್ ಸರ್. -7 ಎಷ್ಟಾಯ್ತು? 10 ಪವರ್ 2 ಆಯ್ತು. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಸರ್? 5 ಡಿವೈಡೆಡ್ ಬೈ 26.65. ಓಕೆ, 26.65. ಸೊ ಎಷ್ಟಾಗುತ್ತೆ? 0.1876 ಇಂಟು 10 ಪವರ್ -2. ಓಕೆ, ಸೊ ಅಥವಾ ಸರ್ ಡ್ರಿಫ್ಟ್ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು 1.87. ಓಕೆ, ಸೊ ಇಂಟು, ಸೊ 10 ಪವರ್ -3 ಮೀಟರ್ ಪರ್ ಸೆಕೆಂಡ್. ಓಕೆ ಸರ್, ಈ ವ್ಯಾಲ್ಯೂನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆನಾ ಸರ್? ಟೈಮ್ ಟೇಕನ್ ದಟ್ ಈಸ್ ಈಕ್ವಲ್ಸ್ ಟು 5 ಡಿವೈಡೆಡ್ ಬೈ, ಸೊ ದಟ್ ಈಸ್ 1.87 ಇಂಟು 10 ಪವರ್ -3. ಓಕೆ,
Yes, sir. And further simplification ಮಾಡಿದ್ರೆ 5 divided by 1.87. So that is equals to 2.67. Okay, so that is 2.67 into 10 power plus 3. So final ಆಗಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ 3 ಅಲ್ವಾ? ಇನ್ನೊಂದು ಆಡ್ ಮಾಡೋಣ. ಓಕೆ, ಸೊ ದಟ್ ಈಸ್ 2673.779 ಸೆಕೆಂಡ್. ಓಕೆ, ಸೊ ಎಷ್ಟಾಗತ್ತೆ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇಷ್ಟು ಬರಬಹುದು. ಕ್ಲಿಯರಾ? ಎಸ್. ಹಾ, ವೆರಿ ಗುಡ್, ವೆರಿ ಗುಡ್. I hope it is clear for everybody. Okay, so time ಎಷ್ಟು ಬೇಕಾಗುತ್ತೆ? 2673 seconds ಬೇಕಾಗುತ್ತೆ. Done? Done. Next question ನೋಡಿ, next question. A series LCR circuit with R is equals to 3 ohm and L is equals to 12.7 millihenry and C is equals to 398 microfarad is connected to an AC source of a peak value 28.4 volt and a frequency 50 hertz. Determine the RMS value of a current. Okay, so determine RMS value na ಕೇಳ್ತಾ ಇರೋದು. Okay, RMS value na ಯಾವ ತರ ಫೈಂಡ್ ಮಾಡ್ತೀರಾ ಸರ್? IRMS, so that is equals to VRMS, so divided by Z, because it is combination, is just resistance ಅಲ್ಲ, it is the combination of resistance, inductance and capacitance. Series LCR ಕೇಳಿದ್ರು. Okay, and first ಇಲ್ಲಿ ಬರ್ಕೊಂಡ್ರೆ, so first R value ಎಷ್ಟಿದೆ ಸರ್? It is a 3 ohm. Okay, and L value ಎಷ್ಟಿದೆ ಸರ್? It is a 12.7 millihenry. Okay, and the next one's capacitance ಎಷ್ಟಿದೆ ಸರ್? It is a 398 some microfarad ಇದೆ. Okay, and first ನನಗೆ ಒಮೆಗಾ XL ಬೇಕು. Okay, so XL that is nothing but sir it is a omega into L. So ಈ omega ಯಾವ ತರ ಬರಬಹುದು? So sir it is a 2 pi f into L. So XL that is equals to, okay, so 340 ಆಗುತ್ತೆ. Okay, so ಎಷ್ಟು? 2 into 3.14 into 50. Okay, so 50 ನಾ frequency? Yes, 50 hertz ಇದೆ. Okay, so into that is L, inductance ಎಷ್ಟಿದೆ? 12.7. Okay, ಇಲ್ಲಿ ನಮಗೆ ಇರೋದೆಷ್ಟು? ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ it is a 2 pi into 50 into, so that is a 12.7 milli ಅಂದ್ರೆ 10 power minus 3. And further simplification ಮಾಡಿದ್ರೆ that is approximately 4 ಬರುತ್ತೆ. Okay, approximately 4 ohm ಅಂತ ಬರುತ್ತೆ. Okay sir, and the next one ಯಾವುದು? XC. XC that is equals to 1 divided by omega 2 pi FC. Okay, so 2 pi FC, so that is equals to 1 divided by 2 pi F is nothing but a 50 into C is nothing but, so 398 power the 10 power minus 6. Okay, yes sir. The XC that is equals to ಎಷ್ಟಾಗುತ್ತೆ ನೋಡಿ sir? It is 10 power plus 6. Okay, so 10 power plus 6 divided by, so 2 pi 3.14 into 50, that is 314 divided by into 3,998. Okay, so that is, so 1249.72. Okay, so 1249.72 that is equals to, so 1 divided by 1249.72. Okay, right. So ಎಷ್ಟಾಗುತ್ತೆ ಇದು? 8 ಅಂದ್ರೆ 8 ohms ಆಗುತ್ತೆ. ಓಕೆ, ಸೊ ಇಲ್ಲಿ 10 power 6, 10 power plus 6, 10 power minus 6, ಇಲ್ಲಿ 10 power minus 6 ಇದೆಯಲ್ಲ, ಇಲ್ಲಿ 10 power plus 6 ಗೆಟ್ ಕ್ಯಾನ್ಸಲ್ ಆಗಿ 8 ohms ಸಿಗುತ್ತೆ. ಓಕೆ ಸರ್, ಇವಾಗ ನಮ್ಗೆ ಬೇಕಾಗಿರೋದು ಇಂಪಿಡೆನ್ಸ್. ಓಕೆ, ಸೊ ಇಂಪಿಡೆನ್ಸ್ ಡಿಟರ್ಮೈನ್ RMS ವ್ಯಾಲ್ಯೂ ಬೇಕಂದ್ರೆ ಇಂಪಿಡೆನ್ಸ್ ಬೇಕಾಗುತ್ತೆ. ಓಕೆ, ಸೊ ಇಂಪಿಡೆನ್ಸ್ ಎಷ್ಟು ಸರ್? ಇಟ್ ಇಸ್ R ಸ್ಕ್ವೇರ್ ಪ್ಲಸ್ XL. ಇಲ್ಲಿ ಯಾವ್ದು ಜಾಸ್ತಿ ಇದೆ? XC ಜಾಸ್ತಿ ಇದೆ. XC ಜಾಸ್ತಿ ಇದೆ ಅಂದ್ರೆ ಸರ್ ಇಟ್ ಇಸ್ ದ ಕೆಪಾಸಿಟಿ ಡಾಮಿನೆಂಟ್ ಆಗುತ್ತೆ. ಓಕೆ, ಸೊ XL ಸ್ಕ್ವೇರ್, ಸೊ ದಟ್ ಈಸ್ ಈಕ್ವಲ್ಸ್ ಟು, ಸೊ R ಎಷ್ಟಿದೆ? R ವ್ಯಾಲ್ಯೂ ಸರ್ ಇಟ್ ಇಸ್ 3 ಸ್ಕ್ವೇರ್, so plus XC ಎಷ್ಟಿದೆ ಸರ್? XC that is 8 ohm, XL that is equals to 4 ohm, that is all square. Okay, so that is Z is equals to ಎಷ್ಟಾಗುತ್ತೆ? 3 3 9 ಪ್ಲಸ್ ಇಲ್ಲಿ 4 ಐತೆ, 4 4 16 and Z is equals to 5 ohm. Okay, right sir. And ಇಲ್ಲಿ so VRMS ಬೇಕು ಅಂದ್ರೆ ಇವಾಗ, okay, so now VRMS, okay, so VRMS that is equals to V naught divided by root 2. Okay, so peak value ಕೊಟ್ಟಿರೋದಿಲ್ಲ. Okay, so not VRMS. Okay, so peak value ಕೊಟ್ಟಿರೋದು that is 28.4, so divided by 1.414. Okay, right sir. So simplification ಮಾಡಿದ್ರೆ 28.4, so divided by, so 1.414. Okay, so ಎಷ್ಟಾಯ್ತು ಇದು ಸರ್? It is a 20. Okay, so VRMS ಎಷ್ಟಿದೆ ಅದು? 20.08. Okay, so that is 20.08 volt. Okay sir, now substitute the values here. Sir, IRMS, so that is 20, the 0.08, so divided by Z value is sir, it is a 5. So IRMS 5 4 20. Okay, so approximately 5 4 20. Okay, so that is 4 ampere. Okay, so 4 ampere is the right answer. Okay, so 4 ampere is the right answer. Is that clear for everybody? Right? Shreya, sir, for attending 5 questions in a part B and part C without hesitation, what I should go through?
ಏನು ಹೇಳ್ಬೇಕು ನಿಮಗೆ? ಸ್ಟ್ರಾಟಜಿ ವಿಡಿಯೋ ನೀಟಾಗಿ ಮಾಡಿದೀವಿ, ಅದು ನೋಡಲ್ಲ, ಇವಾಗ ಬಂದು ಕೇಳ್ತಾ ಇದ್ದೀರಾ? ಸರ್ ಐ ಹ್ಯಾವ್ ಅ ಪ್ರಿಪರೇಟರಿ ಅಟ್ 12, ಸೊ ಯು ಗೋ ಹ್ಯಾಡ್ ವಿತ್ ಅ ಪ್ರಿಪರೇಟರ್. ಓಕೆ, ಸೊ ಪ್ರಿಪರೇಟರಿ ಚೆನ್ನಾಗಿ ಬರೀರಿ. ಹೇಗಿದ್ರೆ ಇದು ನಿಮಗೆ ರೆಕಾರ್ಡ್ ಫಾರ್ಮ್ಯಾಟ್ ಅಲ್ಲಿ ಸಿಗುತ್ತೆ, ನೋ ಪ್ರಾಬ್ಲಮ್. ಆರಾಮ್ಸೆ ನೀವು ನೋಡ್ಕೊಳ್ಳಿ ಬಂದ್ಮೇಲೆ, ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್, that is the double convex lens of radii of a curvature 10 centimeter and 15 centimeter is placed in a air. Its a focal length is 12 centimeter. Find the refractive index of a material of a lens. Also find its a focal length of a lens when it is completely immersed in a liquid of refractive index 1.5 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ನೋಡ್ಕೊಳ್ಳಿ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಏನು ಕೊಟ್ಟಿದ್ದಾರೆ ಸರ್? ಆರ್ ಇಸ್ ಈಕ್ವಲ್ಸ್ ಟು R1 is equals to 10 centimeter and R2 is equals to that is a minus 15 centimeter. ಸರ್ ಇದು -15 ಏನಕ್ಕೆ ಅಂತ ಹೇಳಿದ್ರೆ ಐ ವಿಲ್ ಶೋ ಯು. ಓಕೆ, ಸೊ ಕಾನ್ವೆಕ್ಸ್ ಅಲ್ವಾ, ಸೊ ಈ ತರ ಇರುತ್ತೆ. ಓಕೆ, ಸೊ ಈ ಕಡೆ ಇದ್ದಿದ್ದು +1. ಓಕೆ, ಸೊ ಪ್ಲಸ್ ಸೈನ್ ಅಲ್ಲಿ ಇರುತ್ತೆ. ಓಕೆ, ಸೊ R1 is equals to 10 centimeter and ಈ ಕಡೆ ಇದ್ದದ್ದು R2 that is equals to -15 centimeter. ಓಕೆ, ಅಂಡ್ ಫೋಕಲ್ ಲೆಂತ್ ಎಷ್ಟಿದೆ ಸರ್? ಫೋಕಲ್ ಲೆಂತ್ that is 12 centimeter. ಓಕೆ ಸರ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಇವಾಗ ಎಲ್ಲಿ ಇರೋದು? ಇದನ್ನ ಏರ್ ಅಲ್ಲಿ ಇಟ್ಟಿರೋದು. ಓಕೆ, ಸೊ ಇವಾಗ ಏರ್ ಅಲ್ಲಿ ಇಟ್ಟಿರೋದು according to lens makers formula. Okay, so lens makers formula. Okay, so lens makers formula ದಿಂದ. Okay, so lens makers formula. Okay, so lens makers formula ದಿಂದ. Okay, so lens makers formula ದಿಂದ. Okay, so lens makers formula ಏನು ಹೇಳುತ್ತೆ ಸರ್? It is 1 divided by f that is equals to, so ಇದನ್ನ mu l divided by mu s minus 1, so 1 divided by r1, so minus 1 divided by r2. What is that? A mu s, that is surrounding medium. Surrounding medium ಯಾವುದು? ಏರ್. ಏರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಸರ್? ರಿಫ್ರಾಕ್ಟಿವ್ ಇಂಡೆಕ್ಸ್ that is equals to 1. ಓಕೆ, ಸೊ 1 divided by ಫೋಕಲ್ ಲೆಂತ್ ಆಫ್ ಲೆನ್ಸ್ ಎಷ್ಟಿದೆ ಸರ್? ಇಲ್ಲಿ 12 centimeter. ಓಕೆ, ಸೊ 12 centimeter and mu l that we need to find out, this is 1 minus 1. ಓಕೆ, ಸೊ bracket of 1 divided by 15, sorry, 1 divided by 10. ಓಕೆ, ಸೊ minus 1 divided by minus 15. ಓಕೆ, yes sir. LCM ತಗೊಳ್ಳಿ. 1 divided by 12 that is equals to mu l minus 1. So bracket of 1 divided by 10 plus 1 divided by 15. Okay. So 1 divided by 12 that is equals to mu l minus 1. ಎಷ್ಟಾಗುತ್ತೆ ಸರ್? LCM 30 ತಗೊಳ್ಳಿ. 13 30 15 ಹೇಳ. ಓಕೆ, ಸೊ ಡನ್. ಸೊ 1 divided by 12 that is equals to mu l minus 1. ಎಷ್ಟಾಗುತ್ತೆ? 5 5 6 30. 1 divided by 6. Okay, right sir. And mu yes, so 1 divided by 12 that is equals to, so mu l minus 1. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 6. ಸೊ ದಿಸ್ ಬಿಕಮ್ಸ್ 1/2. ಓಕೆ, ಸೊ 1/2 that is equals to mu l minus 1. ಓಕೆ, ಸೊ ಇದು ಎಷ್ಟಾಗುತ್ತೆ ಸರ್? ಇಟ್ ಇಸ್ 0.5. ಸೊ that is equals to mu l minus 1. ಸೊ mu l ಎಷ್ಟಾಗುತ್ತೆ? ಸೊ 0.5 plus 1. ಸೊ that is nothing but 1.5 ಆಗುತ್ತೆ. ಓಕೆ, ಸೊ that is 1.5. ಓಕೆ ಸರ್, ಸೊ ಆನ್ಸರ್ ಅಂತೂ ಸಿಕ್ತು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಸಿಕ್ತು. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಸಿಕ್ತು. ಅಂಡ್ ವಾಟ್ ಅಬೌಟ್ ಸೆಕೆಂಡ್ ಒನ್? ಸೊ ಸೆಕೆಂಡ್ ಕೇಸ್. ಓಕೆ, ಸೊ ಸೆಕೆಂಡ್ ಕೇಸ್ ಅಲ್ಲಿ ಸೊ 1 divided by f that is equals to, so mu l minus mu s minus 1. So that is 1 divided by r1 minus 1 divided by r2. Okay, yes sir. 1 divided by f ನ ಫೈಂಡ್ ಮಾಡಬೇಕು. ಸೊ mu l ಎಷ್ಟು ಬಂತು ಸರ್? ಇಟ್ ಇಸ್ 1.5 ಅಂಡ್ mu s ಸರೌಂಡಿಂಗ್ ಮೀಡಿಯಂ ಎಷ್ಟು? ಇವಾಗ ಲಿಕ್ವಿಡ್ ಅಲ್ಲಿ ಇಟ್ಟಿದ್ವಿ. ಇವಾಗ ಲಿಕ್ವಿಡ್ ಅಲ್ಲಿ ಇಟ್ಟಿದ್ರೆ ಸರೌಂಡಿಂಗ್ ಮೀಡಿಯಂ ಏನಾಗುತ್ತೆ? ಸೊ ದಟ್ ಈಸ್ 1.5. ಓಕೆ, ಸೊ ದಟ್ ಈಸ್ 1.5 minus 1 and this is 1 divided by 10 minus of minus 1 divided by 15. ಓಕೆ, ಡನ್ ಸರ್. ಇಲ್ಲಿ ಎಷ್ಟಾಗುತ್ತೆ? 1 divided by 1.5 divided by 1.5 that is a 1. 1 minus 1 ಎಷ್ಟಾಗುತ್ತೆ? 0. ಓಕೆ, ಸೊ that means 1 divided by f that is equals to 0 and f is equals to 1 divided by 0 ಅಂತಂದ್ರೆ that is infinity. ಓಕೆ, ಸೊ ಸೆಕೆಂಡ್ ಕೇಸ್ ಅಲ್ಲಿ ಇನ್ಫಿನಿಟಿ ಆಗುತ್ತೆ. ಓಕೆ, ಸೊ that is infinity. Very good, Adi. Very good. Clear? Now, let's move on to the next question. Okay, so next question, I mean, second, guess the paper. Okay, so guess the paper 2. Are you guys ready? Are you guys ready? Bega, bega. Sir, in KCET crash course will explain concept also. Yes, concept ಸಹಿತ explain ಮಾಡ್ತೀವಿ. But derivations ಎಲ್ಲ ಇರಲ್ಲ. Okay, so keep that in mind. Derivations ಎಲ್ಲ ಇರಲ್ಲ. ಯಾಕಂದ್ರೆ ನಿಮಗೆ KCET ಅಲ್ಲಿ ಡೆರಿವೇಷನ್ಸ್ ಎಲ್ಲ ಕೇಳಲ್ಲ. ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ, ಯಾವ ತರ ಫಾರ್ಮುಲಾಸ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಗೆ ಮೂವ್ ಆಗ್ತೀವಿ. ಓಕೆನಾ? ರೈಟ್. ಹಾ ಸರ್, ಕನ್ನಡ ಫ್ಯಾಕಲ್ಟಿ ಇಸ್ ಡನ್. ವಿ ಆಲ್ಸೋ ವಾಂಟ್ ಇಂಗ್ಲಿಷ್. ಸರ್ ಟೆಲ್ ಟು ದ ಟೀಮ್ ಪ್ಲೀಸ್. ರಿಯಾ, ಎಸ್, ಇಂಗ್ಲಿಷ್ ಸಹಿತ ನಿಮಗೆ ಮಾಡ್ತೀವಿ. ಓಕೆ ಸರ್, ಕನ್ನಡ ಅಂಡ್ ಇಂಗ್ಲಿಷ್ ಅಂಡ್ ನೆಕ್ಸ್ಟ್ PCMB ವಿತ್ ಕಂಪ್ಯೂಟರ್ ಸೈನ್ಸ್. ಓಕೆ,
ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಟೀಮ್ ಇರೋದು ಯಾವ್ದು ಅಂದ್ರೆ ಕನ್ನಡ, ಇಂಗ್ಲಿಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ಅಂಡ್ ಕಂಪ್ಯೂಟರ್ ಸೈನ್ಸ್, ಇಷ್ಟು ಟೀಮ್ ಇದೆ. ರೈಟ್. ಸೊ ಫಾರ್ ಬಿಗಿನರ್ಸ್ ಇಟ್ಸ್ ಎನಫ್. ಇದು ಯಾಕೆ ಇದು ಫ್ಲಕ್ಚುಯೇಷನ್ ಇಷ್ಟೊಂದು ಆಗ್ತಿದೆ? ಒಂದ್ ಸೆಕೆಂಡ್ ಕಣ್ರ, ಒಂದ್ ಸೆಕೆಂಡ್. Yes. Clear? Yes. Okay. Now let's get started with the part A of a second paper. Okay. Sir, notes ಎಲ್ಲಿ ಸಿಗುತ್ತೆ? ಲಿಂಕ್ ವರ್ಕ್ ಆಗ್ತಿಲ್ಲ. ಓಕೆ, ನಾನು ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡ್ತೀನಿ. ಓಕೆನಾ, ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡ್ತೀನಿ. ಓಕೆ, ನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಪಾರ್ಟ್ ಎ. ಓಕೆ, ಸೊ ಪಾರ್ಟ್ ಎ. ರೈಟ್. ಸೊ ಪಾರ್ಟ್ ಎ ದು ವೆರಿ ಫಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ದ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕ್ಲೋಸ್ ಸರ್ಫೇಸ್ ಈಸ್ ಈಕ್ವಲ್ಸ್ ಟು, ಜಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಬಗ್ಗೆ ಕೇಳಿರೋದು. ಓಕೆ, ಸೊ ಎಲೆಕ್ಟ್ರೋಸ್ಟಾಟಿಕ್ ಬಗ್ಗೆ ಕೇಳಿರೋದು. ಹಾ, ಎಸ್, 2 and 3 marks ಆರ್ ಕಮಿಂಗ್ ಫ್ರಮ್ ಕ್ವಶನ್ ಬ್ಯಾಂಕ್. ಎಸ್, ಕ್ವಶನ್ ಬ್ಯಾಂಕ್ ಓದ್ಕೊಳ್ಳಿ ಸಾಕು. ಓಕೆ, ಯಾವ್ದಕ್ಕೆ ಬರುತ್ತೆ? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ ಇವಂತೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬರುತ್ತೆ, ಎಲಿಮಿನೇಟ್ ಮಾಡ್ಬಿಡಿ. ಸೊ ಮಿಕ್ಕಿದ್ದು ದಟ್ ಇಸ್ ಆಪ್ಷನ್ ಬಿ, ದಟ್ ಇಸ್ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್, ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್, ನೆಕ್ಸ್ಟ್ ಕ್ವಶನ್ ನೋಡಿ. ದ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಇನ್ ಡೈಎಲೆಕ್ಟ್ರಿಕ್ಸ್ ಕಾಲ್ಡ್, ಏನಂತ ಕರೀತಾರೆ? ಎಲೆಕ್ಟ್ರಿಕ್ ಪೋಲರೈಸೇಷನ್, ಎಲೆಕ್ಟ್ರಿಫಿಕೇಶನ್, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಮ್ಯಾಗ್ನೆಟೈಸೇಷನ್. ಸಿಂಪಲ್. Okay, so that is electric dipole moment per unit volume. That is option D, magnetization. Okay, now let's move on to the next question. If a conductor at a room temperature is heated, then its resistivity ಏನಾಗುತ್ತೆ? resistivity ಏನಾಗುತ್ತಪ್ಪ? So resistivity ಏನಾಗುತ್ತೆ? resistivity ml divided by, okay, so m divided by n e square tau. Okay, so if temperature increased, so tau decreased and resistivity definite agi increase aಗುತ್ತೆ. Okay, so that is increases. Okay, so that is option D, increases. Okay, now let's move on to the next question. Statement based questions. Okay, so statement 1 and this is the statement 2. Statement 1 ಏನು ಹೇಳುತ್ತೆ? When two parallel wires hanging freely are connected in a series to a battery, they attract each other. Okay, so connected parallel ಅಂತಂದ್ರೆ, so this is one wire and this is one wire. Okay, so connected parallel. Okay, so this is one wire and this is one wire. So ಇಲ್ಲಿಗೆ ಬ್ಯಾಟರಿಗೆ ಈ ತರ ಕನೆಕ್ಟ್ ಮಾಡಿರ್ತಾರೆ. ಓಕೆ, ಸೊ ಈ ತರ ಬ್ಯಾಟರಿ ಕನೆಕ್ಟ್ ಮಾಡಿರ್ತಾರೆ. ಸೊ ಕರೆಂಟ್ ಈ ತರ ಫ್ಲೋ ಆದ್ರೆ, ಸೊ ಡೆಫಿನೆಟ್ ಆಗಿ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಸೊ ಕರೆಂಟ್ ಅಂತೂ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಸೊ I1 and I2 ಸೇಮ್ ಡೈರೆಕ್ಷನ್ ಇರ್ತಾರೆ, ಏನಾಗುತ್ತೆ? ಅಟ್ರಾಕ್ಟ್. ಎಸ್, ದಿಸ್ ಇಸ್ ಅಟ್ರಾಕ್ಷನ್. ಸೊ ಎಸ್ ಸರ್, ಸ್ಟೇಟ್ಮೆಂಟ್ 1 is correct. And statement 2, parallel wires carrying current in the same direction attract each other. So this is also right statement. So both statements are correct. Both statements are correct. Statement 2 is the correct explanation for the statement 1. Okay, so correct explanation ಬರಬೇಕದು, ಬಂದಿಲ್ಲ. So that is option A. So option A is the right answer. Clear? Done? Yes. It is a practice paper. Yashaswini, this is the practice paper. The question ನೋಡಿ, the ratio of a magnetization to the magnetic intensity. This is a repeated question. Magnetic susceptibility. Okay, magnetic susceptibility. Okay, so magnetic susceptibility, magnetization to the magnetic intensity. Okay, so magnetization divided by magnetic intensity, that is nothing but magnetic susceptibility. Next question. Lens law is a consequence of conservation of what? Is it a linear energy na linear momentum ಅಥವಾ angular momentum ಅಥವಾ charge? ಯಾವ್ದಕ್ಕೆ ರಿಲೇಟೆಡ್ ಆಗಿರುತ್ತೆ? So that is energy. Okay, so that is energy. Option A. Okay, so that is option A. Option A is the correct answer. Got my point? Okay, now let's move on to the next question. The motional EMF induced in a straight conductor moving perpendicular to the uniform magnetic field depends upon. ನಿಮಗೆ EMF ನೋಡ್ಕೊಂಡ್ರೆ ಸರ್, ಇಟ್ ಇಸ್ BLV ಅಂತ ಬರುತ್ತೆ. ಕರೆಕ್ಟಾ? ಎಸ್ ಸರ್. ಬಿ ಅಂದ್ರೆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಎಸ್ ಸರ್. ಸ್ಪೀಡ್ ಆಫ್ ದ ಕಂಡಕ್ಟರ್. ಎಸ್ ಸರ್. ವಿ ಲೆಂತ್ ಆಫ್ ದ ಕಂಡಕ್ಟರ್. ಎಸ್ ಸರ್. ಸೊ ಮೂರಕ್ಕೂ ಮೂರು ಡಿಪೆಂಡೆಂಟ್. therefore all 1, 2 and 3. That is option D. Okay, next. Yes, in a pure inductive circuit, the phase difference between current and voltage. ಇಲ್ಲಿ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್. ಓಕೆ, ಸೊ ಇಂಡಕ್ಟಿವ್ ಸರ್ಕ್ಯೂಟ್ ಮತ್ತೆ ಕೆಪಾಸಿಟಿವ್ ಸರ್ಕ್ಯೂಟ್ ಅಲ್ಲಿ the phase difference between current and voltage is a 90 degree. Always 90 degree. Okay, so 90 degree ಇದೆ. Okay, so that is 90 degree. That is pi by 2. That is option B. Okay na?
Done? Yes, sir. Very good. Shreya, you are doing fantastically. Keep it up. Next one. The source of electromagnetic wave is ಯಾವುದು ಸ್ಟೇಷನರಿ ವೇವ್ ಇದ್ರೆ ಯಾವುದು ಪ್ರೊಡ್ಯೂಸ್ ಆಗಲ್ಲ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜ್ ಇಸ್ ಯೂನಿಫಾರ್ಮ್ ಮೋಷನ್ ಪ್ರೊಡ್ಯೂಸಸ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರಲ್ಲ ಆಕ್ಸಿಲರೇಟರಿ ಚಾರ್ಜಸ್ ಎಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನೋ ಸೊ ರೈಟ್ ಆನ್ಸರ್ ದಟ್ ಇಸ್ ಎಲೆಕ್ಟ್ರಿಕ್ ಚಾರ್ಜ್ ಅಥವಾ ಇದೆ ವೇರಿಯಬಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿದೆ ದಟ್ ಇಸ್ ಆಲ್ಸೋ ರೈಟ್ ಓಕೆ ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಪ್ಲೇಸ್ ಅಲ್ಲಿ ನಿಮಗೆ ವೇರಿಯಬಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಡೆಫಿನೆಟ್ ಆಗಿ ಅಲ್ಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ಬರ್ತಾ ಇತ್ತು ಓಕೆ ಸೊ ದಟ್ ಇಸ್ ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ for a transmitting audio and video signals for a long distance through optical fiber cables the following phenomena is used ಯಾವ್ದನ್ನ ಯೂಸ್ ಮಾಡ್ತಾರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಓಕೆ ಸಿ ಕ್ವಶನ್ ನೋಡಿ ಎಷ್ಟು ಸತಿ ರಿಪೀಟ್ ಆಗಿದೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ TIR ಅಂತ ಕರೀತೀವಿ ದಟ್ ಇಸ್ ಆಪ್ಷನ್ ಎ ಡನ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಮ್ಯಾಚ್ ದ ಕಾಲಮ್ 1 ಅಂಡ್ ಕಾಲಮ್ 2 ಕರೆಕ್ಟ್ಲಿ ಆಪ್ಷನ್ ಎ ಕಾಲಮ್ 1 ಅಲ್ಲಿ ಇಂಟರ್ಫರೆನ್ಸ್ ಡೈಫ್ರಾಕ್ಷನ್ ಪೋಲರೈಸೇಷನ್ ಇದೆ ಆಪ್ಷನ್ 2 ಗೆ ಕಂಪೇರ್ ಮಾಡ್ಕೋಬೇಕು ಸಾರಿ ಕಾಲಮ್ 2 ಗೆ ಕಂಪೇರ್ ಮಾಡ್ಕೊಳ್ಬೇಕು ಇಂಟರ್ಫರೆನ್ಸ್ ಅಂದ್ರೆ ಏನು ಇಟ್ ಇಸ್ ಅ ಸೂಪರ್ ಪೊಸಿಷನ್ ಆಫ್ 2 ಆರ್ ಮೋರ್ ವೇವ್ಸ್ ಅಂತ ಕರಿತೀವಿ ಸೊ ಸೂಪರ್ ಪೊಸಿಷನ್ ಆಫ್ 2 ಆರ್ ಮೋರ್ ವೇವ್ಸ್ ದಟ್ ಇಸ್ ಆಪ್ಷನ್ ಬಿ ಸಾರಿ ಆಪ್ಷನ್ ಕ್ಯೂ ಓಕೆ ಡೈಫ್ರಾಕ್ಷನ್ ದಟ್ ಇಸ್ ದ ಬೆಂಡಿಂಗ್ ಆಫ್ ಲೈಟ್ ಅರೌಂಡ್ ದ ಶಾರ್ಪ್ ಎಡ್ಜಸ್ ಆಫ್ obstacle that is the R and the next one polarization that is the P restricting the electric vibration in a particular plane okay so electric vibration that is polarization ಅಂತ ಕರಿತೀವಿ ಸೊ QRP ಎಲ್ಲಿದೆಪ್ಪ QRP ಇಲ್ಲಿ Q ಇಲ್ಲ Q ಇದೆ QP ಇಲ್ಲ ಸೊ Q ಇದಿಲ್ಲ ಸೊ QRP yes that is option D option D is the right answer okay clear Lover Singapore which is the best KCET crash course offline or online ನನಗೆ ಕೇಳ್ತಿರೋದ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಕೇಳ್ತಿರೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಿರೋದ ಹೇಳಿ ನಿಮ್ಮ ಫ್ರೆಂಡ್ಸಿಗೆ ಕೇಳ್ತಿರೋದ ನನಗೆ ಕೇಳ್ತಿರೋದ ನನಗೆ ಕೇಳಿದ್ರೆ ನಾನು ಆಲ್ವೇಸ್ ರೆಫರ್ಸ್ ಟು ದ ಆನ್ಲೈನ್ ಯಾಕೆಂದ್ರೆ ಟ್ರಾವೆಲಿಂಗ್ ತಪ್ಪುತ್ತೆ ಅಂಡ್ ನಾನು ಬೇರೆಯವ್ರ ಜೊತೆ ಆಚೆ ಹೋಗೋದು ಏನೋ ಬರೋದು ಟ್ರಾವೆಲಿಂಗ್ ಅಲ್ಲಿ ಬಸ್ಸಲ್ಲಿ ಹೋಗೋದು ಬರೋದೆಲ್ಲ ಟೈಮ್ ವೇಸ್ಟ್ ಆರಾಮಾಗಿರ್ಬೋದು ರೈಟ್ ನೆಕ್ಸ್ಟ್ ಒನ್ if a photon is moving in a region containing both electric and magnetic fields then it is ಏನಾಗುತ್ತೆ photon is moving not a proton okay so photon is electrically neutral according to the okay so according to properties of a photon ಪ್ರಕಾರ ಇಲ್ಲಿ ನಮಗೆ ಫೋಟಾನ್ ಅನ್ನೋದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂದ್ರೆ ಯಾವುದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರಲಿ ಡಿಫ್ಲೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ therefore right answer ಯಾವುದು neither deflected by electric field nor by magnetic field ಆಗುತ್ತೆ ಆಪ್ಷನ್ ಡಿ ನೆಕ್ಸ್ಟ್ ಕ್ವಶನ್ the minimum energy required to the free the electron from the ground state of the hydrogen atom ಇಲ್ಲಿ energy of hydrogen so that is minus 13.6 electron volt divided by n square okay so ಇಲ್ಲಿ ನಮಗೆ ಕೇಳಿರೋದು ಯಾವುದು ಗ್ರೌಂಡ್ ಸ್ಟೇಟ್ ಅಂದ್ರೆ ಎಷ್ಟಾಗುತ್ತೆ n is equals to 1 so 1 square still it is a 1 therefore energy that is a minus 13.6 electron volt ಆಗುತ್ತೆ okay so right answer for this option A okay so option A ಆಗುತ್ತೆ done okay now let's move on to the next question the volume of an atomic nucleus is directly proportional to ಇಲ್ಲಿ ವಾಲ್ಯೂಮ್ ಕೇಳಿದ್ರೆ ಓಕೆ ಸೊ ವಾಲ್ಯೂಮ್ ಆಫ್ ಯಾವ ತರ ಕನ್ಸಿಡರ್ ಮಾಡ್ಕೊಂಡಿದ್ದು 4/3 pi r cube ರೈಟಾ ಎಸ್ ಸರ್ ಅಂಡ್ ಅಲ್ಲಿ ಅಟೋಮಿಕ್ ಮಾಸ್ ಬಗ್ಗೆ ಅಟೋಮಿಕ್ ನ್ಯೂಕ್ಲಿಯಸ್ ಬಗ್ಗೆ ಕೇಳಿರೋದು ಅಟೋಮಿಕ್ ಓಕೆ ಮಾಸ್ ನಂಬರ್ ಬಗ್ಗೆ ಕೇಳಿದ್ರು ಓಕೆ ಸೊ ಅಟಾಮಿಕ್ ನಂಬರ್ ಅಂದ್ರೆ Z ಆಗುತ್ತೆ Z ಮೇಲೆ ಡಿಪೆಂಡೆಂಟ್ ಇರಲ್ಲ ಇದು ಮಿಕ್ಕಿದೆಲ್ಲ A ಅಂಡ್ ದಿಸ್ ಇಸ್ ಆಲ್ಸೋ A ಏನಿದು ಕ್ಯೂಬ್ ರೂಟ್ of mass number okay so this is mass number and this is cube root of a mass number okay so cube root okay so cube root okay so that is 1/3 and cube root of atomic number okay so Z 1 power 3 ಯಾವುದು ಮ್ಯಾಚ್ ಆಗುತ್ತೆ ಇಲ್ಲಿ ನೋಡಿ so R is equals to R not A power 1/3 ಕರೆಕ್ಟಾ yes sir and ಇಲ್ಲಿ ನೋಡಬಹುದು V is directly proportional to R cube and this is directly proportional to A power 1/3 power 3 ಎಷ್ಟಾಗುತ್ತೆ A power 3/3 ಎಷ್ಟಾಗುತ್ತೆ 1 so A okay so A ಮೇಲೆ ಡಿಪೆಂಡೆಂಟ್ ಇರುತ್ತೆ okay so mass number ಇಲ್ಲಿ ಕೇಳಿರೋದು ವಾಲ್ಯೂಮ್ okay so ಇಲ್ಲಿ ಕೇಳಿರೋದು ವಾಲ್ಯೂಮ್ not radius okay so not radius ಆದ್ರೆ 1/3 ಅಂತ ಆಗ್ತಿತ್ತು ಬಟ್ ಇಲ್ಲಿ ಕೇಳಿರೋದು ವಾಲ್ಯೂಮ್ therefore it is a mass number okay so that is A just A clear right okay now that is A number ಮೇಲೆ ಡಿಪೆಂಡ್ ಆಗುತ್ತೆ mass number okay so that is right answer B next question the energy gap in a conductor energy gap ಎಷ್ಟಪ್ಪ sir it is 0 semiconductor less than 3 electron volt and insulator greater than 3 electron volt okay so ಇದರ ಪ್ರಕಾರ ನೋಡಿದ್ರೆ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ E3
ಸೊ E3 is greater than E2 is greater than E1 ಆಗಬೇಕು, ಅಥವಾ ಸೊ E1 is less than E2 is less than E3 ಆಗಬೇಕು. ಈ ಎರಡರಲ್ಲಿ ಯಾವ್ದಾದ್ರೂ ಇರ್ಬೋದು. ಓಕೆ, ಸೊ E1 is less than E2 is less than, ಇದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಎರಡು ಆಪ್ಷನ್ಸ್ ಇಲ್ಲಿ ನೋಡಿ, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂಡ್ ಆಪ್ಷನ್ ಬಿ ನೋಡಿ ಗ್ರೇಟರ್ ದನ್ ಇದೆ, ಇಲ್ಲಿ E3 ಆದ್ರೆ ಗ್ರೇಟರ್ ದನ್ ಆಗ್ತಿದೆ, ದೇರ್ ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಡನ್. ಹಾ ಸರ್, ಥ್ಯಾಂಕ್ ಯು ಸರ್. ನೀವು ಕ್ಲಾಸ್ ಅಲ್ಲಿ ಹೇಳಿದ್ ಫಸ್ಟ್ PUC 90. ಓಕೆ, ಸೊ PUC 90 ಫಿಸಿಕ್ಸ್, ಸೆಕೆಂಡ್ PUC ಎಕ್ಸಾಮ್ ಸರ್ ನಿಮ್ಮ ಕ್ಲಾಸ್ ಕೇಳಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇವಾಗ ಪಾರ್ಟ್ ಎಲ್ಲಿ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ದಟ್ ಈಸ್ ದ ಫಿಲ್ ಇನ್ ದ ಬ್ಲಾಂಕ್ಸ್. ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಟರ್, ನಾರ್ಮಲ್, ಎಲೆಕ್ಟ್ರಿಕ್ ಫ್ಲಕ್ಸ್, ಮ್ಯೂಚುವಲ್ ಇಂಡಕ್ಷನ್ ಅಂಡ್ ಟ್ರಾನ್ಸ್ಫರ್ಸ್. ಈ ವರ್ಡ್ಸ್ ಗಳನ್ನ ಕೀವರ್ಡ್ಸ್ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಫಿಲ್. ಓಕೆ, ಸೊ ಯು ಹ್ಯಾವ್ ಟು ಫಿಲ್ ದ ಬ್ಲಾಂಕ್ಸ್. ಓಕೆ, FIB ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕರಿತೀವಿ. ಓಕೆ, ಕ್ಲಿಯರಾ ಸರ್? ಡೈಫ್ರಾಕ್ಷನ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ. ನಾನು ನಿಮಗೆ ನೀಟಾಗಿ ಹೇಳ್ತಿದ್ದೇನೆ ಶಾ, ಇಟ್ ಈಸ್ ರಿವಿಷನ್ ಕ್ಲಾಸ್. ಓಕೆನಾ? ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಂದ್ರೆ ನಮ್ದು ಒನ್ ಶಾರ್ಟ್ ಲೆಕ್ಚರ್ಸ್ ಇದೆ, ದಯವಿಟ್ಟು ಆ ಚಾಪ್ಟರ್ಸ್ಗಳನ್ನ ನೋಡಿ. ಓಕೆ, ನಿಮಗೆ ಯಾವ ಚಾಪ್ಟರ್ ಬೇಕೋ ಅದರಲ್ಲಿ ನಿಮಗೆ ಹೇಗಿದ್ರು ಫಾಸ್ಟ್ ಫಾರ್ವರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ರೈಟ್ ಸರ್. MCQ ಸೆಕೆಂಡ್ ಕ್ವಶನ್ ಈಸ್ ಆಪ್ಷನ್ ಎ. ಯಾವ್ದ್ರಲ್ಲಿ ಇದ್ರಲ್ಲನಾ? ಯಾವುದು? ಡ್ರೀಮ್ ಬಾಯ್ ಸರ್. MCQ ಸೆಕೆಂಡ್ ಕ್ವಶನ್ ಈಸ್ ಯಾವ ಸೆಕೆಂಡ್ ಕ್ವಶನ್? ಸ್ಲೈಡ್ ನಂಬರ್ ಹೇಳಿ, ಸ್ಲೈಡ್ ನಂಬರ್. ಓಕೆ, ಸೊ ಇಲ್ಲಿ ಸ್ಲೈಡ್ ನಂಬರ್ ಇರುತ್ತೆ ನೋಡಿ, ಹೇಳಿ ಸ್ಲೈಡ್ ನಂಬರ್ 78 ಅಂತಿದಿಲ್ಲ, ಆ ಸ್ಲೈಡ್ ನಂಬರ್ ಹೇಳಿ 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 ಬೇಗ. ಭಾಗ್ಯಶ್ರೀ ಸರ್, ಲಾಸ್ಟ್ ಆನ್ಸರ್ 13.6 ತಾನೆ? -13.6 ಡಿವೈಡೆಡ್ ಬೈ n ಸ್ಕ್ವೇರ್. ಫಾರ್ಮುಲಾ ನೆನಪಿಲ್ವಾ? ಭಾಗ್ಯ ಮಂಜುನಾ ಮಂಗ್ಯ ಸಾರಿ ಭಾಗ್ಯ ಮಂಜು. ಓಕೆ, ಭಾಗ್ಯ ಮಂಜು, ಈ ವ್ಯಾಲ್ಯೂಸ್ ಗೊತ್ತಿಲ್ವಾ? ಓಕೆ, ಸೊ 76 ಮಾಸ್ ನಂಬರ್ ತಾನೆ? ಹಾ, ಸಂಜು 75 this one. Okay, so that is option A is the correct answer. Okay, option A is the correct answer. Correct? And the next one, mass number. This is also ಇಲ್ಲಿ ಕೇಳಿರೋದು ವಾಲ್ಯೂಮ್ ಕಂಡ್ರೋ, ವಾಲ್ಯೂಮ್ ಇಟ್ ಇಸ್ ವಾಲ್ಯೂಮ್. ಇಲ್ಲ ಆದಿ ಬೇಸಿಕ್ ಫಾರ್ಮುಲಾ ಕಾಣೋದು, ಬೇಸಿಕ್ ಫಾರ್ಮುಲಾ ಗೊತ್ತಿಲ್ವಾ ಇದು? ಸೊ 13.6 ಇಲ್ಲಿ Z ವ್ಯಾಲ್ಯೂ 0 ಆಗುತ್ತೆ. ಇಲ್ಲಿ ನಮಗೆ ಕೇಳಿರೋದು ಯಾವುದು? ಗ್ರೌಂಡ್ ಸ್ಟೇಟ್. ದಟ್ ಮೀನ್ಸ್ n is equals to 1. n ಸ್ಕ್ವೇರ್ ಏನಾಗುತ್ತೆ? -13.6 ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬರುತ್ತೆ. ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ಬೌಂಡ್ ಟು ದ ನ್ಯೂಕ್ಲಿಯಸ್ ಅಂತ ಹೇಳುತ್ತೆ. ಓಕೆನಾ? ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೆ? ಬೌಂಡ್ ಟು ದ ನ್ಯೂಕ್ಲಿಯಸ್ ಅಂತ ಹೇಳುತ್ತೆ. ಕ್ಲಿಯರಾ ಸರ್? ಬಟ್ ಆ ಮಾಡೆಲ್ ಪೇಪರ್ ಅಲ್ಲಿ B ಇತ್ತು. ಇಲ್ಲ ನಿಮಗೆ ಕಾನ್ಸೆಪ್ಟ್ ಹೇಳ್ತಾ ಇದೀನಲ್ಲ, ಕಾನ್ಸೆಪ್ಟ್ ಇಲ್ಲೇ ಇದೆ, ನಿಮ್ ಮುಂದೆನಿದೆ, ಅದೇಗೆ ನೀವು ಪ್ಲಸ್ ಅಂತ ಅನ್ಕೋತೀರಾ? ಕರೆಕ್ಟಾ? ಸೊ ಅಲ್ಲಿ ಕಾನ್ಸೆಪ್ಟ್ ಇಲ್ಲಿ ನಿಮ್ಗೆ ಹೇಳ್ತಾ ಇದೀನಿ, ಮತ್ತೆ ಸ್ಟಿಲ್ ಯು ಆರ್ ಆಸ್ಕಿಂಗ್ ಅಲ್ವಾ? ಅದು ಬೇಜಾರಾಗ್ಬಿಡುತ್ತೆ. ಓಕೆ, ಆಲ್ರೆಡಿ ಕಾನ್ಸೆಪ್ಟ್ ಗಳನ್ನ ಹೇಳ್ಕೊಡ್ತಾ ಇದೀವಿ ಇಲ್ಲಿ. ರೈಟ್, ಸೊ ಲಾಜಿಕಲಿ ಯೋಚನೆ ಮಾಡಿ. ಓಕೆ, ಇದ್ದಿದ್ದು ಬ್ಲೈಂಡ್ ಆಗಿ ನಂಬೇಡಿ. ಓಕೆ, ಬ್ಲೈಂಡ್ ಆಗಿ ನಂಬೇಡಿ. ರೈಟ್, ಸೊ ಎಟ್ ದ ಸರ್ಫೇಸ್, ಓಕೆ, ಎಟ್ ದ ಸರ್ಫೇಸ್ ಆಫ್ ಅ ಚಾರ್ಜ್ ಕಂಡಕ್ಟರ್ ದ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಈಸ್ ಮಸ್ಟ್ ಬಿ ಡ್ಯಾಶ್ ಟು ದ ಸರ್ಫೇಸ್ ಅಟ್ ಎವ್ರಿ ಪಾಯಿಂಟ್. ಏನಾಗಿರ್ಬೇಕು? ನಾರ್ಮಲ್ ಅಥವಾ ಪರ್ಪೆಂಡಿಕ್ಯುಲರ್. ಇಲ್ಲಿ ನಮಗೆ ಆನ್ಸರ್ ಇರೋದು ನಾರ್ಮಲ್. ಎಸ್ ಸರ್, ನಾರ್ಮಲ್. ಆನ್ ದ ಸೆಕೆಂಡ್ ಕ್ವಶನ್ ನೋಡಿ, ದ ನೆಟ್ ಡ್ಯಾಶ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ 0. ಓಕೆ, ಸೊ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಅಂದ್ರೆ ದಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ದಟ್ ಈಸ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ದಟ್ ಈಸ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿರುತ್ತೆ. ಕ್ಲಿಯರಾ? ಹಾ, ಒನ್ ಸೆಕೆಂಡ್. ಅಯನೈಸೇಷನ್ ಎನರ್ಜಿ ಕೇಳಿದಾರಾ? ಅಯನೈಸೇಷನ್ ಎನರ್ಜಿ ಕೇಳಿದಾರಾ? ಆದಿ ಅಯನೈಸೇಷನ್ ಎನರ್ಜಿ ಕೇಳಿದಾರಾ? ಒನ್ ಸೆಕೆಂಡ್, ಲೆಟ್ ಮಿ ಚೆಕ್. The minimum energy required to free the electron from ground state of the hydrogen atom. Ground state of the hydrogen atom. So ಇಲ್ಲಿ ನಮಗೆ ಅಯನೈಸೇಷನ್ ಎನರ್ಜಿ ಕೇಳಿಲ್ಲ. ಆದ್ರೆ ನಿಮ್ಗೆ ಇನ್ನ ಏನಾದ್ರು ಕ್ವಶನ್ ಇದೆನಾ?
ಅಯನೈಸೇಷನ್ ಎನರ್ಜಿ ಅಂತಂದ್ರೆ ದಟ್ ಇಸ್ ಎನರ್ಜಿ ರಿಕ್ವೈರ್ಡ್ ಟು ಫ್ರೀ ದ ಎಲೆಕ್ಟ್ರಾನ್ ಫ್ರಮ್ ಗ್ರೌಂಡ್ ಸ್ಟೇಟ್ ಟು ಇನ್ಫಿನಿಟಿ. ಸೊ ದಟ್ ಈಸ್ ಅಯನೈಸೇಷನ್ ಎನರ್ಜಿ. ಅವಾಗ ನೀವು ಹೇಳಿದ್ ಬರುತ್ತೆ ಏನು ಸರ್, ಇಟ್ ಇಸ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಓಕೆ, ಸೊ ದಟ್ ಈಸ್ ಎನರ್ಜಿ ಅಟ್ ಇನ್ಫಿನಿಟಿ ಮೈನಸ್ ಎನರ್ಜಿ ಅಟ್ ಗ್ರೌಂಡ್ ಸ್ಟೇಟ್, ದಟ್ ಈಸ್ 1 ಅಂತ ಬರುತ್ತೆ. ದಿಸ್ ಈಸ್ ಅಯನೈಸೇಷನ್ ಎನರ್ಜಿ. ಇಲ್ಲಿ ನಮ್ಗೆ ಏನಾದ್ರೂ ಫ್ರೀ ಅಂತ ಕೇಳಿರೋದು ಅಷ್ಟೇ, ಎಷ್ಟು ಎನರ್ಜಿ ಬೇಕಾಗುತ್ತೆ. ಆದಿ ಏನಾದ್ರೂ ಡೌಟ್ ಇದೆನಾ? ಇಸ್ ಇಟ್ ಅ ಕ್ಲಿಯರ್ ಫಾರ್ ಯು? ಒಂದ್ಸತಿ ಹೇಳಿ ನನಗೆ. ಇದು ಬಂದ್ರೆ ಎಸ್ ಅಫ್ಕೋರ್ಸ್, ಇದು ಅಯನೈಸೇಷನ್ ಎನರ್ಜಿ ಬಂದ್ರೆ ಏನಾಗುತ್ತೆ, ದಟ್ ಈಸ್ ಇನ್ಫಿನಿಟಿ ಅಂದ್ರೆ ಎಷ್ಟಾಗುತ್ತೆ 0. ಓಕೆ, ಅಂಡ್ ಮೈನಸ್ ಆಫ್ ಮೈನಸ್ ಈವನ್ ಎಷ್ಟು ಬಂದ್ರೆ ದಟ್ ಈಸ್ ಮೈನಸ್ 13.6 ಬರುತ್ತೆ. ಅಂಡ್ ಫೈನಲಿ ದಟ್ ಈಸ್ ಅ ಮೈನಸ್ ಆಫ್ ಮೈನಸ್ ಪ್ಲಸ್ 13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಫಾರ್ ಅಯನೈಸೇಷನ್ ಎನರ್ಜಿ. ಕ್ಲಾರಿಟಿ ಸಿಕ್ತಾ? ಓಕೆ, ಜಸ್ಟ್ ಎನರ್ಜಿ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಾರದ ಅಷ್ಟೇ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹಾ, ಇಲ್ಲಿ ನಾರ್ಮಲ್ ಮುಗೀತು ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮುಗೀತು. ಅಂಡ್ ನೆಕ್ಸ್ಟ್ ಒನ್, ಎ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಯಾವುದು? ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಏನಿದೆನಾ? ಮ್ಯೂಚುವಲ್ ಇಂಡಕ್ಷನ್ ಇದೆ. ಓಕೆ, ಸೊ ದಟ್ ಈಸ್ ಅ ಮ್ಯೂಚುವಲ್ ಇಂಡಕ್ಷನ್. ಓಕೆ, ಸೊ ದಟ್ ಈಸ್ ಅ ಮ್ಯೂಚುವಲ್ ಇಂಡಕ್ಷನ್. Mutual induction. Okay, so that is a mutual induction. Okay, so that is a mutual induction. Clear? Now, let's move on to the next question. The polarization of light can be successfully explained on the basis of dash of nature of light. Okay, this is a transverse nature. Okay, so transverse. Okay, so that is the transverse nature of light. Okay, now next question, the wave associated with the moving material particle. Okay, moving material particle is called matter wave or de Broglie wave. Okay, so ಇಲ್ಲಿ de Broglie wave ಕೊಟ್ಟಿಲ್ಲ, you can call it as a matter wave. Okay, done. ಸತೇಶ್, ಓಕೆ, ನಿಮ್ಮ ಹೆಸರು ಶಂಕರ? ಓಕೆ, ಓಕೆ ಶಂಕರ್, ಫೈನ್. ಶಂಕರ್ 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 ಸಾಕೇನೋ? ಸಾಕಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಈ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಡೆರಿವೇಶನ್ಸ್ ಪಾರ್ಟ್ ಎಲ್ಲ ನೀವು ಕಲ್ತಿದ್ದೀರಾ. ಓಕೆ, ಸೊ ಯು ಪ್ಲೀಸ್ ಲೆಟ್ ಮಿ ನೋ, ಯು ವಾಂಟ್ ಮಿ ಟು ಮೂವ್ ಡೈರೆಕ್ಟ್ಲಿ ಟು ದ ಡೈರೆಕ್ಟ್ ಇದು ಯಾವುದು ನ್ಯೂಮರಿಕಲ್ ಪ್ರಾಬ್ಲಮ್, ಆರ್ ಯು ವಾಂಟ್ ಮಿ ಟು ಡಿರೈವ್ ಎವ್ರಿಥಿಂಗ್? ಆಲ್ರೆಡಿ ವಿ ಡನ್ ಇಟ್. ಸೊ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಶಲ್ ವಿ ಮೂವ್ ಆನ್ ಟು ದ ಕ್ವಶನಿಂಗ್ ಪಾರ್ಟ್ ಆಫ್ ನ್ಯೂಮರಿಕಲ್ ಪ್ರಾಬ್ಲಮ್? ಹೇಳಿ ಬೇಗ. ನ್ಯೂಮರಿಕಲ್ಸಾ ಎಲ್ಲರದು ಓಕೆ ಆದ್ರೆ ಐ ವಿಲ್ ಮೂವ್ ಆನ್ ಟು ದ ನ್ಯೂಮರಿಕಲ್ ಪಾರ್ಟ್ಸ್. ಎಸ್, ಹೇಗಿದ್ರು ನಿಮಗೆ ಆನ್ಸರ್ಸ್ ಎಲ್ಲ ಇಲ್ಲಿ ಟೈಪ್ ಇದೆ, ಇದೆಲ್ಲ ಮತ್ತೆ ರಿಪೀಟ್ ಮಾಡಲೇಬೇಕು. ಓಕೆ, ಸೊ ರಿಪೀಟ್ ಎಲ್ಲ ಮಾಡಲೇಬೇಕಾಗತ್ತೆ. ಸೊ ಡೈರೆಕ್ಟ್ ಆಗಿ ನ್ಯೂಮರಿಕಲ್ ಪಾರ್ಟ್ಗೆ ಹೋಗ್ಲಾ? ಎಸ್, ಓಕೆ ಓಕೆ, ಇಲ್ಲಿ ನನ್ಗೆ ಹೇಳ್ರಪ್ಪ, ಬೇಗ ಹೇಳ್ರಿ. ಶಲ್ ಐ ಮೂವ್ ಆನ್ ಟು ನ್ಯೂಮರಿಕಲ್ ಪಾರ್ಟ್ಸ್ ಡೈರೆಕ್ಟ್ಲಿ? ಯಾಕೆಂದ್ರೆ ಈಗ ಇದ್ಯಾವುದು ಅದೋ ಈ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಎಲ್ಲ ಡಿಸ್ಕಸ್ ಮಾಡಾಗಿದೆ. ಬರೀ ಹೇಳು ಆಗತ್ತೆ. ಹೇಳಿ, ನ್ಯೂಮರಿಕಲ್ಸ್ ಆಗಿದ್ರೆ ನ್ಯೂಮರಿಕಲ್ಸ್ ಅಂತ ಟೈಪ್ ಮಾಡಿ ಬೇಗ. ನ್ಯೂಮರಿಕಲ್ಸ್ ಬೇಕಾದ್ರೆ ನ್ಯೂಮರಿಕಲ್ಸ್ ಡೈರೆಕ್ಟ್ ಅಂತ ಹೇಳಿ ಬೇಗ. ಎಸ್, CBSE ಮತ್ತೆ PUC ಎರಡಿಗೂ ಸಹಿತ ಯೂಸ್ ಆಗುತ್ತೆ. ಹಾ, ಡಿಸ್ಕಷನ್. ಓಕೆ, ಫೈನ್, ನೋ ಪ್ರಾಬ್ಲಮ್, ಐ ವಿಲ್ ಡೂ ಇಟ್. ಓಕೆ, ಸೊ ನೋಡಿ, ಫಸ್ಟ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ ಅಂಡ್ ರೈಟ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಕೂಲಮ್ಸ್ ಲಾ ಅಂದ್ರೇನು? ವಿ ನೋ ದಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ 2 ಚಾರ್ಜಸ್ ಅಂಡ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್. ಕರೆಕ್ಟಾ? ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಅಥವಾ ಸಪರೇಷನ್ ಬಿಟ್ವೀನ್ ದಮ್ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ನಿಮಗೆ ವೆಕ್ಟರ್ ಲಾ ಅಂತ ಹೇಳಿದಾಗ ನಾರ್ಮಲ್ ಆಗಿ ನಾವು ಏನ್ ಬರೀತೀವಿ ಸರ್? F is equals to 1 divided by 4 pi epsilon naught. So it is a Q1 Q2 so divided by R square. ಇಷ್ಟೇ ಬರೀತೀವಲ್ಲ, ರೈಟಾ? ಸೊ ಬಟ್ ಇಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ಕೇಳಿದಾರೆ. ಯಾವಾಗ ಏನ್ ಮಾಡ್ತೀರಾ? ಇಲ್ಲಿ ವೆಕ್ಟರ್ ಫಾರ್ಮ್ ಅಂತ ಹೇಳಿ ಬರೀತೀರಾ ಅಂಡ್ ಇಲ್ಲಿ ಒಂದು ಡೈರೆಕ್ಷನ್ ಬರೀತೀರಾ. ದಟ್ ಇಸ್ ದಿ ಯೂನಿಟ್ ವೆಕ್ಟರ್. ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಇಸ್ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್. ಕ್ಲಿಯರ್? ಓಕೆ, ಸೊ ಸಪೋಸ್ ಇನ್ನ ಕೆಲವೊಂದು ಟೆಕ್ಸ್ಟ್ ಬುಕ್ ಗಳಲ್ಲಿ ಈ ತರನು ಕೊಟ್ಟಿದ್ದಾರೆ. ಫೋರ್ಸ್ ಆನ್. ಓಕೆ, ಸೊ ಫೋರ್ಸ್ ಆನ್ ಅ ಚಾರ್ಜ್ 1 ಡ್ಯೂ ಟು ಚಾರ್ಜ್ 2. ಇದನ್ನ ಯಾವ ತರ ಬರೀತಾರೆ? 4 pi epsilon naught sorry Q1 Q2 so divided by R12 square, so that is R12 unit vector. ಓಕೆ, ಇನ್ನ ಕೆಲವುದ್ರಲ್ಲಿ ಏನ್ ಮಾಡ್ತಾರೆ?
Sir, it is F21 that is equals to 1 divided by 4 pi epsilon naught. Sir, it is a Q1 that is the R21 square that is R21 unit vector. Okay. ಇದರಲ್ಲಿ ನೀವು ಯಾವ್ದಾದ್ರೂ ಒಂದು ಬರೆದ್ರೆ ಸಾಕು. ಓಕೆ, ಇದರಲ್ಲಿ ಮೂರರಲ್ಲಿ ಯಾವ್ದಾದ್ರೂ ಒಂದು ಬರೆದ್ರೆ ಸಾಕು. ಕ್ಲಿಯರಾ? ಡನ್. Now, let's move on to the next question. Draw the Wheatstone bridge circuit, write the condition for its balance. Okay, so draw the circuit ಅಂತ ಕೇಳಿದ್ರಿಂದ ಒಂದು ಸರ್ಕ್ಯೂಟ್. ಓಕೆ, ರೈಟ್. ಸೊ ಇದು Wheatstone bridge ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ R1 and let's say this is R2. Okay, so this is R2 and let's say this is R3 and let's say this is R4. Okay, so this is R4. Okay, right, sir. And okay, so this is A and this is the B. Okay, and ಇಲ್ಲಿ ಕೆಳಗಡೆ so this is the gallanometer. Okay, this is gallanometer. Okay, so this is the gallanometer. Okay, this is the diagram of Wheatstone bridge. And ಇಲ್ಲಿ ಕಂಡೀಷನ್ ಏನಪ್ಪ ಅಂತಂದ್ರೆ, so let's say so this is C point and this is the D point ಆಗಿದ್ರೆ, so condition ಯಾವ್ದೂರದ್ದು ಕಂಡೀಷನ್. okay, if so potential at a C that is equals to potential at a D. okay, so then current through the gallanometer. okay, so current through the gallanometer. So this is the condition for Wheatstone balance bridge. And final ಆಗಿ ನಿಮಗೆ equation ಏನು ಬರುತ್ತೆ sir, the R1 divided by R2, so that is equals to R3 divided by R4. okay, so this is the condition. okay, clear? done? okay, so ನಿಮಗೆಲ್ಲ explain ಮಾಡಿರೋದು. And the next question ನೋಡೋಣ. Discuss any two cases in which magnetic force on a charged particle in a magnetic field is 0. So magnetic field 0 ಯಾವಾಗ ಆಗುತ್ತೆ? magnetic force F is equals to QVB sin theta. okay, so QVB sin theta ನೋಡ್ಕೊಳ್ಳಿ. okay, so QVB sin theta ನೋಡ್ಕೊಳ್ಳಿ. so when, okay, so first condition ಏನು, if theta is parallel or anti-parallel 0 and 180 degree ಇದ್ದಾಗ the force will be 0. that is the first condition. Second one, if the charge is at rest. okay, so charge is at rest, so then force is also 0. okay, so ಎರಡು ಕೇಳಿದರೆ ಎರಡು cases done and dusted. ಇಷ್ಟು ಬರೆದ್ರೆ ಸಾಕು. okay, now let's move on to the next question. Kamala paddles a stationary bicycle. The pedals of bicycle are attached to a 100 turns coil of area 0.10 meter square. The coil rotates at an angular frequency of pi radians per second, and it is placed in a uniform magnetic field of 0.01 Tesla perpendicular to axis of rotation of the coil. Calculate the maximum voltage generated in the coil. This question is based on electric generator base ಮೇಲೆ ಇದೆ. ಓಕೆನಾ? ಅಂಡ್ ಇದರ ಪ್ರಕಾರ ಏನ್ ಹೇಳ್ತೀವಿ ನಾರ್ಮಲ್ ಆಗಿ, ನೆನಪಿದೆನಾ ಸರ್? V is equals to V0. ಓಕೆ, ಸೊ sin omega t ಅಂತ ಬರಿತೀವಿ, ಕರೆಕ್ಟಾ? ಇಲ್ಲಿ ಕೇಳಿರೋದೇನು ಮ್ಯಾಕ್ಸಿಮಮ್ ವೋಲ್ಟೇಜ್. ಓಕೆ, ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್. ಓಕೆ, ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ ಇದನ್ನ ಈ ತರನು ಬರಬಹುದು. E is equals to, ಓಕೆ, ಸೊ E is equals to E0 sin of omega t ಈ ತರನು ಬರಿಬಹುದು. ಎರಡು ಸಹಿತ ಕರೆಕ್ಟ್. ಅಂಡ್ ಇಲ್ಲಿ E0 ವ್ಯಾಲ್ಯೂ ಏನು ಸರ್? ಇಟ್ ಇಸ್ NAB omega. ಓಕೆ, ಸೊ NAB omega. ದಿಸ್ E0 ವ್ಯಾಲ್ಯೂ NAB omega. ಡೆರಿವೇಶನ್ ಮಾಡ್ತೀವಿ ನೋಡಿ, EMF ಜನರೇಟೆಡ್ ಬೈ ದ AC ಜನರೇಟರ್ ಅಂತ ಹೇಳಿ. ದಟ್ ಈಸ್ ದ ಫಾರ್ಮುಲಾ. ಓಕೆ, ಸೊ ಅಂಡ್ sin omega t. ಓಕೆ, ಸೊ sin omega t, ರೈಟ್? ಎಸ್ ಸರ್. ಇವಾಗ ಈ ಮ್ಯಾಕ್ಸಿಮಮ್ ಕೇಳ್ತಿರೋದು. ಓಕೆ, ಸೊ ಈ ಮ್ಯಾಕ್ಸಿಮಮ್ ಕೇಳ್ತಿರ್ಬೇಕಂದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ಸರ್? ಇಟ್ ಇಸ್ 1, ಕರೆಕ್ಟಾ? sin omega t ಏನಾಗಬೇಕು? ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ದಟ್ sin omega t, ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? ದಟ್ ಇಸ್ 1. ಸೊ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 0. ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಇಸ್ 1 ಅಂಡ್ ಮಿನಿಮಮ್ ವ್ಯಾಲ್ಯೂ ದಟ್ ಇಸ್ 0. ಸೊ ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮಿಕ್ಕಿದೆಷ್ಟು ಉಳಿತು ಸರ್? ಇಟ್ ಇಸ್ NAB, ಸೊ ಒಮೆಗಾ ಉಳಿತು ಸರ್. ಇವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. n ವ್ಯಾಲ್ಯೂ ಎಷ್ಟಿದೆ? ನಂಬರ್ ಆಫ್ ಟರ್ನ್ಸ್ ದಟ್ ಇಸ್ 100 ಸರ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ದಟ್ ಇಸ್ 100 and into area ಎಲ್ಲಿದೆ? ಇಲ್ಲಿ. ಓಕೆ, ಸೊ ದಟ್ ಇಸ್ ಏರಿಯಾ ದಟ್ ಇಸ್ 0.10. ಓಕೆ, 0.10 and B, so this one 0.01. okay, so 0.01 and omega ಎಲ್ಲಿದೆ sir? Angular frequency that is a pi. okay, so that is a pi. okay, so pi ಮುಗಿತಾ? ಇಷ್ಟೇ ಅಲ್ವಾ? yes sir. and yes sir, ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಫೈನಲ್ ಆನ್ಸರ್
Sir, it is 100 into 0.10 into 0.01 into 3.14. Okay, ಎಷ್ಟಾಯ್ತದು ಸರ್ ಈ ಮ್ಯಾಕ್ಸಿಮಮ್. ಓಕೆ, ಸೊ ಮ್ಯಾಕ್ಸಿಮಮ್ ಇ ಎಮ್ ಎಫ್ ಜನರೇಟೆಡ್, ಸೊ ದಟ್ ಈಸ್ 0.314 ವೋಲ್ಟ್. So this is the required solution. Okay, so this is the required solution. Clear? No need of derivation practice, just problem and okay. Now let's move on to the next question. Write any two uses of X-ray. X-ray science ಎಲ್ಲಿ ಯೂಸ್ ಮಾಡ್ತಾರಪ್ಪ? ಸ್ಟಡಿಂಗ್ ಸ್ಟ್ರಕ್ಚರ್ ಆಫ್ ಇನ್ನರ್ ಅಟಾಮಿಕ್ ಎಲೆಕ್ಟ್ರಾನ್ ಶೆಲ್ ಅಂಡ್ ಕ್ರಿಸ್ಟಲ್ಸ್ ಬಗ್ಗೆ. ಅಂಡ್ ಮೇನ್ ಆಗಿ ನೀವು ರೇಡಿಯೋಥೆರಪಿ ಟು ಕ್ಯೂರ್ ಅನ್ಟ್ರೇಸಬಲ್ ಸ್ಕಿನ್ ಡಿಸೀಸ್ ಇನ್ ಕ್ಯಾನ್ಸರ್ ಲೈಕ್ ಡಿಸೀಸಸ್. ಅಂಡ್ ನೆಕ್ಸ್ಟ್ ಒನ್ ಅಲ್ಲಿ ಸರ್ಜರಿ ಫಾರ್ ಡಿಟೆಕ್ಷನ್ ಬೋನ್ ಫ್ರಾಕ್ಚರ್ ಅದಿದಾಗಿದ್ರೆ ಅಥವಾ ಫಾಲ್ಟ್ ಆಗಿದ್ರೆ ಇವೆಲ್ಲರ ಸಹಿತ ಏನೋ ಎಕ್ಸ್ರೇ ಮೂಲಕ ಯೂಸ್ ಮಾಡ್ಬೋದು. ಓಕೆ, ಸೊ ಎಕ್ಸ್ರೇ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳ್ತಾರಲ್ಲ ಇದರಲ್ಲಿ ಹಾಸ್ಪಿಟಲ್ಗೆ ಹೋದಾಗ. ಓಕೆ, ಸೊ ದಟ್ ಈಸ್ ದ ರೀಸನ್. ಓಕೆ, ಸೊ ಯು ಕ್ಯಾನ್ ರೈಟ್ ಎನಿ ಟು. ಓಕೆ, ಇಲ್ಲಿ ನಿಮಗೆ 4 ಕೊಟ್ಟಿದ್ದೀನಿ, ಎನಿ ಟು ಆನ್ಸರ್ಸ್ ಯು ಕ್ಯಾನ್ ಕನ್ಸಿಡರ್. ಓಕೆ, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಗ್ಲಾಸ್ ಪ್ರಿಸಮ್ ಅಂಡ್ ಹೆನ್ಸ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಓಕೆ, ಎಕ್ಸ್ಪ್ಲೇನ್ ದ ಟರ್ಮ್ಸ್. Sorry, glass prism, refractive index of a glass prism. Okay, so refractive index of a prism, so divided by refractive index of surrounding. ಇದನ್ನ ಯಾವ ತರ ಬರೀತೀವಿ ಸರ್? refractive index of a prism. Okay, so refractive index of prism, that is equals to sine of, okay, so refractive index of a glass prism. Okay, so that is a angle of deviation divided by angle of a prism divided by minimum deviation divided by so sine of so a by 2. Okay, and ಇಲ್ಲಿ ಮೀನಿಂಗ್ ಆಫ್ ದ ಸಿಂಬಲ್ಸ್ ನೋಡಿ. mu is nothing but refractive index of the prism with respect to ಯಾವ್ದಕ್ಕೆ? ಏರ್ಗೆ. and this is with respect to surrounding. ಏರ್ ಬಿಟ್ಟು ಬೇರೆ ತರ ಇಟ್ರೆ prism divided by surrounding ಮೇಡಮ್. ಇವಾಗ ಫಾರ್ ಎಕ್ಸಾಂಪಲ್ ವಾಟರ್ ಅಲ್ಲಿ ಇಟ್ರಪ್ಪ, that is refractive index of water. and ಆಯಿಲ್ ಅಲ್ಲಿ ಇಟ್ರಪ್ಪ, that is refractive index of oil ಅಂತ ಅರ್ಥ. ಓಕೆ, ಸೊ refractive index of a prism, ಇದು refractive index of surrounding medium. ಇದು sin of a plus d divided by 2. A ಅಂದ್ರೇನು? angle of the prism and d is the minimum deviation. and yeah, that's it. Okay, so ಈ symbol meaning of the symbols you have to write. Clear? Yes. Next question ನೋಡಿ, next question. and draw label diagram for a formation of image at a near point by compound microscope. ಈ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಓಕೆ, ಈ ಡಯಾಗ್ರಾಮ್ ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಕ್ಲಿಯರಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, ಪಿ ಟೈಪ್ ಮತ್ತೆ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್. ಲೆಟ್ ಮಿ ಟೇಕ್ ಯುವರ್ ಕ್ವಶನ್. ಸರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾದ್ರೂ ಸಿಗುತ್ತಾ? ನಾನು ಹುಡುಕಿದೆ, ಸಿಗ್ತಾ ಇಲ್ಲ. ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ ನೋಡಿ, ಅದ್ರ ಬೇಸ್ ಮೇಲೆ PYQs ಲಾಸ್ಟ್ 11 years PYQs ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ವೈಸ್ ಮಾಡಿ ಅಪ್ಲೋಡ್ ಮಾಡಿದೀವಿ. ಶಾರ್ಟ್ ಮಾಡಿದ್ವಿ, ಒಂದ್ಸತಿ ಚೆಕ್ ಮಾಡಿ ನಮ್ಮ ಶಾರ್ಟ್ಸ್ ನ. ಓಕೆ, ರೈಟ್ ಸರ್. ವಿ ವಾಂಟ್ 2, 3 and 5 marks ಇಂಪಾರ್ಟೆಂಟ್ ಕ್ವಶನ್ ಸರ್, ಪ್ಲೀಸ್ ಹೇಳಿ. ರುದ್ರ ತಾಂಡವ ನೋಡಿ. ಓಕೆ, ರುದ್ರ ತಾಂಡವ ಮ್ಯಾರಥಾನ್ ನಡೆಯುತ್ತೆ, ಅದನ್ನ ನೋಡಿ. ಓಕೆ, ಸೊ ಪಿ ಟೈಪ್ ಸೆಮಿ ಕಂಡಕ್ಟರ್ ನೋಡಿ. ಪಿ ಟೈಪ್ ಸೆಮಿ ಕಂಡಕ್ಟರ್ ಅಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? ಇಟ್ ಈಸ್ ಅ ಡೋಪಿಂಗ್. ಓಕೆ, ಪ್ಯೂರ್ ಜರ್ಮೇನಿಯಂ ಅಥವಾ ಸಿಲಿಕಾನ್ ವಿತ್ ಅ ಟ್ರೈವ್ಯಾಲೆಂಟ್ ಇಂಪ್ಯೂರಿಟೀಸ್. ಓಕೆ, ಯಾವುದು ಪಿ ಟೈಪ್. ಮತ್ತೆ ಇದರಲ್ಲಿ ಯಾವ ಚಾರ್ಜಸ್ ಜಾಸ್ತಿ ಇರುತ್ತೆ ಸರ್? ಪಿ ಟೈಪ್ ಆಗಿರೋದ್ರಿಂದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಹೋಲ್ಸ್ ಅಂಡ್ ಅಪೋಸಿಟ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಾಗಿರುತ್ತೆ ಸರ್? ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಾಗಿರುತ್ತೆ ಅಂದ್ರೆ ದಟ್ ಈಸ್ ಇಂಡಿಕೇಟ್ಸ್ ಇಟ್ ಇಸ್ ದ ಎಲೆಕ್ಟ್ರಾನ್ಸ್. ಅಂಡ್ ಮೊಬಿಲಿಟಿ ಆಫ್ ಅ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಹೋಲ್ಸ್ ಕಂಪೇರ್ಡ್ ಟು ದ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ? ಮೊಬಿಲಿಟಿ ಆಫ್ ಅ ಹೋಲ್ಸ್ ಇಸ್ ಲೆಸ್ ದನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್. ಯಾಕೆಂದ್ರೆ ಮಾಸ್ ಇಸ್ ಮೋರ್ ಅಲ್ವಾ? ಸೊ ಅದರಿಂದ ಮೊಬಿಲಿಟಿ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಈಸ್ ಲೆಸ್ ಅಂತ ಹೇಳ್ತೀವಿ. and n type ಅಂದ್ರೆ negatively charged carriers. Okay, so it is the formed. Okay, so it is formed by doping a pure germanium with a pentavalent impurities. ಈ n type ಅಲ್ಲಿ ಯಾವುದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇರುತ್ತೆ? ಎಲೆಕ್ಟ್ರಾನ್. and opposite minority charge carriers, that is the holes. mobility of electrons is more than mobility of holes. that is nothing but mobility of electrons is more than mobility of holes ಅಂತ ಬರೀಬಹುದು. ಕ್ಲಿಯರಾ? ಎಸ್. ಓಕೆ, ಸೊ ಈ ಡಿಫರೆನ್ಸ್ ನೀವು ಬರೆದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದಟ್ ಇಸ್ ದ ಪಾರ್ಟ್ ಸಿ, ದಟ್ ಇಸ್ ದ 3 marks ಕ್ವಶನ್ಸ್. ರೆಡಿನಾ ಎಲ್ಲರೂ? ಪಾರ್ಟ್ ಸಿ. ಸರ್, ಬ್ರೇಕ್ ಯಾವಾಗ ಸರ್? ಬ್ರೇಕ್ ಕೊಡಲ್ಲ. ಇನ್ನೇನು ಸ್ವಲ್ಪ 2 ಪಾಯಿಂಟ್ಸ್ ಇರೋದಲ್ಲ, ಅಂದ್ರೆ ಸಿ ಮತ್ತೆ ಡಿ ಅಷ್ಟು ಉಳಿದಿರೋದು. ಸರ್, ನನ್ನ ಹತ್ರ ಇದೆ ಲಾಸ್ಟ್ 5 years ಕ್ವಶನ್ ಪೇಪರ್ ಇದೆ. ಓಕೆ, ನಾನು 11 years ಪ್ರಿಪೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ಆ ಶಾರ್ಟ್ ವಿಡಿಯೋ ನೋಡ್ಕೊಂಡು ತಗೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್. ಮೆನ್ಷನ್ 3 ಬೇಸಿಕ್ ಪ್ರಾಪರ್ಟೀಸ್ ನೋಡಿ. ಸೆಡೆಟಿವ್ ಇನ್ ನೇಚರ್, ಚಾರ್ಜಸ್ ಕನ್ಸರ್ವ್ಡ್, ಚಾರ್ಜಸ್ ಕ್ವಾಂಟೈಸ್ಡ್. 3 ಬರೆದ್ರೆ ಸಾಕು, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಟೂ ಚಾರ್ಜಸ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್.
Okay, so ಇಲ್ಲಿ derivation ಕೇಳಿದ್ರು for a 3 marks. Okay, consider a Q1 to be brought from infinity to a point E. No work is done since there is no electric field. Let P be the point at a distance R from a A. Okay, ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಇದು Q1 ಇದೆ, ಎಲ್ಲಿರೋದು ಎಟ್ ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಇದೆ, ಅಂಡ್ ಇದನ್ನ ಮೂವ್ ಮಾಡ್ತಾ ಇದ್ವಿ. ಓಕೆ, ಸೊ ಮೂವ್ ಮಾಡ್ತಾ ಇದ್ವಿ. ಓಕೆ, ಸೊ ಮೂವ್ ಮಾಡಿ ಈ ಪಾಯಿಂಟ್ಗೆ ತಂದಿದ್ವಿ. ಓಕೆ, ಸೊ ಪಾಯಿಂಟ್ ಎ. ಓಕೆ, ಸೊ ಪಾಯಿಂಟ್ ಎ. ಓಕೆ, ಸೊ ದಿಸ್ ಇಸ್ Q1. Okay, so this is Q1. Okay, so Q1, and this is point A. Okay, so at a distance R. Okay, so at a distance R, let's say this is the point B. What is the potential at a point B? Sir, potential. Okay, sir, potential at a point B. That is a K Q1 divided by R. Correct? E point ಅಲ್ಲಿ potential at a point P, that is K Q1 divided by R. Right? So ಇವಾಗ ನಾನು ಏನು ಮಾಡ್ತೀನಿ? ಚಾರ್ಜ್ Q2. ಓಕೆ, ಸೊ ದಟ್ ಈಸ್ ಆಲ್ಸೋ ಇನ್ಫಿನಿಟಿ. ಓಕೆ, ಸೊ ಫ್ರಮ್ ಇನ್ಫಿನಿಟಿ ನಾವೇನ್ ಮಾಡ್ತೀವಿ, ಇದನ್ನ ಇಲ್ಲಿಂದ ತಗೊಂಡ್ ಬರ್ತಾ ಇದ್ವಿ, ಇನ್ಫಿನಿಟಿಯಿಂದ ತಗೊಂಡ್ ಬರ್ತೀವಿ. ಓಕೆ, ಸೊ ಇನ್ಫಿನಿಟಿಯಿಂದ ತಗೊಂಡ್ ಬಂದಾಗ ಇವಾಗ ಪಾಯಿಂಟ್ ಪಿ ಗೆ ಬರುತ್ತೆ. ಓಕೆ, ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಪಿ? ಸೊ ಅಕಾರ್ಡಿಂಗ್ ದ ಡೆಫಿನೇಷನ್ ಆಫ್ ಅ ಪೊಟೆನ್ಷಿಯಲ್, ದಟ್ ಈಸ್ ಎನರ್ಜಿ, ದಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ bringing from infinity to reference point. Okay, infinity to reference point, that is Vp. So that is work done per unit charge. Okay, so that is Q2. And we know that Vp value alva. Yes sir, Vp value gotu. Yes, the Vp value, sir, it is a KQ1 sir divided by R. So that is work done divided by Q2. And simplification ಮಾಡಿ ಎಷ್ಟಾಗುತ್ತೆ sir, it is the work done, that is equals to K. So Q1 Q2 so all divided by R. Okay, so final ಆಗಿ ನಾವು ಏನು ಹೇಳ್ಬೋದು, potential as work energy is nothing but according to work energy theorem ಪ್ರಕಾರ energy change in energy according to ಇದರ ಪ್ರಕಾರ ಯಾವುದು ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ವರ್ಕ್ ಕ್ಲಾಸ್ 11th ಇಂದ. ಓಕೆ, ಸೊ ಕ್ಲಾಸ್ 11th ಇಂದ ಅಂತಂದ್ರೆ ನಾವ್ ಏನ್ ಬರೀಬಹುದು ಸರ್, ಇಟ್ ಇಸ್ ಅ ಕೆ ಸೊ Q1 Q2 ಸೊ ಡಿವೈಡೆಡ್ ಬೈ R. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಇದನ್ನ ಈ ತರನು ಬರೀಬಹುದು 1 divided by 4 pi epsilon naught so Q1 Q2 so divided by R. Okay, so yes, this is the required solution. Okay, so 3 marks here. Sir, question paper blueprint ಬೇಕು, ಪ್ರಿಂಟ್ ಪ್ರಕಾರ ಬರುತ್ತಾ? ಎಸ್, ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ, ಸ್ಪ್ಯಾಮಿಂಗ್ ಮಾಡ್ಬಿಡಿ, ಬ್ಲಾಕ್ ಆಗ್ಬಿಡ್ತಾರೆ ನೋಡಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕನ್ವರ್ಷನ್ ಆಫ್ ಅಮೀಟರ್. ಓಕೆ, ಸೊ ಇದೆಲ್ಲ ಗೊತ್ತಾ ಕನ್ವರ್ಷನ್ ಆಫ್ ಅಮೀಟರ್? ಕ್ಯಾನ್ ಐ ಸ್ಕಿಪ್ ದಿಸ್ ಕ್ವಶನ್? ಎಸ್, ಬೇಗ ಬೇಗ, ಎಸ್ ಬೇಗ ಬೇಗ. ಎಸ್ ಆನ್ಸರ್ ಮಾಡಿ. ಹಾ, ಎಸ್ ಸರ್. ಓಕೆ, ಸೊ 3 ಮಾರ್ಕ್ಸ್ ಇಂದೆಲ್ಲ ಸ್ಕಿಪ್ ಮಾಡ್ಬಿಡ್ತೀನಿ. ಓಕೆ, ಸೊ 3 ಮಾರ್ಕ್ಸ್ ಸ್ಕಿಪ್ ಮಾಡಿ. ಸೊ ಐ ವಿಲ್ ಮೂವ್ ಆನ್ ಟು ದ ಎಲ್ಲ ಆನ್ಸರ್ಸ್ ಇದೆ, ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ಇಲ್ಲೊಂದು ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ. ಕ್ಯಾನ್ ಯು ಸಾಲ್ವ್ ದಿಸ್ ಕ್ವಶನ್? Can you solve this question? Calculate the mass defect and binding energy of the nucleus iron ಕೊಟ್ಟಿದ್ದಾರೆ. ಓಕೆ, ಸೊ Fe from the following data ಕೊಟ್ಟಿದ್ದಾರೆ. ಓಕೆ, the mass defect ದು ಫಾರ್ಮುಲಾ ಏನು ಸರ್? mass defect that is delta m. ಸೊ ಇಲ್ಲಿ the number of protons into mass of the protons and number of neutrons, that is A minus Z, mass of the neutrons minus mass of the nucleus. Okay, so mass of the nucleus. Okay, so this is in terms of AMU. Okay, right. So mass of the ಯಾವುದು Z, number of protons ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ಓಕೆ, X A Z. ಓಕೆ, ಸೊ Z ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 26. ಓಕೆ, ಸೊ 26. ಓಕೆ, ಸೊ 26 ಇಂಟು ನಂಬರ್ ಮಾಸ್ ಆಫ್ ದ ಪ್ರೋಟಾನ್ ಎಷ್ಟಿದೆ? 1.0078 25. ಓಕೆ, ಸೊ ಪ್ಲಸ್ A minus Z ಎಷ್ಟಿದೆ ಸರ್? ಇಟ್ ಇಸ್ 56 minus 26. ಓಕೆ, mass of the neutrons, that is 1. Okay, so 1.008665. Okay, yes sir, minus mass of the nucleus ಎಷ್ಟು ಸರ್? it is 55.9349. okay, so 934939. okay, so 39 ಇದೆಲ್ಲ ಅಟೋಮಿಕ್ ಮಾಸ್ ಯೂನಿಟ್, that is the U value. okay, now next question ನೋಡಿ, ಎಲ್ಲ ಇತ್ತು ಇದು. ಇವಾಗ ಸಿಂಪ್ಲಿಫಿಕೇಶನ್ ಮಾಡಿ ನೋಡಿ. ಸೊ 26 into 1.007825 ಎಷ್ಟಾಗುತ್ತೆ ಇದು ಸರ್? ಇಟ್ ಈಸ್ 26.20345. ಓಕೆ, ಸೊ 345. ಓಕೆನಾ? 20
345. Okay, done. So plus 56. Okay, so 56 minus 26. Okay, so into 1.008665. Okay, so ಎಷ್ಟಾಗುತ್ತೆ ಇದು? Sir, it is the 30.255. Okay, so 225. Okay, 255 ಅಲ್ಲ 25. Okay, so 995. Okay, yes sir. And minus 55.9349. Okay, so this is atomic mass unit. Okay, so final ಆಗಿ delta m ಎಷ್ಟು ಬರುತ್ತೆ? Delta m that is equals ನೋಡಿ 26.20345. Okay, plus and 30.25995. Okay, so minus 55.934939. So ಉಳಿದಿರೋದಷ್ಟು? Sir, it is 0.528461. Okay, so 8461 EU ಅಟಾಮಿಕ್ ಮಾಸ್ ಯೂನಿಟ್ ಆಯ್ತು. ಇನ್ನೊಂದು ಕೇಳಿರೋದು ಯಾವುದು? ಸರ್, ಇನ್ನೊಂದು ಕೇಳಿರೋದು ಏನಪ್ಪಾ ಅಂತ ಹೇಳಿದ್ರೆ ದಟ್ ಈಸ್ ಬೈಂಡಿಂಗ್ ಎನರ್ಜಿ. ಓಕೆ, ಸೊ ಬೈಂಡಿಂಗ್ ಎನರ್ಜಿ. ಸೊ ಬೈಂಡಿಂಗ್ ಎನರ್ಜಿ ಏನಾಗುತ್ತೆ? ಡೆಲ್ಟಾ ಎಂ ಇಂಟು ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೇಳಿದ್ರಿಂದ 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ನ ಮಲ್ಟಿಪ್ಲೈ ಮಾಡಿ ಅಷ್ಟೇ. ದಟ್ ವಿಲ್ ಬಿ ದ ಆನ್ಸರ್. ಓಕೆ, ಸೊ 931.5. ಸೊ ಎಷ್ಟಾಗುತ್ತೆ? 492 ಆಗುತ್ತೆ. ಓಕೆ, ಸೊ ಬೈಂಡಿಂಗ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗಿದೆ? 492. ಓಕೆ, ಸೊ ದಟ್ ಈಸ್ ಅ 492.26. Okay, 261 mega electron volt. Okay, so this is a required solution. Okay, this is a required solution. Is that clear for everybody? Yes, bega. ಎಂತೆಂತ ಸ್ಟುಪಿಡ್ಸ್ ಎಲ್ಲ ಇದಾರಪ್ಪ ಇಲ್ಲಿ. ಯಾವ ಪ್ಲಾಟ್ಫಾರ್ಮು? ಏನ್ ಮಾಡ್ತಾ ಇದ್ದೀರಾ? ಇದು ಕಲಿಯೋ ಪ್ಲಾಟ್ಫಾರ್ಮ್ ಕಣ್ರಪ್ಪ. ಇದು ಕಲಿಯೋ ಪ್ಲಾಟ್ಫಾರ್ಮ್. ಅಟ್ಲೀಸ್ಟ್ ನೀವು ಕಲಿಯಲ್ಲ, ಅಟ್ಲೀಸ್ಟ್ ಕಲಿಯೋರ್ಗಾದ್ರೂ ಸ್ವಲ್ಪ ಜಾಗ ಮಾಡಿಕೊಡಿ. ಓಕೆ ಓಕೆ, ನೀವು ಕಲಿಯಲ್ಲ, ಒಟ್ನಲ್ಲಿ ನೀವಂತೂ ಕಲಿಯಲ್ಲ, ಅಟ್ಲೀಸ್ಟ್ ಕಲಿಯೋರಿಗಾದ್ರೂ ಸ್ವಲ್ಪ ಜಾಗ ಮಾಡಿಕೊಡಿ, ಅವರಾದ್ರೂ ಕಲೀಲಿ. ಓಕೆ, ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇದನ್ನ ಡೆರಿವೇಶನ್ ಪಾರ್ಟ್ ಲೆಟ್ಸ್ ಸ್ಕಿಪ್ ಇಟ್. ರೆಡಿ? ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ರೆಡಿನಾ ಎಲ್ಲರೂ? ಅರಿ ಗ್ಯಾಸ್ ರೆಡಿ? ನೀವು ಬ್ಲಾಕ್ ಮಾಡಿಬಿಡಿ. ಓಕೆನಾ? ನನಗೆ ಹೇಳೋದಕ್ಕಿಂತ ನೀವು ಬ್ಲಾಕ್ ಮಾಡಿ. ನೀವು ಮಾಡಿದ್ರೆ ಚೆನ್ನಾಗಿ, ನಿಮ್ಗೆ ಕಾಣಿಸ್ಬಾರ್ದಲ್ವಾ? ನೀವು ಬ್ಲಾಕ್ ಮಾಡಿಬಿಡಿ. ಓಕೆ, ನಾವು ಬ್ಲಾಕ್ ಮಾಡಂಗಿಲ್ಲ. ಡನ್? ಓಕೆ, ದ ಫಸ್ಟ್ ಕ್ವಶನ್ ನೋಡಿ, ಏನು ಕೊಟ್ಟಿರೋದು? 2 point charges. Okay, so that is the 2 point charges. QA is equals to 3 microcoulomb and QB that is equals to minus 3 microcoulomb. Okay, ಇದು plus 3 microcoulomb, ಇದು minus 3 microcoulomb are located 20 centimeter apart in a vacuum. A, what is the electric field at the midpoint O of the line AB joining the two charges? Okay, and second one, if a negative test charge of a magnitude 1.5 into 10 power minus 9 ಕೂಲಮ್ ಇಸ್ ಪ್ಲೇಸ್ಡ್ ಅಟ್ ದಿಸ್ ಪಾಯಿಂಟ್, ವಾಟ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಟೆಸ್ಟ್ ಚಾರ್ಜ್ ಅಂತ ಕೇಳಿದ್ದಾರೆ. ಓಕೆನಾ? ಇಲ್ಲಿ ಫಸ್ಟ್ ನೋಡಿ, ಸೊ ಅರೇಂಜ್ಮೆಂಟ್ ನ ಅರ್ಥ ಮಾಡ್ಕೊಂಡು. ಓಕೆನಾ? ಸೊ ಅರೇಂಜ್ಮೆಂಟ್ ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ಆನ್ಸರ್ ಈಸಿಲಿ. ಓಕೆ, ರೈಟ್ ಸರ್. ಸೊ ಲೆಟ್ಸ್ ಸೇ ದಿಸ್ ಇಸ್ ಚಾರ್ಜ್ 1 ಅಂಡ್ ದಿಸ್ ಇಸ್ ಚಾರ್ಜ್ 2. ಓಕೆ, ಸೊ ಚಾರ್ಜ್ 1 ನಾನು QA ಅಂತ ಬರೀತೀನಿ ಅಂಡ್ ಚಾರ್ಜ್ B. ಓಕೆ, ಸೊ ದಿಸ್ ಇಸ್ ಚಾರ್ಜ್ B. ಓಕೆ, ಅಂಡ್ ಸಪರೇಟೆಡ್ ಬೈ ಆ ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟಿದೆ? ಸರ್, ಇಟ್ ಇಸ್ A and B. ಓಕೆ, ಸೊ A and B. And this is the O point. ಎಷ್ಟು ಡಿಸ್ಟೆನ್ಸ್? ಸರ್, ಇಟ್ ಇಸ್ 20 centimeter. ಓಕೆ, ಸೊ ದಿಸ್ ಇಸ್ 20 centimeter. ಓಕೆ, ಇನ್ ಅ ವ್ಯಾಕ್ಯೂಮ್. ಸೊ ಅರೇಂಜ್ಮೆಂಟ್ ಅಂತ ಆಯ್ತು. ಸೊ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್? ಓಕೆ, ಸೊ ಮಿಡ್ ಪಾಯಿಂಟ್ ಇಂದ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಿಡ್ ಪಾಯಿಂಟ್ ಅಂದ್ರೆ ಎಷ್ಟಾಗುತ್ತೆ? ಸರ್, ಇಟ್ ಇಸ್ 10 centimeter. ಓಕೆ, ಅಂಡ್ ದಿಸ್ ಇಸ್ ಆಲ್ಸೋ 10 centimeter. ಓಕೆ ಸರ್, ಅರೇಂಜ್ಮೆಂಟ್ ಅರ್ಥ ಆಗ್ತೀರಾ? ಎಸ್ ಸರ್. AB ಲೈನ್ ಜಾಯಿನಿಂಗ್ 2 ಚಾರ್ಜಸ್. ಓಕೆ, ಸೊ ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡ. ಸೊ ನೋಡಿ, ಈ ಫಸ್ಟ್ ಚಾರ್ಜ್ 1 ಏನಿದೆ? ಸರ್, ಇಟ್ ಇಸ್ ಅ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಫಸ್ಟ್ ಏನು? ಪಾಸಿಟಿವ್ ಚಾರ್ಜ್. ಓಕೆ, ಸೊ ಫಸ್ಟ್ ಏನದು? ಪಾಸಿಟಿವ್ ಚಾರ್ಜ್. ಓಕೆ, ಸೊ ಪಾಸಿಟಿವ್ ಚಾರ್ಜ್ ಏನಾಗುತ್ತೆ? ಈ ತರ ಮೂವ್ ಆಗುತ್ತೆ. ಓಕೆ, ಈ ತರ ಮೂವ್ ಆದಾಗ ನಮಗೆ EA ಅಂತ ಬರೀತೀನಿ. ಓಕೆನಾ? ಸೊ ದಿಸ್ ಇಸ್ EA. ಅಂಡ್ ನೆಕ್ಸ್ಟ್ ಒನ್ ದಟ್ ಇಸ್ ದ QB. QB ಇಸ್ ಅ ನೆಗೆಟಿವ್ ಚಾರ್ಜ್. ಪಾಯಿಂಟ್ ಇಂದ ಟುವರ್ಡ್ಸ್ ಇಟ್ ಆಗುತ್ತೆ. ಓಕೆ, ಸೊ ಟುವರ್ಡ್ಸ್ ಇಟ್, ಪಾಯಿಂಟ್ A ಇಂದ ಸೊ ಟುವರ್ಡ್ಸ್ ಇಟ್. ಓಕೆ, ಸೊ ಪಾಯಿಂಟ್ A ಇಂದ ಟುವರ್ಡ್ಸ್ ಇಟ್. ಸೊ ದಟ್ ಇಸ್ EB. ಸೊ ಫೈನಾ? ಎಸ್ ಸರ್. ಇವಾಗ ಎರಡರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? ಎರಡರದ್ದು ವ್ಯಾಲ್ಯೂ ಸೇಮ್ ಆಗಿರುತ್ತೆ, ಯಾಕಂದ್ರೆ ಸೇಮ್ ಡೈರೆಕ್ಷನ್ ಆಡೆಡ್ ಅಲ್ವಾ? ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ ಈಕ್ವಲ್ಸ್ ಟು EA ಪ್ಲಸ್ EB.
ರೈಟಾ? ಸೊ ಫಾರ್ಮುಲಾ ಬರೆದ್ರೆ ದಟ್ ಇಸ್ ಅ ಕ್ಯೂ ಎರಡು ವ್ಯಾಲ್ಯೂಸ್ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಕ್ಯಾನ್ ಐ ರೈಟ್ ಇಟ್ ಆಸ್ ಅ 2 ಟೈಮ್ಸ್ ಆಫ್ ಇ ಅಂತ ಬರೀಬಹುದಾ? ರಿಸಲ್ಟೆಂಟ್. ಓಕೆ, ಸೊ ದಟ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಟ್ ಈಸ್ ಈಕ್ವಲ್ಸ್ 2 ಟೈಮ್ಸ್ ಆಫ್ ಅ ಕ್ಯೂ ಸೊ ಡಿವೈಡೆಡ್ ಬೈ ಆರ್. ಓಕೆ, ಸೊ ಆರ್ ಅಂತ ಬರೀತೀನಿ. ಸೊ ಇ ಆರ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ದಟ್ ಈಸ್ ಇ ಆರ್. ಸೊ ದಟ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಕೆ ವ್ಯಾಲ್ಯೂ 9 into 10 power 9 into ಚಾರ್ಜ್ ಕ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3 into 10 power minus 6. ಓಕೆ, ಸೊ 10 power minus 6 whole divided by r. r value ಎಷ್ಟಿದೆ ಸರ್? ಇಟ್ ಇಸ್ 10 centimeter. ಓಕೆ, ಸೊ 10 into 10 power minus 2 so whole square. ಓಕೆ, ಎಸ್ ಸರ್. ಸೊ ಈ ರಿಸಲ್ಟೆಂಟ್ ವೆಕ್ಟರ್, ಸೊ ದಟ್ ಈಸ್ ಇ ಅನ್ನೋದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ನೋಡ್ಕೊಂಡ್ರೆ 2 into 9, ಓಕೆ, ಸೊ ಇಂಟು 3 ಎಷ್ಟಾಗುತ್ತೆ? 54. ಓಕೆ, ಸೊ ದಟ್ ಈಸ್ 54 into 10 power. ಇಲ್ಲಿ ನೋಡಿ 9 minus 6 ಎಷ್ಟಾಗುತ್ತೆ ಸರ್? ಇಟ್ ಇಸ್ 3. ಸೊ ಡಿವೈಡೆಡ್ ಬೈ ಇದು 10 power minus 2 ಅಂದ್ರೆ 10 power 2 ಆಗುತ್ತೆ. ಓಕೆ, ಸೊ 10 power minus 2 and the resultant electric field that is equals to 54 into 10 power 5. So that is a Newton per coulomb. Okay, so that is a Newton per coulomb. Okay, so Newton per coulomb anta agutte. Done. And the next one nodi. So next question, that is a B. So illi force keltiradu in terms of test charge. So this is the ER anta baritini. So illi avaru heltare ಏನಂದ್ರೆ ಇಲ್ಲಿ ಟೆಸ್ಟ್ ಚಾರ್ಜ್ ಇಟ್ರೆ, ಓಕೆ, ಸೊ ಇದ್ರ ಮೇಲೆ ಟೆಸ್ಟ್ ಚಾರ್ಜ್ ಇಟ್ರೆ ವಾಟ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಇಟ್? ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ದಟ್ ಇಸ್ ಇ ಆರ್ ಅಂಡ್ ಕ್ಯೂ ನಾಟ್. ವಾಟ್ ಇಸ್ ದ ಫೋರ್ಸ್? ಸೊ ಕ್ಯೂ ನಾಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ ಮ್ಯಾಗ್ನಿಟ್ಯೂಡ್ 1.5 into 10 power minus 9. ಓಕೆ, ಸೊ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಸರ್? ಇಟ್ ಇಸ್ 54 into 10 power 5. ಓಕೆ, ಎಸ್ ಸರ್. ಅಂಡ್ ಎಫ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಸರ್? 54 into 1.5. ಓಕೆ, ಸೊ ದಟ್ ಇಸ್ 1.5. ಎಷ್ಟಾಗುತ್ತೆ ಅದು ಸರ್? ಇಟ್ ಇಸ್ 81. ಓಕೆ, ಸೊ 81 into 10 power. So minus 4 ಆಗುತ್ತೆ. ಓಕೆ, ಸೊ ದಿಸ್ ಇಸ್ minus 4 ಅಥವಾ ಎಫ್ ಇಸ್ ಈಕ್ವಲ್ಸ್ ಟು 8.1 into 10 power minus 3 ನ್ಯೂಟನ್. ಹೋಪ್ಫುಲಿ ನಿಮಗೆ ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ. ಓಕೆನಾ? ಕ್ಲಿಯರ್ ಆಯ್ತಾ? ಇದು ಕ್ಲಿಯರ್ ಆಯ್ತಾ? Now let's move on to the next question. Okay, so next question ನೋಡೋಣ. Yes, the two cells of EMF 2 volt and 3 volt each having internal resistance 1 ohm are connected in a parallel combination so as to send the same current. Okay, so current in the same direction ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಫಸ್ಟ್ ಫೈಂಡ್ ಮಾಡ್ಬೇಕಾಗಿರೋದು ಯಾವುದು ಸರ್? ಫಸ್ಟ್ ಫೈಂಡ್ ಮಾಡ್ಬೇಕಾಗಿರೋದು ಕ್ಯಾಲ್ಕುಲೇಟ್ ಈಕ್ವಲೆಂಟ್ EMF ಅಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್. ಓಕೆ, ಸೊ ಇಲ್ಲಿ ನಾನು ಹೇಳೋದೇನಂದ್ರೆ ದಿಸ್ ಇಸ್ E1 ಅಂಡ್ ದಿಸ್ ಇಸ್ ದ E2. ಯಾವ ಕಾಂಬಿನೇಷನ್ ಇದೆ? ಪ್ಯಾರಲಲ್ ಕಾಂಬಿನೇಷನ್. ಅಂಡ್ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ R1 and R2 ಸೇಮ್ ವ್ಯಾಲ್ಯೂಸ್ ಇದೆ. ಓಕೆನಾ? And if this combination is connected across the external resistance of a resistance, that is capital letter R, then determine the terminal potential difference across the resistor ಅಂತ ಕೇಳ್ತಾರೆ. ಓಕೆನಾ? ಸೊ ಫಸ್ಟ್ ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ಸೊ ಪ್ಯಾರಲಲ್ ಕಾಂಬಿನೇಷನ್ಗೆ ಇ ಈಕ್ವಲೆಂಟ್ ಏನ್ ಬರುತ್ತೆ? ಸೊ ಇಟ್ ಇಸ್ E1 and R1. ಸಾರಿ, ಸೊ ದಿಸ್ ಇಸ್ E1 and R2 ಸೊ ಪ್ಲಸ್ E2 R1 ಸೊ ಆಲ್ ಡಿವೈಡೆಡ್ ಬೈ R1 plus R2 ಆಗಿರುತ್ತೆ. ಓಕೆ, ಸೊ ಇ ಈಕ್ವಲೆಂಟ್ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಇ ಈಕ್ವಲೆಂಟ್ E1 values is it is a 2 into 1 and plus 3 into 1. Okay, so all divided by, so that is 1 plus 1. Okay, so E equivalent that is equals to, okay, so 2 plus 3 so divided by 2, so that is a 5 divided by 2, so that means it is a 2.5 volt. Okay, so E equivalent value ಎಷ್ಟಾಯ್ತು ಸರ್? ಇಟ್ ಇಸ್ 2.5 volt. Okay, ಒಂದಂತೂ ಫೈಂಡ್ ಮಾಡಿದ್ವಿ. ಅಂಡ್ ಇನ್ನೊಂದು ನೋಡಿ. ಓಕೆ, ಸೊ ಇನ್ನೊಂದು ಆರ್ ಈಕ್ವಲೆಂಟ್. ಓಕೆ, ಸೊ ಆರ್ ಈಕ್ವಲೆಂಟ್ ದಟ್ ಈಸ್ ಈಕ್ವಲ್ಸ್ ಟು, so it is a parallel combination ಆಗಿಂದ R1 into R2 so divided by R1 plus R2. Right? Yes sir. The R equivalent ನ find ಮಾಡಿದ್ರೆ 1 into 1 divided by 1 plus 1. Okay, so R equivalent that is equals to 1 into 1 that is 1, 1 plus 2, 1 that is a 2. So final ಆಗಿ R equivalent that is equals to 0.5 ohm. Okay, so that is 0.5 ohm. Okay, so first point ಅಂತ clear ಆಯ್ತು. Next to B point ನೋಡಿ. If this combination is connected across external resistor of 2 ohm, then determine the terminal potential difference. Okay, so terminal potential difference ಬೇಕಂದ್ರೆ ಕರೆಂಟ್ ಬೇಕಲ್ವಾ? ಎಸ್ ಸರ್. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಬಿ ಫಸ್ಟ್ ಕರೆಂಟ್ ನ ಫೈಂಡ್ ಮಾಡ್ತೀನಿ. ಸೊ ದಟ್ ಈಸ್ ಇ ಈಕ್ವಲೆಂಟ್ ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಈಕ್ವಲೆಂಟ್. ಓಕೆ, ಎಸ್ ಸರ್. ಸೊ ಇ ಈಕ್ವಲೆಂಟ್ ಎಷ್ಟಿದೆ ಸರ್? ಇಟ್ ಇಸ್ 2.5 and this is a 2, 0.5. so that means it is a 2.5 divided by 2.5. ಎಷ್ಟಾಗುತ್ತೆ ಸರ್? ಕರೆಂಟ್ ಈಸ್ 1 ampere. Okay, so that is 1 ampere. Okay, so that is 1 ampere and potential difference across resistance, therefore I into R ಅಂತ ಬರೀತದೆ. I value that is a 1, R value that is a 2 and voltage across a resistance that is equals to 2 volt. Okay, so this is a required solution. Okay, so any doubt here? ಏನಾದರೂ ಡೌಟ್ ಇದೆನಾ?
ಓಕೆ, ಸೊ ಕ್ಲಿಯರ್ ಆಯ್ತಾ ಎಲ್ಲರಿಗೂ ಒಂದ್ಸತಿ ಕನ್ಫರ್ಮ್ ಮಾಡಿ. ಓಕೆ, ನೋ ಡೌಟ್. ಓಕೆ, ಫೈನ್. Let's move on to the next question. Okay, so next question. So that is an AC source of EMF E is equals to 282 sine of 100 pi t volts is connected to a series LCR circuit with a L is equals to 40 divided by pi Henry, C is equals to 10 divided by pi microfarad and R is equals to 2 kilo ohms. Calculate the frequency of AC source and impedance of the circuit. Okay, so ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಈಕ್ವೇಶನ್ ನಾನು ಏನಂತ ಬರೀಬಹುದು ಸರ್, ಇದನ್ನ ನಾನು ವಿ ಅಂತ ಬರೀಬಹುದು. ಓಕೆನಾ, ಸೊ ವಿ ದಟ್ ಈಸ್ ಈಕ್ವಲ್ಸ್ ಟು 282 ಸೈನ್ ಆಫ್ 100 ಪೈ ಟಿ ಅಂತ ಇದೆ, ಕರೆಕ್ಟಾ? ಎಸ್ ಸರ್. ಒರಿಜಿನಲ್ ಇಕ್ವೇಶನ್ ಏನಿದ್ರದ್ದು ಸರ್, ವಿ ಇಸ್ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಆಫ್ ಒಮೆಗಾ ಟಿ, ಕರೆಕ್ಟಾ? ಎಸ್. ಕಂಪೇರ್ ಮಾಡ್ಕೊಳ್ಳಿ, ವಿ ನಾಟ್ ವ್ಯಾಲ್ಯೂ ಎಷ್ಟಿದೆ, ಪೀಕ್ ವ್ಯಾಲ್ಯೂ ಸರ್ ಇಟ್ ಇಸ್ 282 ವೋಲ್ಟ್ and omega value ಎಷ್ಟಿದೆ ಸರ್, ಇಟ್ ಇಸ್ 100 pi radians. Okay, so 100 pi radians per second. Okay, 100 radians per second. And ಮಿಕ್ಕಿದಲ್ಲಿ ಇಲ್ಲಿ ನೋಡಬಹುದು. ಓಕೆ, ಸೊ ಫ್ರೀಕ್ವೆನ್ಸಿ ನ ಕೇಳ್ತಾರೆ. ಓಕೆ, ಸೊ ಫ್ರೀಕ್ವೆನ್ಸಿ ಅಂದ್ರೆ ಏನು ಸರ್, ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 2 pi f and f is equals to, okay, so ಇಲ್ಲೇ ಬರೀತೀನಿ 100 pi. Okay, so this is 100 pi, so that is equals to 2 pi, that is f. Pi get cancelled and f is equals to 100 divided by 2 and that is equals to 50. Okay, so f that is equals to 50 hertz. Okay, so that is the 50 hertz. Okay, clear ಆಯ್ತಲ್ವಾ? ನಾ ನೆಕ್ಸ್ಟ್ ಕ್ವಶನ್, ಇಂಪಿಡೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರೋದು. ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮಗೆ ಬೇಕಾಗಿರೋದು ಆರ್ ವ್ಯಾಲ್ಯೂ ಆಲ್ರೆಡಿ ಇದೆ, ಎಕ್ಸೆಲ್ ಮತ್ತೆ ಎಕ್ಸಿ ವ್ಯಾಲ್ಯೂ ಬೇಕು. ಬಟ್ ಈ ಎಕ್ಸೆಲ್ ಮತ್ತೆ ಎಕ್ಸಿ ವ್ಯಾಲ್ಯೂನ ಫೈಂಡ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು, ಸೊ ಫಸ್ಟ್ ಎಕ್ಸೆಲ್ ನ ಫೈಂಡ್ ಮಾಡ್ಕೋತೀನಿ, ದಟ್ ಇಸ್ ಒಮೆಗಾ ಇಂಟು ಎಲ್ ಅಥವಾ 2 pi f ಇಂಟು ಎಲ್. ಓಕೆನಾ, ಒಮೆಗಾ ವ್ಯಾಲ್ಯೂ ಕೊಟ್ಟಿದ್ರ, ಒಮೆಗಾ ವ್ಯಾಲ್ಯೂ ಆಲ್ರೆಡಿ ಇದೆಯಲ್ಲ. ಓಕೆ, ಸೊ ಒಮೆಗಾ ವ್ಯಾಲ್ಯೂ ಇಲ್ಲಿದೆ. ಓಕೆ, ಸೊ ಒಮೆಗಾ ವ್ಯಾಲ್ಯೂ, ಸೊ ಒಮೆಗಾ ಎಷ್ಟಿದೆ ಸರ್, ಒಮೆಗಾ ದಟ್ ಇಸ್ 100 pi. ಓಕೆ, ಸೊ ದಟ್ ಇಸ್ 100 pi ಇಂಟು, ಸೊ ಎಲ್ ವ್ಯಾಲ್ಯೂ ಎಷ್ಟಿದೆ ಸರ್, ಎಲ್ ವ್ಯಾಲ್ಯೂ ದಟ್ ಇಸ್ 40, ಸೊ ಡಿವೈಡೆಡ್ ಬೈ ಪೈ. ಸೊ ಪೈ ಗೆಟ್ ಕ್ಯಾನ್ಸಲ್ ಆಗಿ, ಸೊ 4000. ಓಕೆ, ಸೊ ದಟ್ ಇಸ್ 4000 ಓಮ್ಸ್ ಆಗುತ್ತೆ. ಇನ್ ದ ಸೇಮ್ ವೇ ಎಕ್ಸ್ ಸಿ ದಟ್ ಇಸ್ 1 ಡಿವೈಡೆಡ್ ಬೈ ಒಮೆಗಾ ಸಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಎಷ್ಟಾಗಿದೆ ಸರ್, ಇಟ್ ಇಸ್ 100 pi and C value ಎಷ್ಟಿದೆ, C value that is 10 divided by pi. Okay, so 10 divided by pi microfarad. Okay, so ಏನಾಗುತ್ತೆ ಇದು, pi get cancel and ಇದು 10 power ಮೇಲೆ ಹೋದ್ರೆ plus 6 ಆಗುತ್ತೆ, ಇದು 10 power 3 ಆಗುತ್ತೆ. So that means it is a 10 power 3, so that means it is 1000 ohms. Okay na? Yes sir. XL minus XC ನ ನೋಡ್ಕೊಂಡ್ರೆ, okay, so XL minus XC that is nothing but 4000 minus 1000 ಎಷ್ಟಾಗುತ್ತೆ ಸರ್, ಇಟ್ ಇಸ್ 3000. ಓಕೆ, ಸೊ ದಟ್ ಇಸ್ 3000 ohms. ಓಕೆ, ಇಂಪಿಡೆನ್ಸ್, ಸೊ ಇಂಪಿಡೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸರ್, ಇಟ್ ಇಸ್ ಆರ್ ಸ್ಕ್ವೇರ್ ಪ್ಲಸ್ ಏನ್ ಜಾಸ್ತಿ ಇರೋದು ಎಕ್ಸ್ ಅಲ್ವಾ, ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಅಂಡ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ, ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್. ಆರ್ ವ್ಯಾಲ್ಯೂ ಎಷ್ಟಿದೆ, ಆರ್ ವ್ಯಾಲ್ಯೂ 2000. ಓಕೆ, ಸೊ 2000. ಓಕೆ, ಸೊ 2000 ಹೋಲ್ ಸ್ಕ್ವೇರ್, ಸೊ ಪ್ಲಸ್ ಇನ್ನು ಮಿಕ್ಕಿದಷ್ಟು ಸರ್, ಇಟ್ ಇಸ್ 3000 ಹೋಲ್ ಸ್ಕ್ವೇರ್. ಓಕೆ, ಸೊ 3000 ಹೋಲ್ ಸ್ಕ್ವೇರ್ ಆಲ್ರೆಡಿ ನಾನು ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. ಓಕೆ, ಸೊ ಝಡ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 2 4. ಓಕೆ, ಇದು 2 3 zeros ಇದ್ದದ್ದು 6 zeros ಆಗುತ್ತೆ. ಓಕೆ, ಸೊ ಪ್ಲಸ್ ಇದೆಷ್ಟಾಗುತ್ತೆ, 3 3 9, ದಟ್ ಈಸ್ ಆಲ್ಸೋ 10 power 6 ಆಗುತ್ತೆ. ಓಕೆ, ಅಂಡ್ ಈ 10 power 6 ನ ಆಚೆ ತಗೊಂಡ್ರೆ 10 power 3 ಆಗುತ್ತೆ. ಸೊ ದಟ್ ಈಸ್ 4 plus 9, ಸೊ ದಟ್ ಈಸ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ 10 power 3 ಇಂಟು ಸೊ ರೂಟ್ 13. ರೂಟ್ 13 ಅಂದ್ರೆ ಎಷ್ಟಾಗುತ್ತೆ, ರೂಟ್ 13. ಸೊ ದಟ್ ಇಸ್ 3.6. ಓಕೆ, ಝಡ್ ಇಸ್ ಈಕ್ವಲ್ಸ್ ಟು 3.6055. ಓಕೆ, ಸೊ 055 ಇಂಟು 10 power 3 ಓಮ್ಸ್, ಅಥವಾ ಝಡ್ ಇಸ್ ಈಕ್ವಲ್ಸ್ ಟು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 1 to 3000. ಓಕೆ, ಸೊ 3605.5 ಓಮ್ಸ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ಝಡ್ ವ್ಯಾಲ್ಯೂ. ಓಕೆ, ಸೊ ದಿಸ್ ಇಸ್ ದ ಝಡ್ ವ್ಯಾಲ್ಯೂ, ದಟ್ ಇಸ್ 3605.5 ohms. Clear? Is that a clear? Any doubt? Okay, now yes sir, that's it. If you have any questions, you please let me know. Okay, so this is my last class for your second PUC. Okay, board exam related ಆಗಿ ಇದು ನನ್ನ ಲಾಸ್ಟ್ ಕ್ಲಾಸ್ ಆಗಿರುತ್ತೆ. ಇಷ್ಟು ದಿನ we have done so much. Okay, we have done so much, like ಫಸ್ಟ್ ನಾವೇನ್ ಮಾಡಿದ್ವಿ, ಚಾಪ್ಟರ್ ವೈಸ್ 1 ಶಾರ್ಟ್ ಲೆಕ್ಚರ್ ಮಾಡಿದೀವಿ. ಓಕೆ, ಸೊ ದಟ್ ಈಸ್ 1 ಶಾರ್ಟ್ ಲೆಕ್ಚರ್ ಮಾಡಿದ್ವಿ. ರಜತ್, ನಾನು 1 ಶಾರ್ಟ್ ಲೆಕ್ಚರ್ ಮಾಡಿದ್ದೀನಿ, ಅದು ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ, ಸೊ 1 ಶಾರ್ಟ್ ಲೆಕ್ಚರ್ ಮಾಡಿದೀವಿ. ಆಮೇಲೆ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ
ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದೀವಿ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಸಹಿತ ಮಾಡಾಯಿತು. ಕರೆಕ್ಟಾ? ಹಾ, ರೈಟ್. ನೆಕ್ಸ್ಟ್ ಒನ್ ಏನಂತಂದ್ರೆ ನಿಮಗೆ ನೀಟಾಗಿ ಹೇಳ್ತೀನಿ. ತುಂಬಾ ಸ್ಟೂಡೆಂಟ್ಸ್ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರ, ಲೈಕ್ ಏನೋ ಸರ್ ಏನು ಓದಿದ್ರೆ ನಮಗೆ ಮಾರ್ಕ್ಸ್ ಬರುತ್ತೆ ಅನ್ನೋದು. ಒಂದ್ಸತಿ ನೋಡಿ ತೋರಿಸ್ತೀನಿ. ಪ್ಲೇ ಲಿಸ್ಟ್ ಹೋಗಕ್ಕೆ, ಸೊ ಪ್ಲೇ ಲಿಸ್ಟ್ ಹೋಗಿ ಇಲ್ಲಿ ಟಾಪ್ 50 ಕ್ವಶನ್ಸ್ ಅಂತಿದೆ, ಇವುಗಳನ್ನ ರೆಫರ್ ಮಾಡಿ, ಇದನ್ನ ಓಪನ್ ಮಾಡಿ. ಓಕೆ, ಸೊ ಇದು ಟಾಪ್ 50 ಕ್ವಶನ್ಸ್, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ ಅಂಡ್ ಬಯೋ ಅಂಡ್ ಮ್ಯಾಥಮೆಟಿಕ್ಸ್. ಟಾಪ್ 50 ಕ್ವಶನ್ಸ್ ನ ರೆಫರ್ ಮಾಡಿ. ಅಂಡ್ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ದಟ್ ಈಸ್ ಫೈನಲ್ ರಿವಿಷನ್. ಇದರ ಸೆಕೆಂಡ್ PUC ಫೈನಲ್ ರಿವಿಷನ್ ಏನಿದೆಯಲ್ಲ, ಆಲ್ ಓಕೆ, ಸೊ ದಟ್ ಈಸ್ ಆಲ್. ನಾನು ಫಿಸಿಕ್ಸ್ ಅಲ್ಲಿ ಹೇಳ್ಬೇಕಂದ್ರೆ 11 years PYQs ಮಾಡಿದೀನಿ. ಒಂದೊಂದು ಚಾಪ್ಟರ್ ಇಂದಾನು ಸಹಿತ 11 years PYQs ಮಾಡಿದೀನಿ. ಇಫ್ ಯು ಓಪನ್ ದಿಸ್, ನಿಮಗೆ 4 ಇಲ್ಲಿ ಇದೆ ನೋಡಿ. ಸೊ ಫಿಸಿಕ್ಸ್ ಅಲ್ಲಿ ಯಾಕೆ ಇವೆಲ್ಲ ಬಂದಿರೋದು? ಓಕೆ, ಸೊ ಓಕೆ ಮಿಕ್ಸ್ ಮಾಡಿದಾರ. ಓಕೆ, ಸೊ ಮಿಕ್ಸ್ ಮಾಡಿದಾರೆ, ಎಲ್ಲಾನು ಸಹಿತ ನಾವು ಇದರಲ್ಲೇ ಮಾಡಿದ್ವಿ. ಓಕೆನಾ? ಸೊ ಒಂದ್ಸತಿ ನೋಡ್ಕೊಂಡ್ಬಿಡಿ. ಓಕೆ, ಸೊ ಎಲ್ಲಾನು ಸಹಿತ ಸಬ್ಜೆಕ್ಟ್ ಆಡ್ ಮಾಡಿದಾರೆ. ಫೈನಲ್ ರಿವಿಷನ್. ಓಕೆ, ಸೊ ಫೈನಲ್ ರಿವಿಷನ್ ಆಯ್ತಾ? ಆಮೇಲೆ ಒನ್ ಶಾರ್ಟ್ ಲೆಕ್ಚರ್ ಇರ್ಬೇಕಲ್ಲ, ಎಲ್ಲೋಯ್ತದು? ಒನ್ ಶಾರ್ಟ್ ಲೆಕ್ಚರ್. ಸೊ ದಿಸ್ ಇಸ್ ಒನ್ ಶಾರ್ಟ್ ಲೆಕ್ಚರ್ಸ್. ಓಕೆ, ಡನ್. ಸೊ ದಿಸ್ ಇಸ್ ಅಬೌಟ್ ಬೋರ್ಡ್ಸ್ ರಿಲೇಟೆಡ್ ಆಯ್ತು. ಇನ್ನ ಗೈಡೆನ್ಸ್ ಬಗ್ಗೆ ಕೇಳ್ತಾರೆ, ಸರ್ ನಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಓದಿದ್ರೆ ಸಾಕಾ? ಇಸ್ ಇಟ್ ಎನಫ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಅಂತ ನಿಮಗೆ ರೈಟ್ ಫ್ರಮ್ ಬಿಗಿನಿಂಗ್ ತೋರಿಸ್ತೀನಿ. ಓಕೆನಾ? ಸೊ ನಿಮಗೆ ಎಲ್ಲ ಗೈಡೆನ್ಸ್ ನಲ್ಲಿ ನಾನು ವಿಡಿಯೋಗಳು ಮಾಡಿ ಹಾಕಿದ್ದೀನಿ. ಒಂದ್ಸತಿ ಏನ್ ಮಾಡ್ಬೇಕು, PW ಕನ್ನಡ ಹೋಗಿ ಲೈವ್ ಸೆಷನ್ ಅಲ್ಲಿ, ಓಕೆ, ಲೈವ್ ಸೆಷನ್ ಅಲ್ಲಿ ಬನ್ನಿ. ಓಕೆ, ಸರ್ ಲೈವ್ ಸೆಷನ್ ಅಲ್ಲಿ ಬನ್ನಿ. ಓಕೆ, ಸರ್ ಲೈವ್ ಸೆಷನ್ ಅಲ್ಲಿ ಲೈವ್ ಸೆಷನ್ ಲೈವ್ ಸೆಷನ್ ಲೈವ್ ಸೆಷನ್ ಲೈವ್ ಸೆಷನ್ ಲೈವ್ ಸೆಷನ್ ಹಾ, ಇಲ್ಲಿ ನೋಡಿ, ತುಂಬಾ ಸ್ಟೂಡೆಂಟ್ಸ್ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ಸರ್ ಮಾಡೆಲ್ ಪೇಪರ್ಸ್ ಇಂದ ಸೆಕೆಂಡ್ PUC ಫೈನಲ್ ಎಕ್ಸಾಮ್ಗೆ ಕ್ವಶನ್ಸ್ ಬರುತ್ತಾ? ರಿಯಾಲಿಟಿ ಚೆಕ್. ಓಕೆ, ಸೊ ರಿಯಾಲಿಟಿ ಚೆಕ್ ನಾನ್ ಮಾಡಿದ್ದೀನಿ. ಓಕೆನಾ? ನಿಮಗೆ ವಿತ್ ಪ್ರೂಫ್ ತೋರಿಸಿರೋದು ಇದರಲ್ಲಿ, ಈ ವಿಡಿಯೋದಲ್ಲಿ ವಿತ್ ಪ್ರೂಫ್. ಓಕೆ, ಸೊ ವಿತ್ ಪ್ರೂಫ್ ನೋಡಿ, ಈ ತರ ಯಾವ್ಯಾವ ಕ್ವಶನ್. ಈ ಅಡ್ವರ್ಟೈಸ್ಮೆಂಟ್ ಏನಪ್ಪ, ಟಚ್ ಮಾಡಿದ್ರೆ ಸಾಕು. ಹಾ, ನೋಡಿಲಿ, ಮಾಡೆಲ್ ಕ್ವೆಶ್ಚನ್ ನಂಬರ್ 1, ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 2, ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 3. ಇದರಲ್ಲಿ ರೆಡ್ ಮಾರ್ಕ್ ಏನ್ ತೋರಿಸಿದೀನಲ್ಲ, ಆ ರೆಡ್ ಮಾರ್ಕ್ಸ್ ಬಂದಿಲ್ಲ ಅಂತ, ಮಿಕ್ಕಿದೆಲ್ಲ ವೈಟ್ ಕಲರ್ ಇದಿಲ್ಲ, ಆ ಎಲ್ಲಾ ಕ್ವಶನ್ಸ್ ಬಂದಿದಂತ. ಅಂಡ್ ವಿತ್ ಪ್ರೂಫ್ ನಿಮಗೆ ಸ್ಕ್ರೀನ್ ಶಾಟ್ ಸಹಿತ ಅಟ್ಯಾಚ್ ಮಾಡಿದೀನಿ PDF ಅಲ್ಲಿ. ಓಕೆ, ಮೇನ್ ಎಕ್ಸಾಮ್ ಬಂದಿರೋದು ಅಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಇರುವಂತ ಕ್ವಶನ್ಸ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಸಹಿತ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಓಕೆನಾ? ಸೊ ಇದು ಯಾರ್ಯಾರಿಗೆ ಕ್ವಶನ್ಸ್ ಕೇಳ್ತಿರಲ್ಲ, ಸರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಂದ ಕ್ವಶನ್ಸ್ ಬರುತ್ತಾ ಅಂತೇಳಿ. ಓಕೆ, ಮಾಡೆಲ್ ಪೇಪರ್ಸ್ ಇಂದ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಕ್ವಶನ್ಸ್ ಬರುತ್ತಾ, ಅವ್ರಿಗೋಸ್ಕರ ಮಾಡಿರುವಂತ ವಿಡಿಯೋ ಇದು. ಅಂಡ್ ನೆಕ್ಸ್ಟ್ ಬಂದ್ರೆ, ಓಕೆ, ಸೊ ನೆಕ್ಸ್ಟ್ ಬಂದ್ರೆ ವೇರ್ ಇಸ್ ದಟ್ ಎಲ್ಲ ಇರ್ತದೋ? ಹೈ ಎಲ್ಲಾಯ್ತು? ಫಸ್ಟ್ PUC ಸ್ಟ್ರಾಟಜಿ. ಹಾ, ಸೆಕೆಂಡ್ PUC ಸ್ಟ್ರಾಟಜಿ ನೀವೇನ್ ಮಾಡಿದ್ರೆ, ಓಕೆ, ಸೊ ನೀವೇನ್ ಮಾಡಿದ್ರೆ ಸೆಕೆಂಡ್ PUC ಅಲ್ಲಿ 70 on 70 ಸ್ಕೋರ್ ಮಾಡ್ಬೋದು. ಓಕೆ, 70 on 70 ಸ್ಕೋರ್ ಮಾಡ್ಬೋದು ಅನ್ನೋದು ಇದರಲ್ಲಿ ತೋರಿಸಿದೀನಿ. ಓಕೆ, 70 on 70 ಹೇಗ್ ಮಾಡ್ಬೋದು ಅನ್ನೋದು ತೋರಿಸಿದೀನಿ. ಅಂಡ್ ನೆಕ್ಸ್ಟ್ ಸ್ವಲ್ಪ ಮೇಲೆ ಬಂದ್ರೆ, ಓಕೆ, ಸ್ವಲ್ಪ ಮೇಲೆ ಬಂದ್ರೆ ಸೆಕೆಂಡ್ PUC 30 days ಹೋಯ್ತು. ಇವಾಗ ಮಿಕ್ಕಿದ್ದೆಷ್ಟು, ನಿಮಗೆ ಒಂದು ವಾರನೂ ಇಲ್ಲ. ಆ ಒಂದು ವಾರದಲ್ಲಿ ನೀವು ಹೇಗೆ ಕವರ್ ಮಾಡ್ಬೋದು ಸಿಲೆಬಸ್ ಅಂತೇಳಿ ಇದರಲ್ಲಿ ತೋರಿಸಿದೀನಿ. ಓಕೆ, ಅಂಡ್ ನೆಕ್ಸ್ಟ್ ಟಾಪ್, ಇದು ಫಸ್ಟ್ PUC ಗೆ ಬಿಡಿ, ಇದು ಫಸ್ಟ್ PUC ಗೆ. ಅಂಡ್ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ PUC 11 years PYQs ಇಲ್ಲಿ ಸಾಲ್ವ್ ಮಾಡಿದೀನಿ. ಓಕೆ, ನಿಮಗೆ ಯಾರ್ಯಾರು ಕೇಳ್ತೀರಾ, ಸರ್ ರಿಸಲ್ಟೆಂಟ್ ವೇವ್ದು, ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ದು ಸರ್ ಡಿರೈವೇಶನ್ಸ್ ಮಾಡಿಸಿ, ನಮಗೆ ಇಂಟರ್ಫರೆನ್ಸ್ ಥಿಯರಿ ಹೇಳಿ, ಆಮೇಲೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ದು ಡೆರಿವೇಶನ್ ಮಾಡಿಸಿ, ಅದೆಲ್ಲ ಇದೆಲ್ಲ ಇದರಲ್ಲಿ ನಾನು ಕವರ್ ಮಾಡಿದ್ದೀನಿ. ಓಕೆನಾ? ಸೊ ಆಪ್ಟಿಕ್ಸ್ ಅಂದ್ರೆ ರೇ ಆಪ್ಟಿಕ್ಸ್ ಮತ್ತೆ ವೇವ್ ಆಪ್ಟಿಕ್ಸ್ ಎಲ್ಲಾನು ಕವರ್ ಆಗಿದೆ. ಅಂಡ್ ಇದು ಫಸ್ಟ್ PUC ಗೆ, ಇದು ಫಸ್ಟ್ PUC ಗೆ. ಓಕೆ, ಅಂಡ್ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್. ಯಾರ್ಯಾರು ಸರ್ ನಾನು ಜಸ್ಟ್ ಪಾಸ್ ಆದ್ರೆ ಸಾಕು, ಓಕೆ, ಜಸ್ಟ್ ನಾನು ಪಾಸ್ ಆದ್ರೆ ಸಾಕು ಅಂತ ಯಾರ್ಯಾರು ಅನ್ಕೊಂಡಿದಿರಲ್ಲ, ಅವ್ರು ಈ ವಿಡಿಯೋ ನೋಡಿ, ಯು ವಿಲ್ ಗೆಟ್ ಒನ್ ಕ್ಲಾರಿಟಿ. ಓಕೆ ಸರ್, ಕ್ಲಾರಿಟಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಮೇಲೆ ಸ್ವಲ್ಪ ಮೇಲೆ ಬಂದ್ರೆ, ಓಕೆ, ಸ್ವಲ್ಪ ಮೇಲೆ ಬಂದ್ರೆ MCQs ಇರುತ್ತೆ. ಓಕೆ, ಹಾ, ಇದು ಲಾಸ್ಟ್ 5 ಪೇಪರ್ಸ್. ಓಕೆ, ಲಾಸ್ಟ್ ಇಯರ್ದು, ಓಕೆ, ಲಾಸ್ಟ್ ಇಯರ್ ಆಗಿರುತ್ತಲ್ಲ 5 ಪೇಪರ್ಸ್ ನಾನು ಈ ಪರ್ಟಿಕ್ಯುಲರ್ PDF, ಐ ಮೀನ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಅಂಡ್ ನೆಕ್ಸ್ಟ್ ಸ್ವಲ್ಪ ಮೇಲೆ ಬಂದ್ರೆ, ಅರೆ ಇದು ಮತ್ತೆ ಏನೋ ಇದು ಸ್ವಲ್ಪ ಟಚ್ ಮಾಡಿದ್ರೆ ಹೋಗ್ಬಿಡುತ್ತಲ್ಲ ಗುರು.
5 years ಅಲ್ಲಿ. ಓಕೆ, ಸೊ 5 years ಡಿಸ್ಕಸ್ ಮಾಡಿದೀನಿ. ಅಂಡ್ ನೆಕ್ಸ್ಟ್ ನೋಡಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ MCQs ಅಂದ್ರೆ ನಾನು ಎಕ್ಸಾಕ್ಟ್ ಆಗಿ ಸ್ವಲ್ಪ ಕ್ವಶನ್ಸ್ ಬಿಟ್ಟು ಯಾವ್ದು ನಮ್ಮ ಸಿಲೆಬಸ್ಗಿಲ್ಲ, ಆ ಸಿಲೆಬಸ್ ಅಲ್ಲಿ ಇಲ್ಲದೆ ಇರುವಂತ ಕ್ವಶನ್ಸ್ ನ ರಿಮೂವ್ ಮಾಡಿ PUC ಕ್ವಶನ್ ಬ್ಯಾಂಕ್ ನ ಡಿಸ್ಕಸ್ ಮಾಡಿದೀನಿ ಇಲ್ಲಿ. ಓಕೆ, ಇದು PUC ಕ್ವಶನ್ ಬ್ಯಾಂಕ್ಸ್ ನ ಡಿಸ್ಕಸ್ ಮಾಡೋದು ವಿತೌಟ್ ಮೆಸ್. ಯಾರ್ಯಾರಿಗೆ ನ್ಯೂಮರಿಕಲ್ಸ್ ಅಲ್ಲಿ ಸಾರಿ MCQs ಅಲ್ಲಿ ಔಟ್ ಆಫ್ ಔಟ್ ಬೇಕು, MCQs ಅಲ್ಲಿ ಔಟ್ ಆಫ್ ಔಟ್ ಬೇಕು, ಈ ಸೆಷನ್ ನೋಡಿ. ನಾಟ್ ಓನ್ಲಿ MCQs ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಈ ವಿಡಿಯೋನ ನೋಡಿ. MCQs ಅಂತ ಕೇಳ್ತಾ ಇದ್ರಲ್ಲ, ಸೊ ಅದನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಒನ್ ನೋಡಿ, ನ್ಯೂಮರಿಕಲ್ ಪ್ರಾಬ್ಲಮ್. ಸರ್ ನಮಗೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಆಗುತ್ತೆ, ನ್ಯೂಮರಿಕಲ್ಸ್ ಹೇಗೆ ಸಾಲ್ವ್ ಮಾಡೋದು, ಯಾವ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಬರುತ್ತೆ. ನನಗೆ ಟೋಟಲ್ ಆಗಿ 10 ಮಾರ್ಕ್ಸ್ 5 ಮಾರ್ಕ್ಸ್ ಸೆಕ್ಷನ್ ಇಂದ ಬರುತ್ತೆ, 2 ಮಾರ್ಕ್ಸ್. ಓಕೆ, ಸೊ 2 ಕ್ವಶನ್ಸ್, ದಟ್ ಈಸ್ 1 ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. ಅಂದ್ರೆ ಎಷ್ಟಾಯ್ತು, ಟೋಟಲ್ 10 ಮಾರ್ಕ್ಸ್ ಆಯ್ತು. ಇನ್ನ 5 ಮಾರ್ಕ್ಸ್ಗೆ 2 ಕ್ವಶನ್ ಕೇಳ್ತಾರೆ. ಯಾವುದು, ಒಂದು ಕ್ವಶನ್ ಫ್ರಮ್ ಸೆಕೆಂಡ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಇಂದ 1 ಕ್ವಶನ್ ಕೇಳ್ತಾರೆ, ಅಂಡ್ 3 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಸೊ 2 + 3 ಎಷ್ಟಾಯ್ತು, 5, ಅಂಡ್ ಇದು 10, ಟೋಟಲ್ 15 ಮಾರ್ಕ್ಸ್ ನಿಮಗೆ ಬೇಕು ಅಂತಂದ್ರೆ. ಓಕೆ, ಸೊ ಸೆಕೆಂಡ್ PUC ಫಿಸಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಮಾಡ್ತಿದ್ದೀನಿ. ಇಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡಿ, ನಿಮಗೆ 15 ಮಾರ್ಕ್ಸ್ ಅಂತೂ ಫಿಕ್ಸ್ ಬರುತ್ತೆ. ಯಾವುದೇ ತರ ಎಸಿಟೇಷನ್ ಇಲ್ಲದೆ ನೀವು ನ್ಯೂಮರಿಕಲ್ಸ್ 15 ಔಟ್ ಆಫ್ 15 ಸ್ಕೋರ್ ಮಾಡ್ಬೇಕಂದ್ರೆ ಯು ವಾಚ್ ದಿಸ್ ಒನ್. ಓಕೆ, ಅಂಡ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಇವಾಗ ನೆಕ್ಸ್ಟ್ ರುದ್ರ ತಾಂಡವದು. ಇವಾಗ ಫೈನಲ್ ಮ್ಯಾರಥಾನ್ ಬರುತ್ತಲ್ಲ, ಫೈನಲ್ ಮ್ಯಾರಥಾನ್ ಯಾವ ಸಬ್ಜೆಕ್ಟ್ ಯಾವ ದಿನ ಇರುತ್ತೆ ಅನ್ನೋದು ಎಲ್ಲಾನು ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಫಿಸಿಕ್ಸ್ ಅಷ್ಟಾಯ್ತಲ್ಲ. ಇವಾಗ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಸೆಕೆಂಡ್ PUC ವೈರಲ್ ಪ್ರಶ್ನೆಗಳು. ಇವಾಗ ಇದನ್ನ ಡಿಸ್ಕಸ್ ಮಾಡ್ತಿರೋದು. ಓಕೆನಾ? ಎಸ್ ಸರ್, ಡು ಯು ಹ್ಯಾವ್ ಎನಿ ಕ್ವಶನ್ಸ್ ನಾವು? ಇವಾಗ ನಿಮ್ಮ ಕ್ವಶನ್ಸ್ ತಗೊಳ್ತೀನಿ. ಸರ್, ಐ ಆಮ್ JEE ಸ್ಟೂಡೆಂಟ್ಸ್, ಐ ಸ್ಕೋರ್ 93 percentile. ಕ್ಯಾನ್ ಐ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ PCM ಸ್ಟಾರ್ಟಿಂಗ್ 15 days? ಸಿದ್ಧಾಂತ್, ಆರಾಮ್ಸೆ ಮಾಡ್ಬೋದು. ಓಕೆ, ಆರಾಮ್ಸೆ ಮಾಡ್ಬೋದು. ಯಾರು ಶ್ರವಣ್, ನಾಟ್ ಜಸ್ಟ್ 60+. ಓಕೆ, 60+ ಅಂತ ಟಾರ್ಗೆಟೇ ಮಾಡಬೇಡಿ, 70 on 70. ನಾನ್ ಟಾರ್ಗೆಟ್ ಮಾಡಿದ್ರೆ 70 on 70. ನನ್ನ ಸ್ಟೂಡೆಂಟ್ಸು ಸಹಿತ 70 on 70 ಟಾರ್ಗೆಟ್ ಮಾಡಬೇಕು. ಅದಕ್ಕಿಂತ 1 ಮಾರ್ಕ್ಸ್ ಕಮ್ಮಿ ಟಾರ್ಗೆಟ್ ನ ಮಾಡಬಾರ್ದು. ಯಾಕೆಂದ್ರೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ನೀವೇನೇನ್ ಕೇಳಿದ್ರೆ ಎಲ್ಲಾ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಅದು MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಚಾಪ್ಟರ್ ವೈಸ್ 1 ಶಾಟ್ ಲೆಕ್ಚರ್ ಆಗಿರ್ಬೋದು, PYQs ಸೀರೀಸ್ ಆಗಿರ್ಬೋದು, ಮತ್ತೆ ಲಾಸ್ಟ್ ಇಯರ್ 5 years ಪೇಪರ್ಸ್ ಆಗಿರ್ಬೋದು, ಎಲ್ಲಾನು ಸಹಿತ ಡಿಸ್ಕಸ್ ಮಾಡಿದ್ದೀನಿ. ನಾನು ಏನಾದ್ರೂ ಬಿಟ್ಟಿದ್ದೀನಾ ಹೇಳಿ? ಯು ಪ್ಲೀಸ್ ಲೆಟ್ ಮೀ ನೋ. ಏನಾದ್ರೂ ಬಿಟ್ಟಿದ್ರೆ ನಾನು ನಿಮಗೆ ತಿಳಿಸ್ತೀನಿ, ಹೇಳಿ ಬೇಗ. ಐ ವಾಂಟ್ ರೆಸ್ಪಾನ್ಸ್ ಫ್ರಮ್ ಆಲ್. ಓಕೆ, ಸೊ ಆಲ್ ದ ಸ್ಟೂಡೆಂಟ್ಸ್. ಓಕೆ ಶ್ರೇಯಾ, ಓಕೆ ಫೈನ್. ಎಸ್, MCQಗೆ ಅಷ್ಟೇ ಕಾನ್ಸೆಪ್ಟ್ ಸಾಕಾ ಸರ್? ಬಿಕಾಸ್ ನಾನು MCQs ನ ರಿವೈಸ್ ಮಾಡೋದು ಮುಗೀತು. ಓಕೆ, ದಟ್ಸ್ ಎನಫ್. ಓಕೆ, ಮೋರ್ ದೆನ್ ಎನಫ್. ನಾನು ಏನಿದ್ದು ಕ್ವಶನ್ ಬ್ಯಾಂಕ್ ಇಂದ ಡಿಸ್ಕಸ್ ಮಾಡಿದಂತ ಓಪನ್ ಆಗಿ ಹೇಳ್ತೇನಲ್ಲ, ಕ್ವಶನ್ ಬ್ಯಾಂಕ್ ಇಂದ ಡಿಸ್ಕಸ್ ಮಾಡಿರೋದು. ನ್ಯೂಮರಿಕಲ್ಸ್ ಸರ್, ನ್ಯೂಮರಿಕಲ್ಸ್ 1 ಶಾಟ್ ಲೆಕ್ಚರ್ ಮಾಡಿದಿನಲ್ಲೋ, ಕಾಣಿಸ್ತಿಲ್ವಾ? ಇಷ್ಟೊತ್ತು ಏನು ಹೇಳಿದೆ ನಾನು? ನ್ಯೂಮರಿಕಲ್ಸ್ ಇನ್ 1 ಶಾಟ್ 15 ಮಾರ್ಕ್ಸ್ ಫಿಕ್ಸ್ ಆದ್ರಿಂದ. ಓಕೆ, ಸರ್ ವೈರಲ್ ಪೇಪರ್ ಇಂದ ಎಷ್ಟು ಮಾರ್ಕ್ಸ್ ಬರ್ಬೋದು? ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಮಿನಿಮಮ್ ಅಂದ್ರೆ ಒಂದು 30 ಕ್ವಶನ್, 30 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 30 ಮಿನಿಮಮ್ ಹೇಳ್ತಿರೋದು, ರೈಟ್? ಸೊ ಆಲ್ ಚಾಪ್ಟರ್ ಡೆರಿವೇಶನ್, ಆಲ್ ಚಾಪ್ಟರ್ ಡೆರಿವೇಶನ್ಸ್ ಬೇಕಾಗಿಲ್ಲ, ಇಡೀ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತೀವಿ. ಮ್ಯಾರಥಾನ್ ಅಟೆಂಡ್ ಮಾಡಿ ವಿತೌಟ್ ಫೇಲ್. ಓಕೆ, ಶ್ರೀಧರ್ ಸರ್ ಮ್ಯಾರಥಾನ್ ಮಾಡ್ತಾರೆ, ಆ ಮ್ಯಾರಥಾನ್ ಅಟೆಂಡ್ ಮಾಡಿ. ಸರ್ ವಿಲ್ ಬಿ ಕವರಿಂಗ್ ಎವ್ರಿಥಿಂಗ್. ಅಗೇನ್ ನಿಮಗೆ ಒಳ್ಳೆ ಲಾಸ್ಟ್ ಮಿನಿಟ್ ರಿವಿಷನ್ ತರ ಆಗ್ಬಿಡುತ್ತೆ. ಓಕೆ, ಸೊ ಲೈಕ್ MCQs ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, 2 ಮಾರ್ಕ್ಸ್ 3 ಮಾರ್ಕ್ಸ್, ಆಮೇಲೆ 5 ಮಾರ್ಕ್ಸ್ ಡೆರಿವೇಶನ್ಸ್ ಅಂಡ್ ನ್ಯೂಮರಿಕಲ್, ಎವ್ರಿಥಿಂಗ್ ವಿಲ್ ಬಿ ಕವರ್ಡ್. ಓಕೆನಾ? ಎಸ್, ಓಕೆ. ಸೊ ಇವಾಗ ನಾನು ಇದನ್ನ ಸೆಂಡ್ ಮಾಡ್ತೀನಿ. ಓಕೆ, ಸೊ ದಟ್ಸ್ ಇಟ್. ಹೋಪ್ಫುಲಿ ನಿಮಗೆ ಈ ಸೆಷನ್ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಹೋಪ್ಫುಲಿ ಎಲ್ಲರಿಗೂ ಅರೆ ಬಾರೋ ಮಾರ ಎಲ್ಲೋದಿ ನೀನು. ಅರೆ ಎಸ್, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಎಸ್, ದಟ್ಸ್ ಇಟ್. ಸೊ ನಂದು ಇದು ಲಾಸ್ಟ್ ಕ್ಲಾಸ್ ಆಗಿರುತ್ತೆ ಸೆಕೆಂಡ್ PUCಗೆ. ಓಕೆ, ಬೋರ್ಡ್ ರಿಲೇಟೆಡ್ ಆಗಿ ಇದು ಲಾಸ್ಟ್ ಕ್ಲಾಸ್ ಆಗಿರುತ್ತೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ನಾನು ಮಾಡಿಸಿರೋದನ್ನ ಮತ್ತೆ ಸರ್ ಮಾಡಿಸಿರೋದನ್ನ ಚೆನ್ನಾಗಿ ಓದ್ಕೊಳ್ಳಿ. ಯಾಕೆಂದ್ರೆ ನಾವು ಮಾಡಿಸಿರೋದನ್ನ ಕರೆಕ್ಟ್ ಆಗಿ ಓದ್ಕೊಂಡಿದ್ದಾದ್ರೆ 70 on 70 ಪಕ್ಕ. ಇವನ್ ನಿಮಗೆ ಬೇಕಾಗಿರೋದು ನಾವು ನಿಮಗೆ ಕೊಟ್ಟಾಗಿದೆ, ಇದು ನಿಮಗೆ ಬಿಟ್ಟಿರೋದು. ಓಕೆ, ಸೊ ಇಟ್ ಇಸ್ ಅಪ್ ಟು ಯು. ನಿಮಗೆ 70 on 70 ಸ್ಕೋರ್ ಮಾಡಕ್ಕೆ ಏನೇನ್ ಕಾನ್ಸೆಪ್ಟ್ಗಳು ಬೇಕು, ಏನೇನ್ ಕ್ವಶನ್ಸ್ ಬೇಕು, ಅದಕ್ಕೆ ಸೊಲ್ಯೂಷನ್ಸ್ ಬೇಕು, ಎಲ್ಲನೂ ಸಹಿತ ನಾವು ಕೊಟ್ಟಿದ್ವಿ. ಓಕೆನಾ? ಅಂಡ್ ಇವಾಗ ನಿಮ್ಮೇಲೆ ಬಿಟ್ಟಿದ್ದು. ಓಕೆ, ನಮ್ಮ ಕಾರ್ಯ ನಮ್ಮ ಕರ್ತವ್ಯ ಮುಗಿತು. ಓಕೆ, ಇವಾಗ ನಿಮ್ಮ
ಕರ್ತವ್ಯ ಟು ಸ್ಕೋರ್ 70 on 70. ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು ಅಷ್ಟು ಮಾರ್ಕ್ಸ್ ಆ ಕಂಟೆಂಟ್ ಇಂದ ನೀವು ತಗೊಳ್ಬಹುದು. ಓಕೆನಾ? ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಒನ್ ಮೋರ್ ಟೈಮ್. ಓಕೆ, ಸೊ ಟೇಕ್ ಕೇರ್. ಎಲ್ಲ ಚೆನ್ನಾಗಿ ಓದಿ, ಯಾವುದೇ ತರ ಸ್ಟ್ರೆಸ್ಗೊಳಗಾಗಬೇಡಿ, ಡೆಪ್ರೆಷನ್ಗೆ ಹೋಗಬೇಡಿ. ಓಕೆ, ಆರಾಮಾಗಿ ಕೂಲ್ ಆಗಿದ್ಬಿಡಿ. ಓಕೆ, ಅಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಸೊ ಆರಾಮಾಗಿ ಓದ್ಕೊಳ್ಳಿ, ಕೂಲ್ ಆಗಿ ಓದ್ಕೊಳ್ಳಿ. ಯಾವುದೇ ತರ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡು ಭಯ ಬಿದ್ಕೊಂಡು ಏನೋ ರಿವಿಷನ್ ಸಹಿತ ಮಾಡಕ್ಕಾಗಲ್ಲ. ಭಯ ಬಿದ್ರೆ ಏನು ರಿವಿಷನ್ ಮಾಡಕ್ಕಾಗಲ್ಲ. ಐ ಆಮ್ ಟೆಲಿಂಗ್ ಯು. ಓಕೆ, ಕೂಲ್ ಆಗಿದ್ಬಿಡಿ. ಎಷ್ಟು ಕೂಲ್ ಆಗಿರ್ತೀರ ಅಷ್ಟು ಒಳ್ಳೇದು ನಿಮಗೆ. ಓಕೆನಾ? ಐ ಆಮ್ ಡೂಯಿಂಗ್ ಗುಡ್. ಯಾವ್ದು ಹೂ ಐ ಆಮ್ ಡೂಯಿಂಗ್ ಗುಡ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ರೈಟ್ ಫ್ರಮ್ ದ ಬಿಗಿನಿಂಗ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಎಲ್ಲ ಲೈವ್ ಸೆಷನ್ ಅಟೆಂಡ್ ಮಾಡಿದಿರಾ, ಏನೋ ರೆಕಾರ್ಡೆಡ್ ಸೆಷನ್ಸ್ ಎಲ್ಲ ನೋಡಿದ್ರಾ. ಥ್ಯಾಂಕ್ ಯು ಸೋ ಮಚ್. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಥ್ಯಾಂಕ್ ಯು ಶ್ರೇಯಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ನೀವೆಲ್ಲರೂ ನೀವು ಅನ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ಸಾಧಿಸಬೇಕಂತ ನಾನು ಏನೋ ಆಸ್ತೇನೆ. ಅಂಡ್ ಡೂ ಗುಡ್ ಅಂಡ್ ಬಿ ಗುಡ್. ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗ್ಲಿ ಅಂದ್ರೂ ಪರವಾಗಿಲ್ಲ, ನಮ್ಮಿಂದ ಕೆಟ್ಟದಂತೂ ಆಗ್ಬಾರ್ದು. ಆ ಪಾಲಿಸಿನ ಫಾಲೋ ಮಾಡಿ. ಓಕೆ, ನೀವು ಸಕ್ಸಸ್ಫುಲ್ ಆಗ್ತೀರಾ. ಯಾವಾಗ ನಾವು ಒಬ್ಬರಿಗೆ ಕೆಟ್ಟದ್ದು ಬಯಸಿ ನಾವು ಉದ್ಧಾರ ಆಗ್ಬೇಕು ಅನ್ಕೋತೀವಲ್ಲ, ಅಲ್ಲೇ ನಾವು ಹಾಳಾಗೋದು. ಓಕೆ, ಅಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಅಂಡ್ ನಿಮ್ಮ ಫ್ರೆಂಡ್ಸ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿ ಒಟ್ಟೊಟ್ಟಿಗಿರಿ. ಅಂಡ್ ಐ ಆಮ್ ಟೆಲಿಂಗ್ ಯು, ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಸ್ಪೆಷಲ್ ಆಗಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಈ ಫ್ರೆಂಡ್ಶಿಪ್ ಏನಿದೆಯಲ್ಲ, ಸೆಕೆಂಡ್ ಪಿ ಯು ಸಿ ಫ್ರೆಂಡ್ಶಿಪ್, ಇಟ್ ಇಸ್ ದ ಸ್ಟ್ರಾಂಗೆಸ್ಟ್ ಫ್ರೆಂಡ್ಶಿಪ್. ಓಕೆ, ಆಮೇಲೆ ನೀವು ಇವಾಗ ಎಲ್ಲ ಬೇರೆ ಬೇರೆ ಕಾಲೇಜ್ಗಳಿಗೆ ಶಿಫ್ಟ್ ಆಗ್ತೀರಾ ಆಫ್ಟರ್ ದ ಎಕ್ಸಾಮ್. ನೀವು ಇವಾಗ ಪ್ರಾಮಿಸ್ಗಳೆಲ್ಲ ಮಾಡ್ಕೋತೀರಾ. ಏನಂತ? ನಾವು ಮೀಟ್ ಆಗೋಣ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದಾದ್ಮೇಲೆ ಮೀಟ್ ಆಗೋಣ, ಕಾಲೇಜ್ಗಳ ಸೇರಾದ್ಮೇಲೆ ಸಹಿತ ಮೀಟ್ ಆಗೋಣ ಅಂತ ಅನ್ಕೋತೀರಾ. ಅಂಡ್ ಅದರಲ್ಲಿ 90% ಆಫ್ ಯುವರ್ ಫ್ರೆಂಡ್ಸ್ ವಿಲ್ ಡಿಸಪಿಯರ್ ಆಫ್ಟರ್ ಸೆಕೆಂಡ್ ಪಿ ಯು ಸಿ. ಬಟ್ ಅದು ಡಿಸಪಿಯರ್ ಆಗ್ಲಾರ್ದೆ ನಿಮ್ಮೆಲ್ಲಾ ಫ್ರೆಂಡ್ಸ್ ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಎಲ್ಲರೂ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಅಥವಾ ಅಟ್ಲೀಸ್ಟ್ ಹಬ್ಬ ಇರುತ್ತಲ್ಲ, ಹಬ್ಬ ಹರಿದಿನಗಳಿಗಾದ್ರೂ ಮೀಟ್ ಆಗ್ತಾರೆ. ಓಕೆ, ಸೊ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಏನೋ ಕನೆಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನ ಆಗಕ್ಕೆ ಬಿಡಬೇಡಿ. ಯಾಕೆಂದ್ರೆ ನಮ್ಮ ಲೈಫ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೀಸಿಯಸ್ ಗಿಫ್ಟ್ ಏನಂತ ಅಂದ್ರೆ ದಟ್ ಇಸ್ ದ ಫ್ರೆಂಡ್ಶಿಪ್. ಓಕೆ, ಆ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಳಿ, ಒಳ್ಳೆಯವರಾಗಿರಿ. ಓಕೆ, ಸೊ ನಾನು ಹೇಳ್ತೀನಲ್ಲ, ಸಿಂಪಲ್ ಆಗಿ ಹೇಳ್ತೀನಿ, ಯಾರಿಗೂ ಕೆಟ್ಟದ್ದನ್ನ ಬಯಸದೆ ನಾವು ಉದ್ಧಾರ ಆಗ್ಬೇಕು. ಓಕೆ, ಒಬ್ಬರಿಗೆ ಕೆಟ್ಟದ್ ಬಯಸಿ ಒಬ್ಬರಿಗೆ ಏನೋ ಹಾಳು ಮಾಡಿ ನಾವು ಉದ್ಧಾರ ಆಗ್ಬೇಕಂದ್ರೆ ಮೇಲೆ ಇರೋನು ಮೆಚ್ಚಲ್ಲ. ಸೊ ನಮಗೆಲ್ಲಿ ಒದೆ ಕೊಡಬೇಕು ಅಲ್ಲಿ ಕೊಡ್ತಾರೆ. ಸೊ ಚೆನ್ನಾಗಿರಿ. ಸೊ ಸ್ಪೆಷಲ್ ಆಗಿ ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.